ಮನೀಶ್ ಪಾಂಡೆ ಫಿಟ್ನೆಸ್ ಅಂತ ಅಂದ್ರೆ ಏನು, ಆ ಕ್ಯಾಚ್ ಹಿಡಿತಾರಲ್ಲ ದಂಗಾಗ್ ಹೋಗ್ಬಿಡ್ತಾರೆ. ಬೈ ಫಾರ್ ಒನ್ ಆಫ್ ದ ಬೆಸ್ಟ್ ಫೀಲ್ಡರ್ಸ್ ಕರ್ನಾಟಕ ಹ್ಯಾಸ್ ಎವರ್ ಪ್ರೊಡ್ಯೂಸ್. ಗ್ರೇಟ್ ಪರ್ಸನಾಲಿಟೀಸ್ ನ ನಾವು ಕನ್ನಡದವ್ರು ಎಸ್ಪೆಷಲಿ ಹೈಪ್ ಮಾಡೋದ್ ಕಲಿಬೇಕು. ಇದೇ ನಾನು ಮನೀಶ್ ಪಾಂಡೆ ಏನಾದ್ರು ತಮಿಳ್ನಾಡಲ್ಲಿ ಇದ್ದಿದ್ರೆ ಸ್ಟ್ಯಾಚು ಕಟ್ಸ್ಬಿಟ್ಟಿರೋ. ಒಂಥರ ನೀವು ಬಿಲ್ಡಿಂಗ್ ಕಟ್ತಾ ಇರ್ತಾರೆ ದೊಡ್ಡದು, ಅದಕ್ಕೆ ಒಂಥರ ಬೆದರು ಬೊಂಬೆ ಕಟ್ಟಿರ್ತಾರಲ್ಲ ಆ ತರ ಧೋನಿ ಆಡ್ತಾರೆ ಅಂತ ಹೇಳಿ ಟೂರ್ನಮೆಂಟ್ ಮುಗಿಸ್ದಂಗಿತ್ತು. ಬಟ್ ಆಸ್ ಅ ಕೋಚ್ ನೀವು 27 crores ಕೊಟ್ಟು ಪಂತ್ ಆಟನ ಹೇಗೆ ಜಸ್ಟಿಫೈ? ಗ್ರೇಟ್ ರೆಡ್ ಬಾಲ್ ಕ್ರಿಕೆಟರ್, ಸುಮಾರಾದಂತ ವೈಟ್ ಬಾಲ್ ಕ್ರಿಕೆಟರ್. ಇಲ್ಲ ಬುಮ್ರಾ ವಿಕೆಟ್ ಇತ್ತಿಲ್ಲ, ಅವ್ರ ಮೇಲೆ ಎಷ್ಟು ಪ್ರೆಷರ್ ಇರುತ್ತೆ. ವರ್ಲ್ಡ್ ಕ್ಲಾಸ್ ಬೌಲರ್ ನೋ ಡೌಟ್, ಬಟ್ ಅಂದ್ರೂ ಮನುಷ್ಯನೇನ. ವೆಂಕಿ ಅವರ ಹಿಂಗೆ ಇರ್ತಾರೆ. ಧೋನಿ ಅವ್ರು ಬೌಲಿಂಗ್ ಕೋಚ್ ಇದ್ರು CSK ಗೆ. ಸೊ ಹಿಂಗಿರ್ತಾರೆ ಸರ್ ಧೋನಿ, ಏನ್ ಮಾಡ್ತಾರೆ. ಯಾಕಂದ್ರೆ ನಾವು ಅವಾಗ ಕರ್ನಾಟಕ ಟೀಮ್ಸ್ ನ ಎಲ್ಲ ಕೋಚ್ ಮಾಡ್ತಾ ಇದ್ದೆ. ನೀವು ಒಂದು IPL ಸೀಸನ್ ಯಾವ್ದಾದ್ರು ಹೇಳಿ, ಬರೀ ಯಂಗ್ಸ್ಟರ್ಸ್ ಇಂದ ಗೆದ್ದಿರೋರು. ಒಂದೇ ಫಸ್ಟ್ IPL ಅಷ್ಟೇ. 3 time ಚಾಂಪಿಯನ್ಸ್ KKR, ವೆಂಕಟೇಶ್ ಅಯ್ಯರ್ನ ನಮಗ್ ಬಿಟ್ಕೊಟ್ರು. ಅಜಿಂಕ್ಯ ರಹಾನೆನ ಆಕ್ಷನ್ ಅವರೇ ರಿಲೀಸ್ ಮಾಡಿ ಮತ್ತೆ ತಗೊಂಡ್ರು. IPL ವಿನ್ನಿಂಗ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ನ ರಿಲೀಸ್ ಮಾಡಿದ್ರು. ಅ ಲಾಟ್ ಆಫ್ ಮಿಸ್ಟೇಕ್ಸ್. ಆಕ್ಷನ್ ಡೈನಮಿಕ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಯಾರ ಹೆಸರು ಯಾವಾಗ ಬರುತ್ತೆ ಅಂತ ಗೊತ್ತಿರಲ್ಲ. ಸೊ ನೀವು ಯಾರಿಗೋ ಜಾಸ್ತಿ ಸ್ಪೆಂಡ್ ಮಾಡ್ಬಿಟ್ರೆ ಇನ್ನೊಬ್ರು ಬೇಕಾಗಿರೋರು ಸಿಗಲ್ಲ. ಕೆಲವು ಸಲ 260 ಏನೋ ಆಲ್ ಔಟ್ ಆಗಿದ್ರು ಮಂಗಳೂರು ಝೋನ್. ಸೊ ಈ ಹುಡುಗ ಬ್ರಿಲಿಯಂಟ್ ಆಗಿ ಆಡಿದ್ರು. ಎಷ್ಟು ರನ್ ನೋಡಿದ್ರೆ ಅಂದ್ರೆ 210 205. ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಅನ್ಕೋತಾ ಇದ್ದೀರಾ, ಎಲ್ಲಿ ಶುರು ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ 3000+ ಟ್ರಾನ್ಸ್ಫಾರ್ಮೇಷನ್ ಮಾಡೋದು ವರ್ಲ್ಡ್ ವೈಡ್ ಕನ್ನಡಿಗರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿರುವಂತ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ನ ಚೆಕ್ಔಟ್ ಮಾಡಿ. ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಆನ್ ದ ಗಿವನ್ ನಂಬರ್. Here come the all-rounder. ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಪ್ರೆಸೆಂಟ್ಸ್ ದ ಆಲ್ ರೌಂಡರ್ ಶೋ. ತುಂಬಾ ಜನರಿಗೆ ಆಗಲೇ ಮಿಡ್ ಲೈಫ್ ಕ್ರೈಸಿಸ್ ಆಗಿರುತ್ತೆ. ಗುರು ವಯಸ್ಸಾಗ್ತದೆ, ಫಿಟ್ನೆಸ್ ಕಡಿಮೆ ಆಗ್ತದೆ, ಹೊಟ್ಟೆ ಬರ್ತದೆ, ಬೊಜ್ಜು ಬರ್ತದೆ. ಸೊ ಇಡೀ ಕರ್ನಾಟಕ ಮಾತ್ರ ಅಲ್ಲದೆ ಜಗತ್ತಿನ ಸುತ್ತ 3000+ ಸಕ್ಸಸ್ಫುಲ್ ಟ್ರಾನ್ಸ್ಫಾರ್ಮೇಷನ್ಸ್ ಮಾಡಿರೋದು ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್. ಸೊ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಬೇಕು, ನಾನು ಕೂಡ ಸ್ಪೋರ್ಟ್ಸ್ ಮೆನ್ ಥರ ಫಿಟ್ ಆಗಬೇಕು ಅಂತಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಕೌಚ್ ಮೇಲೆ ಸುಮ್ಮನೆ ಕೂತ್ಕೊಳ್ಳೋದಲ್ಲದೆ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಜರ್ನಿನ ಇವತ್ತೇ ಶುರು ಮಾಡಿ. ಯಾಕೆ ಸ್ಪೋರ್ಟ್ಸ್ ಮಾತಾಡ್ತಿದ್ದೀವಿ ಅಂದರೆ RCB 2ನೇ ಸಲ ಕಪ್ ಎತ್ತಿದೆ. ಟೋಟಲ್ ಆಗಿ IPL ರಿಪೋರ್ಟ್ ಕಾರ್ಡ್ ಯಾವ ಥರ ಇತ್ತು IPL ಎಲ್ಲದನ್ನು ಮಾತಾಡಿದ್ದೀವಿ. ವಿದೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ಪಾಡ್ಕಾಸ್ಟ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಲ್ಸೋ ಇದರ ಬೆಸ್ಟ್ ಕ್ಲಿಪ್ಸ್ನ ನಮ್ಮ ಆಲ್ರೌಂಡರ್ಸ್ ಕ್ಲಿಪ್ಸ್ ಚಾನಲ್ಸಲ್ಲಿ ಹಾಕಿರ್ತೀವಿ, ಅದನ್ನು ಕೂಡ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ 6 or 4ಗಳ ದುನಿಯಾಗೆ ಇವಾಗ ಎಂಟ್ರಿ ಕೊಡೋಣ. 3 years ಬ್ಯಾಕ್ RCB ಬ್ಯಾಕ್ ಟು ಬ್ಯಾಕ್ ಗೆಲ್ತಾರೆ. ಈ ಸಲ ಕಪ್ ನಮ್ಮದೆ, ಮುಂದಿನ ಸಲ ಕಪ್ ನಮ್ಮದೆ ಅಂದರೆ ಎಲ್ಲರೂ ನಕ್ಬಿಡೋರು. ಅದನ್ನು ಚೇಂಜ್ ಮಾಡಿ 3ನೇ ಸಲ ಕಪ್ ಹೊಡೆಯೋಕೆ ಹೊರಟಿದ್ದೀವಿ. ಆದರೆ ದಿಸ್ IPL RCBನ್ಸ್ಗೆ ಮೆಮೊರೇಬಲ್ ಹೇಗೋ ಎಲ್ಲರಿಗೂ ತುಂಬ ಒಳ್ಳೊಳ್ಳೆ ರಿವಲ್ಯೂಷನ್ಸ್ ಆಯಿತು, ಹೊಸ ಜನ ಬಂದರು, ಹೊಸ ರೆಕಾರ್ಡ್ಸ್ ಆಯಿತು. ಸೊ IPL 2026 ರಿಪೋರ್ಟ್ ಕಾರ್ಡ್ಗೆ ನಾನು ವೆಲ್ಕಮ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಕ್ಸ್ ಕರ್ನಾಟಕ ಪ್ಲೇಯರ್, ರಣಜಿ ಕೋಚ್, ಕಮೆಂಟೇಟರ್, ಕ್ರಿಕೆಟ್ ಬಗ್ಗೆ ಸಿಕ್ಕಾಪಟ್ಟೆ ನಾಲೆಜ್ ಇರೋ GK ಅನಿಲ್ ಕುಮಾರ್ ಸರ್ ವೆಲ್ಕಮ್ ಶೋ. ನಮಸ್ಕಾರ. ಹಾಗೇನೆ ನಮ್ಮ ಹುಡುಗ, ನಮ್ಮ ಕನ್ನಡದ ಕಾಮೆಂಟೇಟರ್, ಕ್ರಿಕೆಟ್ನ ಆವಿಡ್ ಫ್ಯಾನ್, ಇವ್ರು ಮೀಟ್ ಮಾಡದಿರೋ ವ್ಯಕ್ತಿ ಇಲ್ಲ, ಹೋಗದಿರೋ ಜಾಗ ಇಲ್ಲ, ಶಶಾಂಕ್ ಸುರೇಶ್ ಆಲ್ಸೋ ಟು ದ ಆಲ್ರೌಂಡರ್ ಶೋ. ಸರ್ ಜಾಸ್ತಿ ಡಿಲೇ ಮಾಡೋದು ಬೇಡ, ಸ್ಟಾರ್ಟಿಂಗಿಂದನೇ ಶುರು ಮಾಡೋಣ. ಫ್ರಮ್ ದ ಬಾಟಮ್, ಓಕೆ. LSG ಆ ಟೀಮ್ ಕಂಪ್ಲೀಟ್ ಡಿಸಪಾಯಿಂಟ್ಮೆಂಟು ನಾವು ನೋಡಿದ್ದೀವಿ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಕೆಲವೊಂದು ಮ್ಯಾಚ್ಗಳು ಗೆಲ್ಲೋದು ಸೋತರು ಆ್ಯಂಡ್ ಇಂಟೆಂಟೇ ಕಾಣಿಸ್ಲಿಲ್ಲ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನಿಸ್ತು? ಲೆಟ್ಸ್ ಸ್ಟಾರ್ಟ್ ಸರ್. ನನಗೇನು LSG ಒಂಥರ ನಾನ್ ಸ್ಟಾರ್ಟರ್ಸ್ ಥರ ಆಗೋಯ್ತು. ಅಂದರೆ ಅವ್ರಿಗೆ ಒಂದು ಟೀಮು ಪ್ರಾಪರ್ ಯೂನಿಟಾಗಿ ಕೆಲಸ ಮಾಡಬೇಕು, ಅದಾಗಲೇ ಇಲ್ಲ. ಆ್ಯಂಡ್ ಆ್ಯಸ್ ಅ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂದರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ರಿಷಬ್ ಪಂತ್ ಅವ್ರು ಸ್ಕೋರ್ ಮಾಡ್ತಾರೆ ಅಂತ, ಅದೂ ಆಗಲಿಲ್ಲ. ಅವ್ರು ನಂಬರ್ 3 ಹೋದ್ರು ರೆಗ್ಯುಲರ್ ಆಗಿ, ಅಪೂರನ್ ಜಾಗ ತೊಗೊಂಡ್ರು, ಅಲ್ಲೇ ಹೊಡ್ತಾ ಬಿತ್ತು. ಓಪನರ್ಸ್ ಅಂದ್ಕೊಂಡಿದ್ದ ಮಟ್ಟಿಗೆ ಅವರು ಪರ್ಫಾರ್ಮ್ ಮಾಡಲೇ ಇಲ್ಲ. ಅಂದರೆ ನೀವು ನೋಡಿ ಹೆಂಗೆ ಹೊಟ್ಟೋಗಿದೆ ಈ ಒಂದು T20 ಗೇಮು. ಫಸ್ಟ್ 6 ಓವರ್ಸಲ್ಲೇ ಡಿಫೈನ್ ಆಗ್ತಾಯಿದೆ. ಸ್ಟ್ರೈಕ್ ರೇಟ್ ಎಲ್ಲ ಮೇಲಿರುತ್ತೆ, 60-70 ರನ್ ಬಂದುಬಿಡುತ್ತೆ. ಆ ಥರ ಆಗಲೇ ಇಲ್ಲ. ಅಂದರೆ ಅವರು ಮಾಕ್ರಮ್ ಇದ್ದರು, ಇನ್ಫ್ಯಾಕ್ಟ್ ಯಾರ್ಯಾರು ಬಂದರೋ ಮೇಲೆ ಯಾರು ಅವರು ಡೆಂಟ್ ಮಾಡೋಕ್ಕಾಗಲೇ ಇಲ್ಲ. ಇನ್ಫ್ಯಾಕ್ಟ್ ಮಿಚೆಲ್ ಮಾರ್ಷು ಕೂಡ ಅವರು ಅಂದ್ಕೊಂಡಿದ್ದ ಮಟ್ಟಿಗೆ 1-2 ಮ್ಯಾಚ್ ಹೊಡೆದ್ರು. ಮಿಕ್ಕಿನಾದ ಮ್ಯಾಚಲ್ಲಿ ನೀವು ಹೇಳ್ತಾ ಇದ್ರಲ್ಲ ಒಂಥರ ಕ್ಲೋಸ್ ಬಂತು ಅಂತ. ಏನಕ್ಕೆ ಕ್ಲೋಸ್ ಬಂತು ಅಂದರೆ ಇಕಾನಾನಲ್ಲಿ ಒಂದು ಸ್ವಲ್ಪ ಮೀಡಿಯಂ ಪೇಸರ್ಸ್ಗೆಲ್ಲ, ಫಾಸ್ಟ್ ಬೌಲರ್ಸ್ಗೆ ಎಲ್ಪಿರೋ ವಿಕೆಟಲ್ಲಿ ಆ ಬೌಲಿಂಗ್ ಯೂನಿಟ್ ಪ್ರಿನ್ಸ್ ಯಾದವ್ ಆಗಲಿ, ಶಮಿ ಅವರಾಗಲಿ, ಇವರಿಂದ ಒಂದು ಸ್ವಲ್ಪ ಕ್ಲೋಸ್ ಬಂತೆ ಹೊರತು ಆ್ಯಸ್ ಅ ಟೀಮು ಆ ಮಿಡ್ಲ್ ಆರ್ಡರ್ ಕ್ಲಿಕ್ ಆಗಲಿಲ್ಲ. LSG ಒಂಥರ ವೆರಿ ಫಸ್ಟ್ ಗೇಮಿಂದಾನು ಲೆಟ್ ಡೌನ್ ಮಾಡಿದಂಥ ಟೀಮ್. ಒಂಥರ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊತಾರೆ ಅಂತಾರಲ್ಲ, ಆ ಥರ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಡ್ರು ಅಂತಂದರೆ ಎಲ್ಲ ದುಡ್ಡು ಕೊಟ್ಬಿಟ್ಟು ಕೊನೆಗೆ ಎಲ್ಲ ಮುಗ್ದಾದ್ಮೇಲೆ ಇನ್ನಿವ್ರು ಲಾಸ್ಟ್ ಪ್ಲೇಸೇ ಫಿಕ್ಸು ಅಂತ ಹೇಳಾದ್ಮೇಲೆ ಏನು ಸೆಂಚುರೀಸ್ಗಳೇನು, 95ಗಳೇನು, 6ಗಳೇನು, RCB ಮೇಲೆ, CSK ಮೇಲೆ ಎಲ್ಲ ಚೆಚ್ಚಿದ್ದೇನೋ. ಬಟ್ ಏನಾದರೂ ಉಪಯೋಗ ಆಯ್ತಾ ನಾಕ್ಸ್ಗಳು ಅಂತ ಅಂದರೆ ಇಲ್ಲ.
ಒಂದೇ ಒಂದು ಫೈಂಡ್ ಆಫ್ ದ ಸೀಸನ್ ಅಂತ ಅಂದ್ರೆ ಪ್ರಿನ್ಸ್ ಯಾದವ್. ರೈಟ್. ಇಂಡಿಯನ್ ಫಾಸ್ಟ್ ಬೌಲರ್ಸ್ ಎಲ್ಲ ಸೂಪರ್ ಆಗಿ ಮಾಡಿದ್ರು. ಅಫ್ಕೋರ್ಸ್ ಹೆಲ್ಪ್ ಇದ್ದಂಥ ಏಕೈಕ ವಿಕೆಟು. ನಾವು ಯೂಶಲಿ T20 ಕ್ರಿಕೆಟ್ ಅಂತ ಬಂದಾಗ ಆ 160 170 ಓಲ್ಡ್ ಕೈಂಡ್ ಆಫ್ ಆ 2010s ಅರ್ಲಿ 2000s ಅಲ್ಲಿ ಏನು 10s ಅಲ್ಲಿ ಏನು 170 175 180 ಕೈಂಡ್ ಆಫ್ ಗೇಮ್ಸ್ ನೋಡ್ತಾ ಇದ್ವಿ. ಅದು ಈ ಸಲ ನೋಡಕ್ ಸಿಕ್ಕಿದ್ದು ಅಂತ ಅಂದ್ರೆ ಎಕಾನಾ ಸ್ಟೇಡಿಯಂನಲ್ಲಿ ಮಾತ್ರ. ಸೊ ಆ ರೀತಿಯಲ್ಲಿ ಸ್ವಲ್ಪ ಕ್ಲೋಸ್ ಗೇಮ್ಸ್ಗಳು ಕೊಟ್ಟರು. ಒಂದು ಸೂಪರ್ ಓವರ್ ಬೇರೆ ಆಯಿತು ಕೋಲ್ಕತಾ ನೈಟ್ ರೈಡರ್ಸ್ ಮೇಲೆ. ಸೊ ಕ್ಯೂರೇಟರ್ಗೆ ಜಾಸ್ತಿ ಕ್ರೆಡಿಟ್ ಕೊಡಬೇಕು ಅಂತ ಅನ್ಕೊಂತೀನಿ ರಾದರ್ ದ್ಯಾನ್ ದ ಟೀಮ್. ಅಲ್ಲ, ಒಂದು ಇವ್ರು ಹೇಳಿದ್ರು ಪ್ರಿನ್ಸ್ ಯಾದವ್ ಅಂತ, ಬಟ್ ಒಂದೇ ಒಂದ್ಸಲಿ ಮಿಂಚಿದ್ದು ಮುಕುಲ್ ಚೌಧರಿ. ಅದೊಂದೇ ಮ್ಯಾಚು ಗೆಲ್ಸಿದ್ದು, ಅಂದ್ರೆ ಸೋಲೋ ಮ್ಯಾಚ್ನ ಗೆಲ್ಸಿದ್ರು KKR ಮೇಲೆ. ಅದು ಜ್ಞಾಪಕ ಬರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಗ್ಗೆಸ್ಟ್ ಲೆಟ್ ಡೌನು ಆಯುಷ್ ಬದೋನಿ. ಯಾರು ಚೆನ್ನಾಗಿ ಆಡ್ತಾ ಇರ್ತಾರೋ ಅವ್ರಿಗೊಂದು ಸ್ಲಾಟ್ ಕೊಡಲೇ ಇಲ್ಲ. ಆಯುಷ್ ಬದೋನಿ ಬಂದಾಗೆಲ್ಲ ಚೆನ್ನಾಗಿ ಕಾಣಿಸಿದ್ರು, ಮಿಡ್ಲ್ ಮಾಡ್ತಾ ಇದ್ರು, ಅವ್ರನ್ನ ರೆಗ್ಯುಲರ್ ಬೇಸಿಸಲ್ಲಿ ಆಡಲಿಲ್ಲ. ಆಮೇಲೆ ಆ ಟೀಮ್ ಕಾಂಪೋಸಿಷನ್ ಕ್ವಶನ್ ಮಾರ್ಕ್ ಇದ್ದೇ ಇತ್ತು. ಒಂದೇಳಿ ಸರ್, ಹೋದ ವರ್ಷ ಎಲ್ಲ ಚೆನ್ನಾಗಿ ಮಾಡಿದ್ದು ಅಂದ್ರೆ M&M ಮಾರ್ಷ್ ಮತ್ತೆ ಈ ಕಡೆ ಮಾರ್ಕ್ರಮ್ ಅಂತ. ಆ ಮಾರ್ಕ್ರಮ್ ಅವ್ರಿಗೆ ನಂಬರ್ 5 ಆಡ್ಸೋ ಪ್ಲೇಯರ್ ಸರ್. ಇಲ್ಲ, ಅಪ್ ಫ್ರಂಟೇ ಆಡಬೇಕು ಅಂದರೆ ನೀವು ಫಸ್ಟ್ 6 ಓವರ್ಸಲ್ಲೇ ಆ ಕ್ಲಾಸಿಕಲ್ ಸ್ಟ್ರೋಕ್ಸ್ ಏನು ಯಾವ ಥರ ಗಿಲ್ ಆಡ್ತಾರೋ ಅದೇ ಥರ ಆಡೋವಂಥ ಪ್ಲೇಯರು. ವರ್ಲ್ಡ್ ಕ್ಲಾಸ್ ಪ್ಲೇಯರ್ನ ಅವ್ರನ್ನೂ ಇಲ್ಲಿ ಅಲ್ಲಿ ಮೂವ್ ಮಾಡಿದ್ರೆ ಅವರು ರೋಲ್ ಪ್ಲೇಗೆ ಅಡ್ಜಸ್ಟ್ ಆಗಕ್ಕೆ ಬಿಡಲೇ ಇಲ್ಲ ಪಂತ್. ಆಮೇಲೆ ಪ್ಲೇಯರ್ಸ್ಗಳಿಗಿಂತ ಜಾಸ್ತಿ ಸಪೋರ್ಟ್ ಸ್ಟಾಫ್ಗಳು, ಸ್ಟ್ರಾಟಜಿಸ್ಟು, ಅನಲಿಸ್ಟು ಇವ್ರುಗಳೇ ಜಾಸ್ತಿ ಇರ್ತಾರೆ. ಅಷ್ಟು ಜನ ಇದ್ರೂ ಈ ಥರ ಬ್ಲಂಡರ್ಸ್ಗಳು ಮಾಡ್ತಾರಲ್ಲ ಅಂತ ಇನ್ನೂ ನನ್ಗೆ ಅರ್ಗಿಸ್ಕೊಳ್ಳೋಕೆ ಆಗಿಲ್ಲ. ಸೊ ಪಂತ್ ಅಂತ ತಗೊಂಡ್ರೆ ಏನೋ ಅವರು ಓನರ್ ಏನು ಹೇಳಿದ್ರು 27 ಕೋಟಿ ತೊಗೊಂಡಿದ್ದಾರೆ ಅಂದಾಗ, ಇಲ್ಲ ಇಲ್ ಬಿ ದ ಒನ್ ಆಫ್ ದ ಫೈನೆಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ನಾನು ನೋಡೋ ಇನ್ ದ ಹಿಸ್ಟ್ರಿ ಆಫ್ IPL ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು. ಬಟ್ ಆಸ್ ಅ ಕೋಚ್ ನೀವು 27 crores ಕೊಟ್ಟು ಪಂತ್ ಆಟನ ಹೇಗೆ ಜಸ್ಟಿಫೈ ಮಾಡ್ತಾರೆ? ಜಸ್ಟಿಫೈ ಮಾಡ್ಕೊಳಕ್ ಆಗೋದೇ ಇಲ್ಲ. ಅಂದ್ರೆ ಅವರು ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇತ್ತು. ಸೊ ಇವರು ಒನ್ ಆಫ್ ದ ಕೀ ಪ್ಲೇಯರ್ಸ್ ಆಗ್ತಾರೆ, ಪರ್ಫಾರ್ಮಿಂಗ್ ಕ್ಯಾಪ್ಟನ್ ಆಗ್ತಾರೆ ಅಂತ ಅನ್ಕೊಂಡು ಆ ಪ್ರೈಸಿಗೆ ತಗೊಂಡಿದ್ದು. ಬಟ್ ಬಿಗ್ಗೆಸ್ಟ್ ಲೆಟ್ ಡೌನ್. ಬಟ್ ಇವ್ರನ್ನ ನೀವು ಇಟ್ಕೊಂಡು ಒಂಥರ ಹಿಂಗೇ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಸೊ 2015-16 ಇವರು NCA ಇದ್ರು. ಇವರು 4th ಚಾಯ್ಸ್ ವಿಕೆಟ್ ಕೀಪರ್ ಆಗಿದ್ರು. ಫಸ್ಟು ಇಶಾನ್ ಕಿಶನ್ ಅವರೇ ಲೀಡ್ ಮಾಡಿದ್ವಿ ಇವೆಂಚುಲಿ. ಅವಾಗ NCA ನಾ ವರ್ಕ್ ಮಾಡಿದೆ. ಈ ಒಂದು ಬ್ಯಾಚೇ ಇತ್ತು ಇವ್ರದ್ದು. ಇಶಾನ್ ಕಿಶನ್, ರಿಷಬ್ ಪಂತ್, ವಾಷಿಂಗ್ಟನ್ ಸುಂದರ್, ಋತುರಾಜ್ ಗಾಯಕ್ವಾಡ್, ಸರ್ಫರಾಜ್ ಖಾನ್, ಆವೇಶ್ ಖಾನ್, ಖಲೀಲ್ ಅಹ್ಮದ್, ವಾಷಿಂಗ್ಟನ್ ಸುಂದರ್, ಇವರೆಲ್ಲ ಒಂದೇ ಬ್ಯಾಚು. ಸೊ ಇದರಲ್ಲಿ ನಾನು ಏನಕ್ಕೆ ಈ ಎಕ್ಸಾಂಪಲ್ ಕೊಡ್ತೀನಿ ಅಂದರೆ, ಹಿಂಗೆ ಇರುತ್ತೆ ಅಂತ ಯಾರು ಓಕೆ ರಿಷಬ್ ಪಂತ್ ಇದು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನಂಗಲ್ಲ. ಅಂದರೆ ಅಮೇಝಿಂಗ್ ಟ್ಯಾಲೆಂಟ್, ನೋ ಡೌಟ್. ಬಟ್ ಹಿಂಗೆ ಖಂಡಿತವಾಗಿ ಇವ್ರು ಹಿಂಗೆ ಇರ್ತಾರಂತ ಹೇಳೋಕ್ಕಾಗಲ್ಲ. ಎಕ್ಸಾಂಪಲ್ ಕೊಡ್ತೀನಿ. ಅವಾಗ ರಾಹುಲ್ ದ್ರಾವಿಡ್ ಟ್ರಾನ್ಸಿಷನ್ ಪೀರಿಯಡು ಅವರು ಟೇಕ್ ಓವರ್ ಮಾಡ್ತಾಯಿದ್ರು. ಸೊ KCAಗೆ ಬಂದಿದ್ರು. ಇವರು ಆಡೇ ಇರಲಿಲ್ಲ ಮ್ಯಾಚು. ನೀವು ಫಸ್ಟು ಚಾಯ್ಸು ಇಶಾನ್, ಸೆಕೆಂಡು ಅಗ್ನಿವ್ ಪಾನ್ ಅಂತ ಬೆಂಗಾಲು, 3ನೇ ಚಾಯ್ಸ್ ಬಂದು ಉಪೇಂದ್ರ ಯಾದವ್ ಅಂತ ಉತ್ತರ ಪ್ರದೇಶ ವಿಕೆಟ್ ಕೀಪರು, 4th ಚಾಯ್ಸ್ ಇವರಿದ್ದಿದ್ದು. ಸೊ 3 ಮ್ಯಾಚ್ ಆಗಿತ್ತು. ಅಂದರೆ ಅಲ್ಲೇ ಇರ್ತಾರಲ್ಲ ಪ್ರಾಬಲ್ಸು, ಅವರಲ್ಲೇ ಮ್ಯಾಚ್ಗಳು ಇರ್ತಾಯಿತ್ತು. ಇವ್ರು 3ರಲ್ಲೂ ಬ್ಯಾಟಿಂಗ್ ಆಡಿರಲಿಲ್ಲ. ಸೊ 4ನೇ ಮ್ಯಾಚು ರಾಹುಲ್ ಅವ್ರು ಬಂದಾಗ ಹಿಂಗೆ ಮಾತಾಡ್ತಾ ಇದ್ದಾಗ ಹೇಳ್ತಾಯಿದ್ರು, ಹೇಳಿ ರಾಹುಲ್ಗೆ ನಾನು ಆಡೇ ಇಲ್ಲ ಅಂತ, ಆಯಿತಾ. ಅವಾಗ ನಾನು ಅಫ್ಕೋರ್ಸ್ ನಾನು ಬೇರೆ ಏನೋ ವಿಷಯ ಮಾತಾಡ್ತಾ ಇದ್ದಿದ್ದು, ನಮ್ಮ ಕ್ಲಬ್ ವಿಷಯಗಳು ಮಾತಾಡ್ತಾ ಇದ್ದೆ ರಾಹುಲ್ ದ್ರಾವಿಡ್ ಜೊತೆ. ಸೊ ನಾನು ಹಿಂಗೆ ಹೇಳಿದೆ, ಹಂಗೆ ಹೇಳೋಕ್ಕಾಗಲ್ಲಪ್ಪ ಅಂತ ಹೇಳಿದೆ. ಯಾಕೆಂದರೆ ಅಭಯ್ ಶರ್ಮಾ ಅಂತ ಇದ್ರು, ಅವ್ರು ಅವಾಗ ಫೀಲ್ಡಿಂಗ್ ಕೋಚ್ ಇದ್ರು, ಅವ್ರ ಹತ್ರನೂ ಹೇಳ್ತಾ ಇದ್ದ. ಕೊನೆಗೆ ನಾನು ಸುಮ್ಮನೆ ಮಾತಲ್ಲಿ ಹೇಳಿದೆ, 3 ಜನ ವಿಕೆಟ್ ಕೀಪರ್ಸ್ ಆಡಿದ್ದಾರೆ ಬ್ಯಾಟಿಂಗು, 4ನೇ ಅವ್ನು ಆಡಿಲ್ಲ ಒಂದ್ಸಲಿನೂ ಅಂತ. ಸರಿ ಆಡಿಸಿ ಅಂತ ಹೇಳಿದ್ರು ರಾಹುಲ್ ದ್ರಾವಿಡ್. ಇವ್ರು ಕಟ್ಟಿದ್ರು, ಇನ್ನೂ ಕಣ್ಣು ಕಟ್ದಂಗಿದೆ ನನಗೆ. KCA B ಗ್ರೌಂಡಲ್ಲಿ ಮ್ಯಾಚು, ಖಲೀಲ್ ಅಹ್ಮದ್, ಆವೇಶ್ ಖಾನ್ ನ್ಯೂ ಬಾಲಲ್ಲಿ ಬೌಲಿಂಗು. ಸೊ ವೆರಿ ಫಸ್ಟ್ ಇವು ಓಪನಿಂಗೇ ಹೋಗಿದ್ದು. ವೆರಿ ಫಸ್ಟ್ ಬಾಲಿಂದ ಸ್ಟೆಪ್ ಔಟ್ ಆಗಿ ಹೊಡಿತಾ ಇದ್ರು ಆಚೆ. ನನ್ನ ನೋಡ್ತಾ ಇದ್ದಾರೆ ರಾಹುಲ್ ದ್ರಾವಿಡ್, ಏನು ಇದು ಅಂತ ಹಿಂಗೆ ಕಳಿಸಿ ಈ ಥರ. ಅದು ಒಂದ್ಸಲಿ ಹೆಂಗೆ ಹೊಡಿತಾರೆ ಅಂದ್ಕೊಂಡ್ರೆ ಒಂದು 20 ಬಾಲಲ್ಲಿ 79 ರನ್ ಹೊಡೆದಿದ್ದು. ಆಯ್ತಾ, ಅನ್ಎಕ್ಸ್ಪೆಕ್ಟೆಡ್. ಸೊ ಯು ಕಾಂಟ್ ಎಕ್ಸ್ಪೆಕ್ಟ್ ದ ಎಕ್ಸ್ಪೆಕ್ಟೆಡ್ ಇವರಿಂದ ಅಂತ ಅಲ್ಲೇ ಅನ್ನಿಸ್ತು ನನಗೆ. ಅದಾದ್ಮೇಲೆ ನೋಡಿ ಅವ್ರ ಗ್ರೋತ್ನು ಅದೇ ಥರ ಆಯಿತು. ನೆಕ್ಸ್ಟು ರಾಹುಲ್ ದ್ರಾವಿಡ್ ಇವ್ರನ್ನ ಫಸ್ಟ್ ಚಾಯ್ಸ್ ವಿಕೆಟ್ ಕೀಪರ್ ಥರ ಮಾಡಿದ್ರು. ಆಲ್ಮೋಸ್ಟ್ ಇಂಡಿಯಾ ಅಂಡರ್ 19 ವರ್ಲ್ಡ್ ಕಪ್ಗೆ ಬಂದರು. ಅಲ್ಲಿಂದ ಡೆಲ್ಲಿ ಡೇ ಡೇವಿಲ್ಸ್ ತೊಗೊಂಡೋಗಿದ್ದೇನೆ ರಾಹುಲ್ ದ್ರಾವಿಡ್. ಇಂಡಿಯಾ ಹೇಗೆ ಅಂಡರ್ 19 ನರ್ಚರ್ ಮಾಡಿದ್ರು ರಾಹುಲ್ ದ್ರಾವಿಡ್ ಇವ್ರನ್ನ. ಆಮೇಲೆ ಅನ್ಬಿಲೀವೇಬಲ್ ರೆಕಾರ್ಡು ಈವನ್ ಇಲ್ಲಿವರೆಗೂ. ಟೆಸ್ಟ್ ಮ್ಯಾಚ್ ಅಂತ ಬಂದಾಗ ಇವರು ಅದ್ವಿತೀಯ ಆ ಥರ ಇದ್ದಾರೆ. ಬಟ್ ನೀವು IPL ಕ್ಯಾಪ್ಟನ್ಸಿ ಅಂತ ಬಂದಾಗ ಇವರಿಂದ ಎಕ್ಸ್ಪೆಕ್ಟ್ ಮಾಡಿದ್ದು ಅದೇ ಥರನೇ, ಏನೋ ಒಂಥರ ಧೂಳೆಬ್ಬಿಸ್ತಾರೆ. ಏನೋ ಅಂದರೆ ಪರ್ಫಾರ್ಮಿಂಗ್ ಕ್ಯಾಪ್ಟನ್ ಯಾವತ್ತೂ ಸಖತ್ ಬೂನ್ ಇದ್ದಂಗೆ ಯಾವುದೇ ಸೈಡ್ಗೆ. ಅದು ಆಗಲಿಲ್ಲ. ಸೊ ಆ್ಯಸ್ ಅ ಟೀಮೂ ಪರ್ಫಾರ್ಮ್ ಮಾಡಲಿಲ್ಲ. ಸೊ 27 ಕೋಟಿ ಏನಪ್ಪ ಸುರಿದು ಬಿಟ್ನಾ ಅಂತ ಫೀಲಿಂಗ್ ಬಂದೇ ಬರುತ್ತೆ. ಬಟ್ ಈ ಥರ ಎಲ್ಲ ಸಿಚುವೇಶನ್ ಇರುತ್ತೆ. ಸೊ ವಿತ್ ರಿಷಬ್ ಪಂತ್ ಏನು ಹೇಳೋಕ್ಕಾಗಲ್ಲ.
ಸೊ ಅವ್ರು ಈ ಹಟ್ಟದ ಮೇಲೂ ಕೂಡಿಸ್ಬೋದು, ಇಲ್ಲ ಕೆಳಗೂ ಹೋಗ್ಬೋದು. ಅದೇ ಆಗಿದೆ LSG. ಗ್ರೇಟ್ ರೆಡ್ ಬಾಲ್ ಕ್ರಿಕೆಟರ್, ಸುಮಾರಾದಂತ ವೈಟ್ ಬಾಲ್ ಕ್ರಿಕೆಟರ್. ಕರೆಕ್ಟ್. ಅಂದ್ರೆ ಈ ಸ್ಟ್ಯಾಂಡರ್ಡ್ಗೆ. ಬಟ್ ಈಗ ಆಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಚೇಂಜ್ ಆಯ್ತಾ ಅವ್ರ ಗೇಮು ಅಂತ? ಅಂದ್ರೆ ಬಂದಾಗ ಅದೇ ಫಾರ್ಮ್ ಅಲ್ಲಿ ಇದ್ರು, ಹೊಡೆದ್ರು ಎಲ್ಲ, ಬಟ್ ಸ್ವಲ್ಪ ಇದಾಗುತ್ತೆ ಸರ್, ಮೆಂಟಲಿ ಎಫೆಕ್ಟ್ ಆಗುತ್ತೆ ಅಲ್ಲ, ಅವರು ಮೆಂಟಲಿ ಸ್ಟ್ರಾಂಗ್ ಅಂತಾನು ತೋರಿಸಿದ್ರು. ಯಾವುದೇ ಆ ತರ ಒಂದು ದೊಡ್ಡ ಗ್ರೀವಿಯಸ್ ಆಕ್ಸಿಡೆಂಟ್ ಆಗಿದೆ, ಆಲ್ಮೋಸ್ಟ್ ಬದುಕಿದೇನೆ ಹೆಚ್ಚು ಅನ್ಬೇಕಾದ್ರೆ ಕ್ರಿಕೆಟ್ ಆಡೋದು ದೂರದ ಮಾತು. ಅಂದ್ರೆ ಕ್ರಿಕೆಟ್ ಆಡ್ತೀನಿ ಅನ್ನೋದು ಇರೋದೇ ಇಲ್ಲ, ಬದುಕಿದ್ರೆ ಸಾಕು ಅಂತ ಆ ಸಿಚುವೇಶನ್ ಇಂದ ಬಂದ್ರು. ಬಂದಾದ್ಮೇಲೆ ನೀವು ಸಿಕ್ಕಾಪಟ್ಟೆ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಕ್ರಿಕೆಟ್ ಅಲ್ಲಿ ಸುಮ್ನೆ ಹೋಗಿ ಟೀಮಲ್ಲಿ ಇದ್ರು ಅಂತಲ್ಲ, ಅಲ್ಲೂ ತಿರ್ಗಾ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಅಂದ್ರೆ ಇವರು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂಡ್ ಅವ್ರ ಗೇಮ್ ಮೇಲೆ ಅವ್ರಿಗೆ ಎಷ್ಟು ಬಿಲೀಫ್ ಇದೆ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ಈಗಲೂ ಅಷ್ಟೇ, ಮುಂದಿನ ವರ್ಷ ಅವರು ಕ್ಯಾಪ್ಟನ್ಸಿ ಮಾಡದೇ ಇದ್ರು ಆಸ್ ಅ ಪ್ಲೇಯರ್ T20ನಲ್ಲೂ ಕ್ಲಿಕ್ ಆಗ್ಬೋದು. ಯು ಕ್ಯಾನ್ ಪರ್ಫಾರ್ಮ್ ಬೆಟರ್ ಅಂತ. ಏನಕ್ಕೆ ಅಂದ್ರೆ ಅವ್ರದ್ದು ಮೈಂಡ್ ಸೆಟ್ ಹಂಗಿದೆ, ಒಂಥರ ಬಾಕ್ಸರ್ ಮೆಂಟಾಲಿಟಿ ಇದ್ದಂಗೆ. ಯಾವುದೇ ಒಂದು ನೀವು ಬಾಕ್ಸಿಂಗ್ ಅಂದ್ರೆ ನಾವು ಟೈಸನ್ ಇಲ್ಲ ಮೊಹಮ್ಮದ್ ಅಲಿ ಜ್ಞಾಪಕ ಬರ್ತಾರೆ, ಇಲ್ಲ ಅಂದ್ರೆ ಫಿಲ್ಮ್ಸ್ ಅಂದ್ರೆ ಎಷ್ಟೊಂದು ಜನ ಫಿಲ್ಮ್ಸ್ ನೋಡ್ತಾ ಇರ್ತಾರೆ. ರಾಕಿ, ಸಿಲ್ವೆಸ್ಟರ್ ಸ್ಟಾಲೋನ್ ಅಂದ್ರೆ ಎಷ್ಟೇ ಗುದ್ದಿದ್ರು ಅದನ್ನ ತಡ್ಕೊಂಡು ವಾಪಸ್ ತಿರ್ಗಾ ನಾಕ್ಔಟ್ ಪಂಚ್ ಹೊಡೆಯುವಂತ ಪ್ಲೇಯರ್ ರಿಷಬ್ ಪಂತ್. ಆಮೇಲೆ ಮಗು ತರ ಅವ್ನು ಎಷ್ಟು ಚೆನ್ನಾಗಿ ನೋಡ್ಕೊಂತಿರೋ ಅಷ್ಟೊಳ್ಳೆ ರಿಟರ್ನ್ಸ್ ಬರುತ್ತೆ. ಸೊ ಹಂಗಾಗಿ ಓನರ್ಸ್, ಮ್ಯಾನೇಜ್ಮೆಂಟ್ ಎಲ್ರು ಮ್ಯಾಟರ್ ಆಗ್ತಾರೆ ಇವ್ರನ್ನ ಹ್ಯಾಂಡಲ್ ಮಾಡ್ಬೇಕು ಅಂತ ಅಂದ್ರೆ. ಆಲ್ರೌಂಡರ್ಸ್ ಏನಾದ್ರು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ದು ಎಕ್ಸ್ಪಾಂಡ್ ಮಾಡಬೇಕು ಅಂತ ಅನ್ಕೋತಾ ಇದ್ರೆ ಅಪ್ ಟು 20 crore ವರೆಗೂ ಲೋನ್ ತಗೊಳ್ಳೋದಕ್ಕೆ ನಿಧಿ ವೃದ್ಧಿ ಹೆಲ್ಪ್ ಮಾಡ್ತಾರೆ. 100+ ಬ್ಯಾಂಕ್ಸ್ ಇದೆ ಟೈಪ್ ಇದೆ, 20+ ಪ್ರಾಡಕ್ಟ್ಸ್ ಇದೆ. ಆಲ್ಸೋ ಇವ್ರು ಕೊಡಿಸೋ ಲೋನ್ ಮೇಲೆ ಯಾವುದೇ ಕಮಿಷನ್ ತಗೊಳ್ಳೋದಿಲ್ಲ. ಆಲ್ಸೋ ನೀವು ಆಲ್ರೌಂಡರ್ಸ್ ಕಡೆಯಿಂದ ಹೋಗ್ತಿದ್ದೀರಾ ಅಂದ್ರೆ ಎಕ್ಸೈಟಿಂಗ್ ಆಫರ್ಸ್ ಇರುತ್ತೆ, ಡಿಸ್ಕೌಂಟ್ಸ್ ಇರುತ್ತೆ. ಸೊ ಗೋ ಚೆಕ್ಔಟ್ ನಿಧಿ ವೃದ್ಧಿ. ಮೇ ಬಿ ಈ ಸಲ KL ರಾಹುಲ್ಗೆ ಸಿಗ್ದಂತ ನೆಗೆಟಿವಿಟಿ LSG ಇದ್ದಾಗ ಪಂತ್ಗೆ ಸಿಗ್ಲಿಲ್ಲ ಅನ್ನಿಸ್ತು. ದೋ ದ ಪರ್ಫಾರ್ಮೆನ್ಸ್ ವಾಸ್ ಲ್ಯಾಕ್ಲಸ್ಟರ್, ಅದು ಸಿಗ್ಲಿಲ್ಲ ಅಂತ ಅನಿಸ್ತು. KL ರಾಹುಲ್ಗೆ ನೆಗೆಟಿವಿಟಿಗಿಂತ ಓನರ್ ನೆಗೆಟಿವ್ ಸಿಕ್ಕಿತ್ತು KL ರಾಹುಲ್ ಇದ್ದಾಗ. ಕರೆಕ್ಟ್, ಅಂದ್ರೆ ಓನರ್ ಇಂದ ಜಾಸ್ತಿ ಬಂತು KL ರಾಹುಲ್ಗೆ. ಎನ್ವೈರನ್ಮೆಂಟ್ ತುಂಬಾ ನೆಗೆಟಿವ್ ಇಲ್ಲ, ಆಗಿದೆ. ಮೇ ಬಿ ಆ ತರ ಮಾಡಿದ್ರಿಂದಾನೇ ಈ ಸಲ ತಿದ್ಕೊಂಡಿರ್ಬೋದು. ಇಲಾಂಟೆಡ್ ಅದಕ್ಕೆ PR ಎಲ್ಲ ಮಾಡಿದ್ರಲ್ಲ, ಹೆವಿ PR ಮಾಡೋದು. ಹೆವಿ PR ಮಾಡಿದ ಮೇ ಬಿ ಫಸ್ಟ್ ಟೈಮ್ ಓನರ್ಸ್ ಆಗಿದ್ದಕ್ಕೆ ಅವ್ರಿಗೂ ಕಲಿಯೋದು ತುಂಬಾ ಇತ್ತು ಆಸ್ ಅನ್ ಓನರ್ ಅನ್ಸುತ್ತೆ. ಲೆಟ್ಸ್ ಕಮ್ ಟು ನಂಬರ್ 9. ಈ ಟೀಮ್ ಮಾತ್ರ ದ ಬಿಗ್ಗೆಸ್ಟ್ ಲೆಗ್ ಡೌನ್ ಆಫ್ ದ ಸೀಸನ್. ಮುಂಬೈ ಇಂಡಿಯನ್ಸ್ ಎಲ್ಲ ಇಂಡಿಯನ್ ಟೀಮ್ಗೆ ಆಡದಂಥ ಕ್ಯಾಟ್ ಪ್ಲೇಯರ್ಸ್ ಇದ್ರು. ಪ್ಲಸ್ ಒಂದು ಸ್ಟಾರ್ಟ್ ಏನಪ್ಪ ಅಂದರೆ 2020 ಆದಮೇಲೆ ಎವ್ರಿ ಆಲ್ಟರ್ನೇಟ್ ಇಯರ್ ದೇವ್ ಬಿನ್ ಇನ್ ಬಾಟಮ್ 3. ಕರೆಕ್ಟ್. ಮುಂಬೈ ಥಿಂಕ್ ಟ್ಯಾಂಕು ಚೆನ್ನಾಗಿತ್ತು, ಎಲ್ಲ ಕೋಚಸು ಚೆನ್ನಾಗಿದ್ರು, ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಪನ್, ಏನಾಗಿರ್ಬೋದು. ಆಲ್ಸೋ ಯಾವುದೇ ಎಕ್ಸ್ಪರ್ಟ್ ಕೇಳಿದ್ರೆ ಮುಂಬೈ ಇಂಡಿಯನ್ಸ್ ಟಾಪ್ 4 ಅಲ್ಲಿ ಇರ್ತಾರ ಅಂದ್ರೆ 100% ಇರ್ತಾರೆ ಅಂತ ಹೇಳ್ಕೊಂಡಿದ್ದು ಒಂದು ಟೀಮ್ ಈ ಟೀಮು. ಬಟ್ ಪ್ಲಸ್ ಪ್ರತಿ ವರ್ಷ ಟಾಪ್ ಬಾಟಮ್ 4 ಅಲ್ಲಿ ಬಂದ್ರು. ವೆನ್ ವಿ ವರ್ ಸೀಯಿಂಗ್ IPL ಹೆಂಗೋ ಮಾಡ್ಕೊಂಡು ಬರ್ತಾರೆ ಗುರು. ವಿವರ್ಸಿಂಗ್ IPL ಅಂದ್ರೆ ಇವಾಗೆಲ್ಲ ನೋಡ್ತಿಲ್ವಾ? ಟು ಬಿ ಅನ್ನೋ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಬಿಕಾಸ್ ಈ ಒಂದು ಸೀಸನ್ ಸ್ವಲ್ಪ ಬಿಸಿ ಆಗಿದ್ದ ಕಾರಣ. ಬಟ್ ಆಲ್ ದೀಸ್ ಸೀಸನ್ಸ್ ನಾನು ನೋಡ್ತಿದ್ದ ಕಾರಣ ಬಾಟಮ್ 4 ಇಂದ ಬಂದು ಹೆಂಗೋ ಮಾಡಿ 4ಗೆ ಬರೋರು. ವಾಟ್ ವೆಂಟ್ ರಾಂಗ್? 5 ವರ್ಷ ವಿನ್ ಆಗಿದ್ದಾರೆ ಅಂದರೆ ಎಷ್ಟೋ ಫ್ಯಾಕ್ಟರ್ಸು ಅದರಲ್ಲಿ ಕೂಡ್ಕೊಳ್ಳುತ್ತೆ. ಸೊ ಪ್ರೈಮಲ್ಲಿ ಇದ್ದರು ಎಷ್ಟೋ ಜನ, ರೋಹಿತ್ ಶರ್ಮಾ ಅಟ್ ಇಸ್ ಪ್ರೈಮು, ಆಮೇಲೆ ಸುಮಾರು ಜನ ಇದ್ದವರು ಆ ಥರ ಇದ್ದರು ಕ್ರಿಕೆಟರ್ಸು. ಇವಾಗ ಟ್ರೆಂಟ್ ಬೋಲ್ಟ್ ಆಗಲಿ, ಬುಮ್ರಾ ಆಗಲಿ, ಅಪ್ಕಮಿಂಗ್ ಇದ್ರು ಬುಮ್ರಾ ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಹಂಗರ್ ಇತ್ತು, ಇಲ್ಲಾಂದ್ರೆ ಅಂಬಾಟಿ ರಾಯ್ಡು ಇದ್ರು ಆ ಟೈಮಲ್ಲಿ. ಆಮೇಲೆ ಸುಮಾರು ಜನ ಯಂಗ್ಸ್ಟರ್ಸ್ ಇದ್ರು. ಸೊ ಸುಮಾರು ಜನ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸು ಇದ್ರು ಇದರಲ್ಲಿ ಗೆದ್ದಾಗ. ಅಂದರೆ ನಿಮಗೆ ಹರ್ಭಜನ್ ಸಿಂಗ್ ಇದ್ದ, ನಾನು ಜಸ್ಟ್ ಎಕ್ಸಾಂಪಲ್ಸ್ ಕೊಡ್ತಾ ಇರೋದು. ಸುಮಾರು ಫ್ಯಾಕ್ಟರ್ಸ್ ಕೂಡ್ಕೊಂಡಿತ್ತು. ಅಂದರೆ ಒಬ್ಬ ಪ್ರಾಪರ್ ಕ್ಯಾಪ್ಟನ್ನು, ಪರ್ಫಾರ್ಮಿಂಗ್ ಕ್ಯಾಪ್ಟನ್ನು. ಕೆಲವು ಸಲ ಪರ್ಫಾರ್ಮು ಮಾಡಿಲ್ಲ ರೋಹಿತ್ ಶರ್ಮಾ, ಟು ಬಿ ಹಾನೆಸ್ಟ್. 5 ಸಲ ಗೆದ್ದಾಗ ಅಂಡರ್ ಪರ್ಫಾರ್ಮಿಂಗ್ ಇದ್ರು. ಬೇರೆಯವರೆಲ್ಲನೂ ಕ್ಯಾಪ್ಟನ್ ಇಸ್ ಆಸ್ ಗುಡ್ ಆಸ್ ಇಸ್ ಟೀಮ್ ಅಂತ ಒಂದು ಸೇಯಿಂಗ್ ಇದೆ. ಸೊ ಅದೇ ಥರ ಇತ್ತು. ಆ್ಯಂಡ್ ಈವನ್ ನರ್ಚರ್ ಮಾಡೋರು ಯಂಗ್ಸ್ಟರ್ಸ್ನ ಹುಡುಕಿ ಅವ್ರಿಗೆ ಪ್ಲ್ಯಾಟ್ಫಾರ್ಮ್ ಕೊಡೋದು ನಾವು ನೋಡಿದ್ದೀವಿ. ಇದೆಲ್ಲ ಇತ್ತು ಮುಂಬೈ ಇಂಡಿಯನ್ಸಲ್ಲಿ. ಈ ವರ್ಷ ಏನು ಡಿಫ್ರೆಂಟಾಗಿ ಕಾಣಿಸ್ತು ಅಂದರೆ, ಒಬ್ಬ ಕ್ಯಾಪ್ಟನ್ಗೆ ಅಂದರೆ ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಇದ್ರೂ ಬೇರೆಯವ್ರು ಲೀಡ್ ಮಾಡ್ತಾಯಿದ್ರು. ದಟ್ ಇಸ್ ಹಾರ್ದಿಕ್ ಪಾಂಡ್ಯ. ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ಅದು ಸರಿಯಾಗಿ ಎಲ್ಲೋ ಕೂತ್ಕೊಳ್ಳಲಿಲ್ಲ, ಸಿಂಕ್ರೊನೈಸ್ ಆಗಲಿಲ್ಲ ಟೀಮ್ ಜೊತೆಗೆ. ರೋಹಿತ್ ಶರ್ಮಾ ಎಕ್ಸ್ಪೀರಿಯನ್ಸ್ ಪ್ಲೇಯರು, 5 ಟೈಮ್ ಟೈಟಲ್ ಹೋಲ್ಡರು, ಅವರು ಇದ್ದರು ಟೀಮಲ್ಲಿ. ಆ್ಯಂಡ್ ಸುಮಾರು ಜನ, ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ ವರ್ಲ್ಡ್ ಕಪ್ ವಿನ್ನಿಂಗ್ ಸ್ಕ್ವಾಡಲ್ಲಿ ಇದ್ದಂಥ 5 ಪ್ಲೇಯರ್ಸು ಇದ್ದರು. ನೀನು ತಿಲಕ್ ವರ್ಮಾ ತೊಗೊಬೋದು, ಜಸ್ಪ್ರೀತ್ ಬುಮ್ರಾ ತೊಗೊಬೋದು, ಇಲ್ಲ 5 ಜನ. ಆಮೇಲೆ ಸೂರ್ಯಕುಮಾರ್ ಯಾದವ್, ಪಾಂಡ್ಯ, ಅಫ್ಕೋರ್ಸ್ ಫಟ್ಟಿಗ್ ಆಗೋಯ್ತಾ ಅಂದರೆ ವರ್ಲ್ಡ್ ಕಪ್ ಅಲ್ಲಿವರೆಗೂ ಆಡಿಕೊಂಡ್ಬಂದು. ಅಂದರೆ ನಿಮಗೆ ಗೊತ್ತಿಲ್ದಿರೋ ಆ ಫಟೀಗ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ತಿರ್ಗಾ ನೀವು ಹ್ಯಾವ್ ಟು ರೀಗ್ರೂಪು, ತಿರ್ಗಾ ಒಂದು ಬೇರೆ ಎನ್ವಿರಾನ್ಮೆಂಟ್ಗೆ, ಟೀಮ್ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗಬೇಕಾಗತ್ತೆ, ಸಿಂಕ್ರೊನೈಸ್ ಆಗಬೇಕಾಗತ್ತೆ.
ಅಲ್ಲಿ ಮೇ ಬಿ ಸೂರ್ಯಕುಮಾರ್ ಯಾದವೇ ಲೀಡ್ ಮಾಡಿದರೆ ಅದು ಈಸಿ ಆಗಿರೋದಾ ಅನ್ನೋ ಒಂದು ಥಾಟ್ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ತಿರ್ಗಾ ಹಾರ್ದಿಕ್ ಪಾಂಡ್ಯ ಬಂದು ಲೀಡ್ ಮಾಡಿದ ತಕ್ಷಣ ಎಲ್ಲೋ ನನಗೆ ಕಾಣಿಸಿದ್ದು ಪರ್ಸ್ನಲಿ 3-4 ದಿಕ್ಕು ಹೋಗ್ತಾ ಇದೆ ಟೀಮು. ನೀವು ಎಂಥ ದೊಡ್ಡ ಕೋಚು ಇಲ್ಲ ಸಪೋರ್ಟ್ ಸ್ಟಾಫ್ ಯೂನಿಟ್ ತಂದ್ರೂ ಈ ಥರ ಇದ್ದರೆ ಟೀಮು ಒಂದೊಂದ್ಸಲಿ ನೀವೇನು ಮಾಡೋಕ್ಕಾಗಲ್ಲ. ನೀವು ಆಕಾಶ ಭೂಮಿ ಒಂದು ಮಾಡಿಬಿಡಿ, ಆ್ಯಸ್ ಅ ಟೀಮ್ ಕ್ಲಿಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ಪರ್ಫಾರ್ಮ್ ಮಾಡೋಕ್ಕಾಗ್ತಾ ಇಲ್ಲ ಆ್ಯಸ್ ಅ ಕ್ಯಾಪ್ಟನ್ನು. ನೀವು ಬಾಲ್ ಮಾಡ್ತೀರಾ, ಎಕ್ಸ್ಪೆನ್ಸಿವ್ ಆಗ್ತೀರಾ. ಮಿಡ್ಲ್ ಆರ್ಡ್ರಲ್ಲಿ ಬಂದು ನನಗೆ ಆಶ್ಚರ್ಯ ಆಗಿದ್ದು ಏನಂದರೆ, ಹಾರ್ದಿಕ್ ಪಾಂಡ್ಯ ನಾರ್ಮಲ್ ಹಾರ್ದಿಕ್ ಪಾಂಡ್ಯ ಆಗಿದ್ದರೆ ಅವರು ಪರ್ಫಾರ್ಮ್ ಮಾಡಿರೋರೇನೋ. ಇವ್ರು ವೈಭವ್ ಸೂರ್ಯವಂಶಿ ಆಮೇಲೆ ಮತ್ತೊಬ್ಬರು ಜೋರಾಗಿ ಆಡೋದು ನೋಡಿ ಫಸ್ಟ್ 6 ಓವರ್ಸಲ್ಲಿ ಇವರು ಇನ್ನೂ ಜಾಸ್ತಿ ಜೋರಾಗಿ ಹೊಡಿಯೋಕ್ಕೆ ಹೋಗಿ ಆ ಟೈಮೇ ಮಾಡ್ತಾ ಇರಲಿಲ್ಲ. ಅದು 1 ಮ್ಯಾಚ್ ಆಗ್ಬೋದು, 2 ಮ್ಯಾಚ್ ಆಗ್ಬೋದು. ಮೇ ಬಿ ಎಷ್ಟು ಗೊಂದಲ ಇತ್ತು ಅನ್ನೋದು ನಾನು ಯೋಚನೆ ಮಾಡ್ತಾ ಇದ್ದೆ. ಇಡೀ ಟೂರ್ನಮೆಂಟು ಅವರು ನಾರ್ಮಲ್ ಹಾರ್ದಿಕ್ ಪಾಂಡ್ಯ ಸುಮ್ಮನೆ ಟೈಮ್ ಮಾಡ್ತಾರೆ, 6 ಹೋಗುತ್ತಲ್ಲ, ಅದು ನೋಡಲೇ ಇಲ್ಲ ನಾನು. ಆಲ್ಸೋ ಇನ್ನೊಂದು, ಹಾರ್ದಿಕ್ ಪಾಂಡ್ಯ ಯಾವಾಗ ಕ್ಯಾಪ್ಟನ್ಸಿಯಿಂದ ಕೆಳಗಡೆ ಇಳಿದಾಗ ಮ್ಯಾಚ್ ಸೂಪರ್ ಪರ್ಫಾರ್ಮ್ ಮಾಡೋರು, ಗೆಲ್ಲೋರು. ಮತ್ತೆ ಪಾಂಡ್ಯ ಬಂದಿದ ತಕ್ಷಣ ಮ್ಯಾಚ್ ಸೋಲೋರು. ಸೊ ನೀನ್ ಸಿನಿಮಾ ಫೀಲ್ಡ್ ಅಲ್ಲಿ ಇರೋದ್ ಮಾಮ್, ಹೇಳು. ಹಾ. 1 ಸ್ಟಾರ್ ಹಾಕೊಂಡ್ ಸಿನಿಮಾ ಮಾಡೋದ್ ಈಸಿನಾ? 4-5 ಸ್ಟಾರ್ ಪ್ರೆಷರ್ ಜಾಸ್ತಿ ಪ್ರೆಷರ್ ಜಾಸ್ತಿ, ಆಮೇಲೆ ಹ್ಯಾಂಡಲ್ ಮಾಡಕ್ ಇರ್ಬೇಕು. ಜನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತಲ್ಲ. ಈಗ 5 ಜನ ಸ್ಟಾರ್ನ ಇವನ್ ಸಮಾಧಾನ ಮಾಡಕ್ ಹೋದ್ರೆ ಇವನ್ ಎಗರ್ತಾನೆ, ಇವನ್ ಎಗರಿದ್ರೆ ಅವ್ನ್ ಸಮಾಧಾನ ಮಾಡಕ್ ಹೋಗ್ಬೇಕು. ಯಾರು ಹಾಳಾಗ್ ಹೋಗ್ಬಿರೋದು ಬಿಟ್ಬಿಡ್ದ. ಪ್ರೊಡಕ್ಷನ್ ಕಷ್ಟ, ಅವ್ರ ಅಷ್ಟು ಜನನು ಒಂದ್ ಸೆಟ್ ಅಲ್ಲಿ ನೋಡ್ಕೊಬೇಕು ಅಂತ ಅಂದ್ರೆ ಕಷ್ಟ. ಇನ್ಫ್ಯಾಕ್ಟ್ ಫಸ್ಟ್ ಸೀಸನ್ ಆಫ್ IPL ಅಲ್ಲೇ ಎಷ್ಟೊಂದ್ ಜನ ಸೂಪರ್ ಸ್ಟಾರ್ಸ್ ಇದ್ರು ಆ ಡೆಕ್ಕನ್ ಚಾರ್ಜರ್ಸ್ಗೆ. ಆಂಡ್ರೂ ಸೈಮಂಡ್ಸ್, ಹರ್ಷಲ್ ಗಿಬ್ಸ್, ಗಿಲ್ ಕ್ರಿಸ್ಟ್, ಅಫ್ರೀದಿ, ಇವರೆಲ್ಲ ಇದ್ರು. ಲಾಸ್ಟ್ ಬಟ್ 1 ಅಲ್ಲೋ ಫಿನಿಶ್ ಮಾಡಿದ್ರು. 7-8ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿದ್ರು. ಹಿಂಗೆಲ್ಲ ಆದಾಗ ಗೊತ್ತಾಗುತ್ತೆ ಸೂಪರ್ ಸ್ಟಾರ್ಸ್ ಗಳನ್ನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ. ಅದಕ್ಕೆ MS ಧೋನಿ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಅಷ್ಟು ರೆಸ್ಪೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಥವಾ ಈ ಅರ್ಲಿ 2000s ಅಥವಾ ಲೇಟ್ 90s ಅಲ್ಲಿ ಆಸ್ಟ್ರೇಲಿಯನ್ ಟೀಮ್ ಇರ್ಬೋದು, ಸ್ಟೀವ್, ರಿಕಿ ಪಾಂಟಿಂಗ್, ಇವಾಗ ಹೇಳ್ಬೋದು ಬಿಡಪ್ಪ ಎಲ್ಲರೂ ಸೂಪರ್ ಸ್ಟಾರ್ ಗಳೇ ಇದ್ರು ಅಂತ. ಬಟ್ ಅದೇ ಒಂಥರ ನೆಗೆಟಿವಿಟಿ ಆಗ್ಬೋದಲ್ಲ. ಕರೆಕ್ಟ್. ಸೊ ಅವ್ರ ಮೇಲೆ ರೆಸ್ಪೆಕ್ಟ್ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಕ್ಟ್. ಅಲ್ಲ, ಈ ಸೂಪರ್ ಸ್ಟಾರ್ ಬಿಡಿ, ಇನ್ನು ಪರ್ಫಾರ್ಮಿಂಗ್ ಓವರ್ಸೀಸ್ ಪ್ಲೇಯರ್ಸ್ನು ಅವರು ಆ ಮಿಕ್ಸಲ್ಲಿ ಸರಿಗೆ ಆಡ್ಸೋಕ್ಕಾಗಿಲ್ಲ. ಕ್ವಿಂಟನ್ ಡಿ 100 ಹೊಡೆದವರು ರೆಗ್ಯುಲರ್ ಆಡಕ್ಕಾಗ್ಲಿಲ್ಲ. ಆಮೇಲೆ ಆಲ್ಮೋಸ್ಟ್ ರಿಕಲ್ಟನ್ 100 ಹೊಡೆದಾದ್ಮೇಲೆ ಒಂದ್ ಸ್ವಲ್ಪ ಫಾರ್ಮ್ ಹೋಯ್ತು, ಸಡನ್ ಆಗಿ ಇರ್ಲೇ ಇರ್ಲಿಲ್ಲ ಅವ್ರು ಟೀಮಲ್ಲಿ. ತಿರ್ಗಾ ವಾಪಸ್ ಅವರು ಇಂಜುರಿ ಆಯ್ತು ಅಂತ ವಾಪಸ್ ಬಂದು 100 ಹೊಡೆದ್ರು. ಅವ್ರಿಬ್ರು 100 ಹೊಡೆದಾಗ್ಲೂ ಸೋತ್ರು. ಎಕ್ಸಾಕ್ಟ್ಲಿ. ಅಂದ್ರೆ ಬೇರೆ ಟೀಮ್ ಅವರು 100 ಹೊಡಿದೇ ಇರ್ಲಿ, ಬೇರೆ ಲೆವೆಲ್ಗೆ ಹೊಟ್ಟೋಗಿದೆ ಬಿಡಿ. ಇವಾಗ ಪಾಪ ಬೌಲರ್ಸ್ ಬಂದು ಬೌಲಿಂಗ್ ಮಾಡ್ಬೇಕಷ್ಟೇ, ಅವ್ರಿಗೆ ಮಾರ್ಜಿನ್ ಆಫ್ ಎರರ್ ಕಡಿಮೆ ಅಂತ ಇದ್ರು, ಆ ಕಡಿಮೆನಲ್ಲಿ ಕಡಿಮೆ ಆಗೋಗಿದೆ, ಅದು ಬೇರೆ ವಿಷಯ. ಸ್ಯಾಂಟ್ನರ್ ಒಂದು ಟಾಪ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಇನ್ ದ ವರ್ಲ್ಡ್, ಅವ್ರನ್ನ ರೆಗ್ಯುಲರ್ ಬೇಸಿಸ್ ಆಗಿ ಯೂಸ್ ಮಾಡಕ್ಕಾಗ್ಲಿಲ್ಲ. ಯಾಕಂದ್ರೆ ಗಜನ್ ಫಾರ್ ವಿಕೆಟ್ಗಳು ಎತ್ತಾ ಇದ್ರು, ಬಿಡಂಗಿಲ್ಲ, ಕಟ್ಕೊಳಂಗಿಲ್ಲ. ವಿಲ್ ಜಾಕ್ಸ್ ಅಂತೂ ಆಡಿಸ್ಲೇ ಇಲ್ಲ, ಕಾಣಿಸ್ಲೇ ಇಲ್ಲ. ಅಂದ್ರೆ ನೀವು ಅವು ಎಂತ ಒಂದು ಆಲ್ರೌಂಡ್ ಎಬಿಲಿಟಿ ತರ್ತಾರೆ. ಅವ್ರು ಎಲ್ಲಿ ಬೇಕಾದ್ರೂ ಆಡ್ಬೋದು. ಅಂದ್ರೆ ನಂಬರ್ 6 ತನಕ ಇವ್ರು ಎಲ್ಲಿ ಫಿಟ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೆ. ಯಾಕೆಂದ್ರೆ ಎಲ್ಲ ರೆಡಿಯಾಗಿ ಅಲ್ಲಿ ಬ್ಲಾಕ್ ಆಗೋಯ್ತು ಜಾಗ. ಸೊ ಅಲ್ಲೂ ಏನು ಮಾಡಕ್ಕಾಗ್ಲಿಲ್ಲ. ಕಾರ್ಬಿನ್ ಬಾಷ್ ಬಂದಿದ ತಕ್ಷಣ ಅವರು ಯಾವ ತರ ಇಂಪ್ಯಾಕ್ಟ್ ಮಾಡೋದು ಅಂತ ಗೊತ್ತಿದೆ. ಅವರು ಹಾರ್ದಿಕ್ ಪಾಂಡ್ಯ ಇದ್ದ ಟೀಮಲ್ಲಿ ಕಾರ್ಬಿನ್ ಬಾಷ್ ಕಡೆ ನೋಡೋದೇ ಇಲ್ಲ, ಆ ತರ ಇರುತ್ತೆ. ಕೊನೆಗೆ ಹೆಂಗಾಗೋಯ್ತು ಅಂದ್ರೆ ಇವ್ರು ಹಾರ್ದಿಕ್ ಪಾಂಡ್ಯ 2 ಮ್ಯಾಚ್ ಆಡದೇ ಇದ್ದಾಗ ಅವ್ರು ಬಂದ್ರು, ಅಲ್ಲಿ ಅವರು ಇಂಪ್ಯಾಕ್ಟ್ ಮಾಡಿದ್ರು. ಸೊ ಈ ತರಾನೇ ಇತ್ತು ಕತೆ. ಮುಂಬೈ ಇಂಡಿಯನ್ಸ್ ಎಲ್ಲೂ ಹೋಗ್ಲೇ ಇಲ್ಲ, ಅದು ಕೆಳಗೆ ಇತ್ತು, ಅಲ್ಲೇ ಫಿನಿಶ್ ಆಗೋಯ್ತು. ದೆನ್ ಬುಮ್ರಾ ಸರ್, ನೀನ್ ಬೇರೆ ಏನ್ ಹೇಳ್ಬೇಕಾ? ಅದೇ ಬುಮ್ರಾದೆ ಏನಂದ್ರೆ ಸ್ಟ್ರಾಟಜಿಕಲಿ ಎರರ್ಸ್. ನಿಮ್ಮ ಹತ್ರ ಚಿನ್ನಟ್ ಕುಡ್ಕೆ ಇದೆ, ಅದನ್ನ ಹೆಂಗ್ ಉಪಯೋಗಿಸ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಬುಮ್ರಾಗೆ ನೀವು ಫಸ್ಟ್ ಓವರ್ ಕೊಡ್ತೀರಾ ಇಲ್ವಾ ಸರ್? ಫ್ರಂಟ್ ಅಲ್ಲಿ ವಿಕೆಟ್ ಕೊಡಪ್ಪ ಅಂತ ಪವರ್ ಪ್ಲೇ 2 ಅಥವಾ 3 ಓವರ್ ಕೊಟ್ಟು ವಿಕೆಟ್ಸ್ ಗಳು ತೆಗಿಯೋ ಬದಲು ರೈನ್ ಶಾರ್ಟ್ ಅಂಡ್ ಗೇಮ್ ಸರ್, 11 ಓವರ್ 12 ಓವರ್. ಅದೇ ವೈಭವ್ ಸೂರ್ಯವಂಶಿ ತೆಗಿತಾರಲ್ಲ, ಫಸ್ಟ್ ಬಾಲ್ 6 ಹೊಡಿತಾರಲ್ಲ, 11 ಓವರ್ಸ್ ಮ್ಯಾಚ್ ಅಲ್ಲಿ ಇರೋದೇ 10 ಓವರ್. ಅದ್ರಲ್ಲಿ ಪವರ್ ಪ್ಲೇಲಿ 3 ಓವರ್ ಇದೆ, 2 ಓವರ್ ಬುಮ್ರಾ ಹತ್ರ ಹಾಕ್ಸ್ಬೇಕ್ತಾನೆ. ಇಲ್ಲ, ನಾವು ದೀಪಕ್ ಚಹರ್ ಹತ್ರ ಫಸ್ಟ್ ಓವರ್ 22 ರನ್, ಅಲ್ಲೇ ಮ್ಯಾಚ್ ಗಾನ್. ಅಲ್ಲ, ನಾವು ದೀಪಕ್ ಚಹರ್ ಹತ್ರ ಹಾಕ್ತೀವಿ ಅಂತ ಕೂತ್ರೆ ಆಗತ್ತಾ? ಅದು ದೀಪಕ್ ಚಹರ್ ಅಟ್ ಇಸ್ ಬೆಸ್ಟ್. ಧೋನಿ ಅದು ಯೂಸ್ ಮಾಡಿದ್ದು ಚೆನ್ನೈ ಸೂಪರ್ ಕಿಂಗ್ಸ್, ಅವಾಗ 2 ಕಡೆ ಮೂವ್ ಮಾಡೋರು ಅಂಡ್ ಎವ್ರಿ ಟೈಮ್ ಆನ್ ಡಾಟ್, ಪರ್ಫೆಕ್ಟ್ ಆ ಪೀಕಲ್ಲಿ ಇದ್ದಿದ್ದು. ನಾವು ದೀಪಕ್ ಚಹರ್ನ ಪೀಕಲ್ಲಿ ಇದ್ದಾರೆ ಅಂತ ಹೇಳ್ಕೊಳಕ್ಕಾಗಲ್ಲ. ಆಮೇಲೆ ಬೋಲ್ಟ್ ಕೂಡ ಅವರು ಸ್ಟ್ಯಾಟ್ಸ್ ತೆಗೆದ್ರೆ ಎವ್ರಿ ಟೈಮ್ ಫಸ್ಟ್ ಓವರ್ ವಿಕೆಟ್ ಎತ್ತಿದ್ದಾರೆ ಅನ್ನೋದಿದೆ. ಎಸ್, ನೋ ಡೌಟ್. ಬಟ್ ಅದಾಗ್ತಾ ಇಲ್ಲ. ಅವರು ನಾಟ್ ಅಟ್ ಇಸ್ ಬೆಸ್ಟ್, ನಾಟ್ ಅಟ್ ಇಸ್ ಪೀಕ್ ಅಂದಮೇಲೆ ನಿಮ್ಮ ಬೆಸ್ಟ್ ಯಾರು? ಬುಮ್ರಾ ಸ್ಟಾರ್ಟ್ ಮಾಡಬೇಕು. ನೀವು 1-2 ವಿಕೆಟ್ ಅಪ್ ಫ್ರಂಟ್ ತಕ್ಕೊಟ್ರೆ ನಿಮ್ಗೇನೆ ತಾನೇ ಅದು ಅಡ್ವಾಂಟೇಜ್. ಆಮೇಲೆ ಆ ತರ ಯೋಚಿಸಲೇ ಇಲ್ಲ. ಬೌಲರ್ಗೂ ಕಾನ್ಫಿಡೆನ್ಸ್ ಆಗುತ್ತಲ್ಲ ಸರ್, 1-2 ವಿಕೆಟ್. ಅವರು ಕಾನ್ಫಿಡೆನ್ಸ್ ಬೇಡವೇ ಬೇಡ. ಬಟ್ ಯಾಕೆ ಈ ಸರಿ ವಿಕೆಟ್ ತಗಿಲ್ಲ, ಪರ್ಫಾರ್ಮೇ ಮಾಡಲಿಲ್ಲ ಅಂದ್ರೆ ಬುಮ್ರಾ? ನೋಡಿ, ಫ್ಯಾಕ್ಟರ್ಸ್ ನೀವು ಒಳ್ಳೆ ಕ್ವಶನ್ ಕೇಳಿದ್ದು.
ಸರಿ, ಬುಮ್ರಾ ವಿಕೆಟ್ ತೆಗಿಲಿಲ್ಲ ಅಂದ್ರೆ ಅದಕ್ಕೆ ಫ್ಯಾಕ್ಟರ್ ಸುಮಾರಿದೆ. ಹ್ಮ್. ಅಂದ್ರೆ ಎಷ್ಟೋ ಜನ ಇವ್ರು ಆಡ್ಕೊಂಡ್ಬಿಡೋಣ ಅಪ್ಪ, ಹ್ಮ್. ಇವ್ರು ವಿಕೆಟ್ ಕೊಡೋದು ಬೇಡಪ್ಪ, ಇವ್ರಿಗೆ 6 ರನ್ ಆಡಿದ್ರೆ ಸಾಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಕರೆಕ್ಟ್ ಬಂದ್ರೆ ಬೋನಸ್ ಬೌಂಡ್ರಿ ಅನ್ನೋ ಇದ್ರಲ್ಲೇ ಇದ್ರು ಸ್ಟಾರ್ಟಿಂಗ್ ಅಲ್ಲಿ. ಕರೆಕ್ಟ್. ನೀವು ಆಮೇಲೆ ನೋಡಿದಾಗ ಅವ್ರು ಯಾವಾಗ ಬರ್ತಾ ಇದ್ದಿದ್ದು, ಫಸ್ಟ್ 6 overs ಅಲ್ಲಿ ಸುಮಾರು ಯೂಸೇ ಮಾಡ್ತಾ ಇರ್ಲಿಲ್ಲ. ಅಲ್ಲಿ ಆಗ್ಲೇ ಸೆಟ್ಲ್ ಆಗೋಗಿರೋರು. ನ್ಯೂ ಬಾಲ್ ಹೊರಟೋಗಿರುತ್ತೆ. ಆಮೇಲೆ ಎಷ್ಟೊಂದ್ ಜನ ಚಾನ್ಸು ತಗೊಂಡ್ರು. ಸೊ ಅದೊಂದು ಫ್ಯಾಕ್ಟರ್. ಅಂಡ್ ಯಾವಾಗ ಇವರು ಓಪನ್ ಮಾಡಿದ್ರು ಇಲ್ಲ ಫಸ್ಟ್ 6 overs ಅಲ್ಲಿ ಮಾಡಿದ್ರು, ಅವ್ರನ್ನ ಸೇಫ್ ಆಗಿ ಆಡೋರು. ಆಮೇಲೆ ತಿರ್ಗಾ ಹೊಡಿಯೋರು ಯಾರು ಅಂದ್ರೆ ಸೆಟ್ಲ್ ಆಗಿರೋರು ಹೊಡಿಯೋರು. ಕರೆಕ್ಟ್. ವೈಭವ್ ಸೂರ್ಯವಂಶಿ ಬಿಟ್ಬಿಡಿ, ಅವ್ರು ಯಾರಿಗೆಲ್ಲ ಬಂದವ್ರಿಗೆಲ್ಲ ಅದೆಲ್ಲ ಬಂದವ್ರಿಗೆಲ್ಲ ಬಾರಿಸಿದ್ರು. ಬಟ್ ಬುಮ್ರಾ ಇದೆಲ್ಲ ಫ್ಯಾಕ್ಟರ್ಸ್ ಇದೆ. ಕೊನೆಗೆ ಹೆಂಗಾಗೋಯ್ತು ಅಂದ್ರೆ ಫಸ್ಟ್ 5 matches ವಿಕೆಟ್ ಬರ್ಲಿಲ್ಲ, ಎಲ್ಲ ಬುಮ್ರಾ ವಿಕೆಟ್ ಎತ್ತಲಿಲ್ಲ, ಬುಮ್ರಾ ವಿಕೆಟ್. ಅವ್ರ ಮೇಲೆ ಎಷ್ಟು ಪ್ರೆಷರ್ ಇರುತ್ತೆ. ವರ್ಲ್ಡ್ ಕ್ಲಾಸ್ ಬೌಲರ್ ನೋ ಡೌಟ್, ಬಟ್ ಅಂದ್ರೂ ಮನುಷ್ಯನೇನಾ. ಸೊ ಅದು ಕ್ರಿಕೆಟ್ ಅಲ್ಲಿಗೆ ತಂದ್ಬಿಡುತ್ತೆ ಯಾರನ್ನೇ ಆದ್ರೂ. ಹಂಬಲ್ ಮಾಡಿ ಗ್ರೇಟ್ ಸಚಿನ್ ತೆಂಡೂಲ್ಕರ್ ಆಗ್ಲಿ, ಡೆನ್ನಿಸ್ ಲಿಲ್ಲಿ ಆಗ್ಲಿ, ಜಿಯೋಲ್ ಗಾರ್ನರ್ ಆಗ್ಲಿ, ಎಂತೆಂಥವ್ರಿಗೆ ಅವರು ವಾಪಸ್ ತಿರ್ಗಾ ಮನುಷ್ಯರಾಗಿ ಕಾಣಿಸ್ತಾರೆ ಕೆಲವು ಸಲ. ಅದು ಇದೊಂದು ಸನ್ನಿವೇಶ ಅಂತ ಅನ್ಕೊಂತೀನಿ. ಪೇಸು ಡಿಪ್ ಆಗಿತ್ತು. ಆಮೇಲೆ IPL ಶುರು ಹಾಕಿಂತ 1 ವಾರದ ಮುಂಚೆ NCA ಕ್ಯಾಂಪ್ ಅಲ್ಲಿ ಇರ್ತಾರೆ, ರಿಹ್ಯಾಬ್ ಅಲ್ಲಿ ಇರ್ತಾರೆ. ಅದಾದ್ಮೇಲೆ ಬರ್ತಾರೆ. ಏನಾದ್ರು ಒಂದು ಇಂಜುರಿ ತಗೊಂಡ್ ಬಂದಿದ್ರಾ ಅಂತ ಗೊತ್ತಿಲ್ಲ, ಬಟ್ ಸ್ಲೋರ್ ಒನ್ಸೇ ಜಾಸ್ತಿ ಹಾಕೋರು. ಜಾಸ್ತಿ ಫುಲ್ ಟಿಲ್ಟ್ ಅಲ್ಲಿ ನಾವೇನ್ ಬುಮ್ರಾ ನೋಡ್ತೀವಿ, ಆ ಸೆಮಿಫೈನಲ್ ಫೈನಲ್ ಅಲ್ಲಿ ನಾವು ನೋಡಿದ್ವಿ T20 ವರ್ಲ್ಡ್ ಕಪ್ ಅಲ್ಲಿ, ಅದನ್ನ ಇಲ್ಲಿ ನಾವು ನೋಡ್ಲಿಲ್ಲ. ಇದು ಸಖತ್ ವ್ಯಾಲಿಡ್ ಪಾಯಿಂಟ್. ಯಾಕೆಂದ್ರೆ ನೀವು ಆ ಫಾಸ್ಟ್ ಬೌಲರ್ಸ್ ಅಂತ ತಗೊಂಡಾಗ 145 ಕ್ಲಿಕ್ಸ್ ಅಲ್ಲಿ ಆಗ್ತಾ ಇರೋರು ಆ ವೇರಿಯೇಷನ್ನ 115 km/h ತಂದ್ರೆ ಅದು ಬಿಗ್ ಡಿಫ್ರೆನ್ಸ್. ನೀವು 135 ಕ್ಲಿಕ್ಸ್ ಅಲ್ಲಿ ಆಗ್ತಾ ಇದೀರಾ, ಒಂದ್ ಸ್ವಲ್ಪ ನಿಗಲ್ ಇಟ್ಕೊಂಡು ಮಾಡ್ತಾ ಇದೀರಾ ಅಂದ್ರೆ, ಟು ಬಿ ವೆರಿ ಹಾನೆಸ್ಟ್, ಆ ನಿಗಲ್ ಇದ್ರೂ ಹೇಳ್ಕೊಂಡಿಲ್ಲ ಆ ಮನುಷ್ಯ, ಅಂದ್ರೆ ಆ ದೊಡ್ಡತನ ಅಷ್ಟೇ. ಸೊ ಆತನ ಒಂದು ನಿಗಲ್ ಇದ್ರು 135ರಲ್ಲಿ ಹಾಕಿ ಅದು 120 115 ಸ್ಲೋರ್ ಒನ್ಸ್ ಎಲ್ಲಾನು ಅದು ಈಸಿ ಆಗೋಗುತ್ತೆ. ನಿಮ್ಗೆ ಆ ಟ್ರಾಜೆಕ್ಟ್ರಿ ರೀಡ್ ಮಾಡೋದು ಈಸಿ ಆಗುತ್ತೆ, ಆ ಲೆಂತ್ ನ ರೀಡ್ ಮಾಡೋದು ಈಸಿ ಆಗುತ್ತೆ. ಇವೆಲ್ಲ ಫ್ಯಾಕ್ಟರ್ಸ್ ನಾವು ಮಾತಾಡ್ತಾ ಇರೋದು. ಎಷ್ಟೇ ಗ್ರೇಟ್ ಬೌಲರ್ ಇದ್ರು ಒಂಚೂರು ನೀವು ಬಿಲೋ ಪಾರ್ ಇದ್ರು ಈಸಿಯಾಗಿ ನೆಗೋಷಿಯೇಟ್ ಮಾಡ್ಬಿಡ್ತಾರೆ. ಸರ್ ಒಂದು ಕ್ವಶನ್ ಕೇಳ್ತೀನಿ ಈಗ, ಬುಮ್ರಾಗೆ ಇನ್ನೆಷ್ಟು ಇಯರ್ಸ್ ಆಫ್ ಏನೋ ಪ್ಲೇ ಮಿಕ್ಕಿದೆ ಅವ್ರ ಇದ್ರಲ್ಲಿ ಕರಿಯರ್ ಅಲ್ಲಿ? T20 ಆಫ್ಕೋರ್ಸ್. ಐ ಥಿಂಕ್ ಒಂದು 5 ವರ್ಷ. ನನಗೆ ರಿಯಾಲಿಸ್ಟಿಕ್ಲಿ ಇನ್ನೊಂದು 3 years ಪೀಕ್ ಇರುತ್ತೆ ಅಂತ ಅನ್ಕೊಂತೀನಿ. ಆಮೇಲೆ ಮೇ ಬಿ ಪಾಸಿಂಗ್ ದ ಬ್ಯಾಟನ್ ಕೈಂಡ್ ಆಫ್ ವರ್ಷ, ಮೆಂಟರಿಂಗ್ ಆ ಒಂದು ರೋಲ್ಗೆ ಬಂದ್ಬಿಡ್ತಾನೆ ಇನ್ನೊಂದು 3 ವರ್ಷ ಆದ್ಮೇಲೆ ಅನ್ಕೊಂತೀನಿ. ಇನ್ 3 years ಅಂತೂ ಪ್ರಾಪರ್ ಫಿಟ್ ಬುಮ್ರಾ ವರ್ಲ್ಡ್ ಕ್ಲಾಸ್ ಲೆವೆಲ್ಸ್ ಅಲ್ಲಿ ಇನ್ನೂ ಪರ್ಫಾರ್ಮ್ ಮಾಡೋ ಅಂತ ಎಬಿಲಿಟಿ ಇಟ್ಕೊಂಡಿರ್ತಾರೆ. ಇನ್ನೊಂದು T20 ವರ್ಲ್ಡ್ ಕಪ್ ಆಡ್ತಾರೆ ಅಂದ್ರೆ ಗೆಲ್ಸ್ಕೊಡ್ತಾರೆ. ನೆಕ್ಸ್ಟ್ ಅವ್ರ ಪ್ಲೇಸ್ ಯಾರು ಫಿಲ್ ಮಾಡ್ಬೋದು ಇಂಡಿಯಾದಲ್ಲಿ? ಯಾಕಂದ್ರೆ ಮೊನ್ನೆ ಪ್ರಿನ್ಸ್ ಅಂದ್ರೆ ಪ್ರಿನ್ಸ್ ಪರ್ಫಾರ್ಮೆನ್ಸ್ ನೋಡಿ ಅಂತ ಹೇಳಿದ್ರು, ಬಟ್ ಬೇರೆ ಯಾರು ಹೇಳ್ತಾ ಇದ್ರು ಅವಾಗ. ನೋಡಿ, ಅವ್ರ ಪ್ಲೇಸ್ ಫಿಲ್ ಮಾಡೋದು ಅವ್ರ ಕಷ್ಟ ಅಲ್ಲ, ಅಸಾಧ್ಯ. ಯಾಕೆಂದ್ರೆ ಅನ್ಕನ್ವೆನ್ಷನಲ್ ಆಕ್ಷನ್, ಆಮೇಲೆ ಅವರು ಯಾವ ತರ ಅವ್ರ ಲೋಡಿಂಗ್ ಪಾಯಿಂಟ್ ಇದೆ, ಇಲ್ಲ ರಿಲೀಸ್ ಪಾಯಿಂಟ್, ಇಲ್ಲ ಅಂದ್ರೆ ಯಾವ ತರ, ಅಂದ್ರೆ ಯಾವುದೇ ಕೋಚು ಹಿಂಗ್ ಹೇಳ್ಕೊಡ್ಬೋದು ಅನ್ನೋದು ಇಲ್ವೇ ಇಲ್ಲ. ಯಾಕೆಂದ್ರೆ ಎಲ್ಲ ಉಲ್ಟಾನೆ ಅವ್ರು ಎಲ್ಲ. ಲೀಡಿಂಗ್ ಆಮು ಇಲ್ಲಿ ಮುಂದೆಯಿಂದ ಹೋಗುತ್ತೆ, ಇವರು ಕೆಳಗಿಂದ ಎತ್ತಾರೆ ಲೀಡಿಂಗ್ ಆಮು. ಸೊ ಅಲ್ಲಿಂದಾನೇ ಯಾರು ರೆಪ್ಲಿಕೇಟ್ ಮಾಡಕ್ ಅಸಾಧ್ಯ ಅದು. ಅಂದ್ರೆ ನಿಮ್ಗೆ ಒಂದು 100 ವರ್ಷದಲ್ಲಿ ಈ ತರ ಬರ್ಲೂಬಹುದು, ಬರ್ದೇನೂ ಇರ್ಬೋದು. ನಾನು ಆಕ್ಷನ್ ವೈಸ್ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಅಂದ್ರೆ ಸಂಬಡಿ ಲೈಕ್ ನೀವು ಲಾಸ್ಟ್ ಒಂದು ಮ್ಯಾಚ್ ಟರ್ನಿಂಗ್ ಬೌಲರ್ ಅಪ್ಪ. ನೀವು ಹೇಳಿದ ಕ್ವಶನ್ಗೆ ನಾನು ಹೇಳ್ತಾ ಇರೋದು. ಯಾಕೆಂದ್ರೆ ಅವ್ರನ್ನ ಶೂಸ್ ಫಿಲ್ ಮಾಡ್ಬೇಕಂದ್ರೆ ಕ್ಲೋಸ್ ಟು ಇಟ್ ಆದ್ರೂ ಇರ್ಬೇಕಲ್ಲ. ಸೊ ಈ ತರ ಲೋಡಿಂಗ್ ಪಾಯಿಂಟ್ ಆಗ್ಲಿ, ಆ ತರ ಪೇಸು, ಆಮೇಲೆ ಪ್ರೆಸಿಷನ್, ಆನ್ ಕಾಲ್ ಅವ್ರು ಹಾಕೋದಂತೂ ಆ ಯಾರ್ಕರ್ಸ್ ಹಾಕ್ತಾರೆ, ಅಟ್ಯಾಕಿಂಗ್ ಯಾರ್ಕರ್ಸು. ನೀವು ಎವ್ರಿ ಟೈಮ್ ಅಲ್ಲೇನೆ ಬೀಳುತ್ತೆ, ಆ ತರ ಇರುತ್ತೆ. ಆಮೇಲೆ ಇಲ್ಲಾಂದ್ರೆ ಶಫಲ್ ಆದ್ರೆ ಮೂವ್ ಮಾಡ್ತಾರೆ, ಕಾಲ್ ನೋಡ್ತಾರೆ, ಕಾಲ್ನ ಫಾಲೋ ಮಾಡ್ತಾರೆ, ವೈಡ್ ಯಾರ್ಕರ್ಸ್ ಅಟ್ ವಿಲ್ ಹಾಕ್ತಾರೆ, ಒಂದು ಸ್ಲೋರ್ ಒನ್ಸ್ ಜಸ್ಟ್ ರಿಸ್ಟ್ ನ ಬ್ರೇಕ್ ಮಾಡ್ತಾರೆ. ಈ ತರ ಎಲ್ಲ ತುಂಬಾ ಕಷ್ಟ ಸಿಗೋದು. ಅಫ್ಕೋರ್ಸ್ ನೀವು ನನಗೆ ಗೊತ್ತಾಗುತ್ತೆ ನಿಮ್ಮ ಕ್ವಶನ್ ನ ಮರ್ಮ. ಈ ತರ ಹತ್ರ ಆದ್ರೂ ಯಾರಾದ್ರೂ ಬರ್ತಾರ ವಿತ್ ಕನ್ವೆನ್ಷನಲ್ ಆಕ್ಷನ್ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ, ಕಷ್ಟ ಇದೆ ಅದು. ಸೊ ಈ ಮುಂಬೈ ಇಂಡಿಯನ್ಸ್ ಒಂದೇ ಒಂದು ಹೈ ಪಾಯಿಂಟ್ ನಾನು ನೆನ್ಸ್ಕೊಂತಿದ್ದೆ. ಏನಕ್ಕಾಗಿ ಈ ಮುಂಬೈ ಇಂಡಿಯನ್ಸ್ ಒಂದು ಖುಷಿ ವಿಚಾರ ನೆನ್ಸ್ಕೊಬಹುದು ಅಂತ ಅಂದ್ರೆ, ಆ ತಿಲಕ್ ವರ್ಮಾ ಒಂದು 22 ಬಾಲ್ 22 24 ಬಾಲ್ 22 ಆಗ್ಬೇಕಾದ್ರೆ ಇನ್ನೊಂದ್ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಪಂಪ್ ಅಪ್ ಮಾಡ್ತಾ ಇರ್ತಾರೆ. ಒಂದೊಂದು 6 ಹೊಡೆದಾಗ್ಲೂ ಒಂಥರ ಬಾಕ್ಸರ್ ತರ ಪಕ್ಕದಲ್ಲಿ ಕೋಚ್ ಬೆಂತಾಡ್ತಾ ಇರ್ತಾರಲ್ಲ, ಆ ತರ ಪಂಪ್ ಅಪ್ ಮಾಡ್ತಾ ಇರ್ತಾರೆ, ಸೆಂಚುರಿ ಹೊಡಿತಾರೆ ಅಹಮದಾಬಾದ್ ನಲ್ಲಿ GT ಮೇಲೆ. ಐ ಥಿಂಕ್ ಅದೊಂದೇ ಹೈ ಪಾಯಿಂಟ್ ಅಂತ ಅನ್ಕೊಂತೀನಿ ಈ GT ಅವ್ರಿಗೆ, ಸಾರಿ ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಅದ್ ಬಿಟ್ರೆ ಈ LSG ಮತ್ತೆ GT, ನಾನ್ ಸ್ವಲ್ಪ ಟೀಚರ್ ಆಗಿದ್ರೆ ನಾನು ಸ್ವಲ್ಪ ಆರಾಮ್ ಈಸಿಗೋ
ಫ್ರೆಂಡ್ಲಿ ಆಗಿ ಹುಡುಗರ ಜೊತೆ ಲಾಸ್ಟ್ ಬೆಂಚ್ ಹುಡುಗರ ಜೊತೆ ಕ್ಲೋಸ್ ಆಗಿ ಇರೋಂಥ ಟೀಚರ್ ಆಗಿರ್ತಿದೆ. ಅಂದ್ರೂ ಇವ್ರಿಗೆ ರಿಪೋರ್ಟ್ ಕಾರ್ಡ್ ಅಂತ ಬಂದಾಗ 1 ಇಲ್ಲ 1.5 ಮಾರ್ಕ್ಸ್ ಕೊಡ್ತಿದ್ದೆ ಅಷ್ಟೇ. ಓಕೆ, ಬಟ್ ಇನ್ನೊಂದೇನು ಅಂತಂದ್ರೆ MI ಸ್ಕೌಟಿಂಗ್ ಸರ್, ಯಾರು ಅಂದ್ರೆ ಸುಮಾರು ಕಡೆ ಎಲ್ಲರೂ ಮಾತಾಡಿದ್ದಾರೆ ಸ್ಕೌಟಿಂಗ್ MI ಸ್ಕೌಟಿಂಗ್ ಕ್ರೇಜಿ ಅಂತ. ಬಟ್ ರೀಸೆಂಟ್ ಪಾಸ್ಟ್ ಅಲ್ಲಿ ಯಾರು ಆ ತರ ಒಂದು ಪ್ಲೇಯರ್ MI ಅವರು ಒಂದು ಹುಡ್ಕೊಂಡ್ ಬಂದಿದ್ದಾರೆ ಗುರು ಈ ತರ ಪ್ಲೇಯರ್ಸ್ ಅಂತ ಯಾರು ಬಂದಿರೋ ತರ ನಾನು ಯಾರು ನೋಡಿಲ್ಲ. ಏನು ಸ್ಕೌಟಿಂಗ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ? ಇಲ್ಲ, ಮೇ ಬಿ ಪ್ರಾಬಬ್ಲಿ ತಿಲಕ್ ವರ್ಮಾನೇ ಲಾಸ್ಟ್ ಅನ್ಸುತ್ತೆ ಆ ಥರ Yes, ಸ್ಕೌಟ್ ಮಾಡಿ ಸಿಕ್ಕಿರೋದು. exact. ಅಂಡ್ ಹೂಸ್ ಪರ್ಫಾರ್ಮಿಂಗ್ ಕನ್ಸಿಸ್ಟೆಂಟ್ಲಿ. ನೀವು ಮುಂಚೆ ಎಲ್ಲ ನೋಡಿದ್ರೆ ಜಸ್ಪ್ರೀತ್ ಬುಮ್ರಾ ಇರ್ಬೋದು, ಸುಮಾರು ಜನ ಯಂಗ್ಸ್ಟರ್ಸ್ ಇವರು ಮನೆ ಹಾಕಿದ್ರು. ಅಂಬಾಟಿ ರಾಯ್ಡು ಔಟ್ ಆಫ್ ದ ಬ್ಲೂ ಕರ್ಕೊಂಡ್ಬಂದ್ಬಿಟ್ಟು ಅವರು ಪರ್ಫಾರ್ಮ್ ಮಾಡಿದ್ದೆಲ್ಲ ಇದ್ದೇ ಇದೆ. ಬಟ್ ಆಫ್ ಲೇಟು ವಿಘ್ನೇಶ್ ಪುತ್ತೂರ್ ಅಂತ ಕೇರಳ ಹುಡುಗ ಬಂದಿದೆ. ಬಟ್ ಒಂದು ಮ್ಯಾಚ್ ಆಡೋದು 3 ವಿಕೆಟ್ ಇದ್ದು ಆಮೇಲೆ ಕಳ್ದೇ ಹೋಗ್ಬಿಟ್ಟಿದ್ದಾರೆ. ಕರೆಕ್ಟ್. ನೀವು ಆ ಥರ ಗಜನ್ಫರ್ ಮೇ ಬಿ ಓವರ್ಸೀಸ್, ಬಟ್ ಅಂದ್ರೂ ಲಾಂಗ್ ರನ್ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಓಕೆ, ಅನ್ಬಿಲೀವೇಬಲ್ ಟ್ಯಾಲೆಂಟ್ ಅಂತ ಅಲ್ಲದೆ ಇದ್ರು ಆ ಮಿಸ್ಟ್ರಿ ಎಲಿಮೆಂಟ್ ಇದೆ. ಅವ್ರು ಒಂದು ಸ್ವಲ್ಪ ಕ್ಲಿಕ್ ಆಗಿದ್ದಾರೆ ಹೊರತು ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಆ ಥರ ಯಂಗ್ಸ್ಟರ್ಸ್ ನಾನು ನೋಡಿಲ್ಲ. ಆ್ಯಂಡ್ ಆ್ಯಸ್ ಸ್ಪಿನ್ನರ್ಸ್ ಇಲ್ಲಾಂದ್ರೆ ಆಲ್ರೌಂಡರ್ಸ್ ವಿಭಾಗದಲ್ಲಿ ಯಾರನ್ನೂ ನೋಡಿಲ್ಲ. ಮೇ ಬಿ ಆ ಫಿಕ್ಸೇಷನ್ ಇವ್ರುಗಳು ಇದ್ದಾರೆ. ಸೂರ್ಯಕುಮಾರ್ ಯಾದವ್ ಆಗಲಿ, ರೋಹಿತ್ ಇದ್ದಾರೆ. ನಾವು ಆ ಕಡೆ ಏನು ಗಮನ ಕೊಡೋದು ಬೇಡ ಅಂತ ಇದೆಯೋ ಥಿಂಕಿಂಗ್ ಗೊತ್ತಿಲ್ಲ. ಅಟ್ ದ ಸೇಮ್ ಟೈಮ್ ಬೋಲ್ಟು, ಬುಮ್ರಾ, ಆಮೇಲೆ ಒಳ್ಳೊಳ್ಳೆ ಸ್ಪಿನ್ನರ್ ಸ್ಯಾಂಟ್ನರು ಇವರೆಲ್ಲ ಇದ್ದಾಗ, ಆಮೇಲೆ ಹಾರ್ದಿಕ್ ಪಾಂಡ್ಯ ಅಂತ ಆಲ್ರೌಂಡರ್ ಇದ್ದಾಗ ಆ ಕಡೆ ಗಮನ ಕೊಟ್ಟಿಲ್ವೋ ಏನೋ. ಬಟ್ ಇವಾಗ ಹೈ ಟೈಮು ಥರ ರೀವರ್ಕ್ ಮಾಡ್ಕೊಬೇಕಾಗತ್ತೆ. ಯಾಕೆಂದರೆ ಎಲ್ಲ ಕೊಡ್ಕೊಂಡು ತಿರ್ಗಾ ಫ್ರಮ್ ಸ್ಕ್ರ್ಯಾಚ್ ಯಾವ ಥರ ಅವರು ಸ್ಟಾರ್ಟ್ ಮಾಡಿದ್ರು ಅದೇ ಒಂದು ಹುಮ್ಮಸ್ಸಿಂದ ತಿರ್ಗಾ ಸ್ಕೌಟ್ ಮಾಡಬೇಕಾಗತ್ತೆ. ಅದಂತೂ ಡೆಫಿಷಿಯೆಂಟ್ ಆಗಿತ್ತು ಅಂತ ಕಾಣಿಸುತ್ತೆ. ಮೋಸ್ಟ್ಲಿ ಆಕ್ಷನ್ ಅಲ್ಲಿ ಯಾವಾಗ ವಿಲ್ ಜಾಕ್ಸ್ ಮಾರಾದ್ಮೇಲೆ ಹ್ಯಾಂಡ್ ಶೇಕ್ ಮಾಡಿದ್ರು ಗೊತ್ತಾ, ಅವ್ರ ಲಕ್ ನಮಗ್ ಬಂದ್ಬಿಟ್ಟು ನಾವು ಇದಾಗ್ಬಿಟ್ಟಿದ್ದೀವಿ ಅಂತ ಹೇಳ್ಬೋದು. ಮೂವಿಂಗ್ ಆನ್ ಟು ನೆಕ್ಸ್ಟ್. ಸೊ ಮುಂಬೈದು ವರ್ಡಿಕ್ಟ್ ಏನಪ್ಪಾ ಅಂದ್ರೆ ನಮ್ಮ ಹತ್ರ ಡೈಮಂಡ್ ಇದೆ, ಬಟ್ ತುಂಬಾ ಡಸ್ಟ್ ಕೂತಿರೋ ಕಾರಣ ಈ ವರ್ಷ ಅಷ್ಟು ಶೈನ್ ಆಗ್ಲಿಲ್ಲ ಅಂತ. ಅಲ್ಲ, ಇಲ್ಲ. ತುಂಬಾ ಡೈಮಂಡ್ಸ್ ಇದೆ, ಯಾವ ಡೈಮಂಡ್ ಇಲ್ಲ ಡೈಮಂಡ್ ಇದೆ, ಬಟ್ ಅದನ್ನ ಇನ್ನೂ ಮೈನ್ ಮಾಡಿಲ್ಲ. ಅಂದ್ರೆ ರಫ್ ಆಗಿದೆ, ಪಾಲಿಶ್ ಮಾಡಿಲ್ಲ ಅಂತ. ಅಂದ್ರೆ ಇವಾಗ ಜೆನ್ಸಿ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟಿದೆ. ಆ ಡೈಮಂಡ್ ಆ ಸಖತ್ತಾಗೇನೆ ಇದೆ, ಅದು ಸಖತ್ ವ್ಯಾಲ್ಯೂಬಲ್. ಬಟ್ ಅದನ್ನೆಲ್ಲ ಪಾಲಿಶ್ ಮಾಡಿ ಎಲ್ಲ ಇತ್ತು, ಅದು ನೋಡಕ್ ಚೆನ್ನಾಗಿದೆ, ಅದು ಒಂದು ಫ್ರೇಮ್ ಹಾಕಿ ಇಟ್ಟಿದ್ದಾರೆ. ಬಟ್ ಇವಾಗ ತಿರ್ಗಾ ಮೈನ್ ಮಾಡಿ ಹೊಸ ಒಂದು ಡೈಮಂಡ್ಗಳನ್ನ ತೆಗಿಬೇಕು, ಆ ಕಾಲ ಬಂದಿದೆ. ನೈಸ್, ವೆರಿ ನೈಸ್ ವರ್ಡಿಕ್ಟ್. ಕಮಿಂಗ್ ಟು ನಂಬರ್ 8, ಚೆನ್ನೈ ಸೂಪರ್ ಕಿಂಗ್ಸ್. ಈ ವರ್ಷ ಅವ್ರ ಟೀಮ್ ಬಗ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ನಮಗೂ ಕಾಣಿಸಿಲ್ಲ. ಬಿಕಾಸ್ ಸ್ಟಾರ್ಟಿಂಗ್ 3 ಲಾಸಸ್ ಇಂದ ಸ್ಟಾರ್ಟ್ ಮಾಡಿದ್ರು, ಎಂಡು ಕೂಡ ಅದೇ ಥರ ಮಾಡಿದ್ರು. ಅಲ್ಲಿ ಸ್ವಲ್ಪ ಕೋಚಿಂಗ್ ಕೂಡ ಇಟ್ ವಾಸ್ ವೆರಿ ಓಲ್ಡ್ ಸ್ಕೂಲ್ ಅಂತ ಹೇಳ್ತಾರೆ. ಚೇಂಜ್ ಮಾಡಬೇಕು ಕೋಚ್ನ ಅಂತ ಟಾಕ್ಸ್ ಎಲ್ಲ ನಡೀತಾ ಇದೆ. ಓವರ್ ಆಲ್ ಲ್ಯಾಕ್ ಲೆಸ್ಟರ್ ಪರ್ಫಾರ್ಮೆನ್ಸ್ ಅಂತ ಕಾಣಿಸ್ತಾ ಇದೆ. ಅವರು ಕೂಡ ಚೆನ್ನೈ ಅವರು ಕೂಡ ತುಂಬ ಮಾತಾಡಿದ್ದಾರೆ. ಲೆಟ್ಸ್ ಗೋ ಟು ದ ಎಕ್ಸ್ಪರ್ಟ್ಸ್. ಹಿಂಗ್ ಕೂತಿರ್ತಾರೆ ಸ್ಟೀಫನ್ ಫ್ಲೆಮಿಂಗ್. ಬಟ್ ಆ ಥರ ಕೋಚಿಂಗ್ ಅಲ್ಲಿ ಏನು ಕೊರತೆ ಅಂತ ನನಗನ್ಸಲ್ಲ. ಯಾಕೆಂದ್ರೆ ಅವ್ರು ಸಖತ್ ಕಾಮ್ ಆಗಿರ್ತಾರೆ. ಈ ಇಂಟೆನ್ಸ್ ಫಾರ್ಮ್ಯಾಟ್ಗೆ ಆ ಥರ ಕಾಮ್ ಆಗಿರೋಂಥ ಕೋಚ್ ತುಂಬಾನೇ ಇಂಪಾರ್ಟೆಂಟ್. ಅವರು ಸಕ್ಸಸ್ ರೇಟ್ ನೋಡಿ, 19 ವರ್ಷದಲ್ಲಿ ಅಷ್ಟು ಅಂದ್ರೆ 18 ವರ್ಷ, ಈ ವರ್ಷ ಬಿಟ್ಬಿಡಿ, ಒಂದು 5 ಸಲ 15 ಸಲ ಗೆದ್ದಿದ್ದಾರೆ. ಸುಮಾರು ಸಲ ಫೈನಲ್ಸ್ ಬಂದಿರೋಂಥದ್ದು, ಪ್ಲೇ ಆಫ್ಸ್ ಬಂದಿರೋದೆಲ್ಲ ಕಾಣಿಸುತ್ತೆ. ಸೊ ಸಡನ್ ಆಗಿ ಏನು ಚೇಂಜ್ ಆಗ್ಬಿಡಲ್ಲ ಅಂತ ಅಬ್ರಪ್ಟ್. ಬಟ್ ಅಲ್ಲಿ ಪರ್ಸನಲ್ ಚೇಂಜ್ ನೀವು ನೋಡಿ, MS ಧೋನಿ ಅನ್ನೋ ಒಂದು ಬಿಗ್ಗೆಸ್ಟ್ ಒಂದು ಏನು ಇರ್ತಾ ಇದ್ರು ಆ ಅಸ್ತಿತ್ವ ಅಂತ ಹೇಳ್ಬೋದು, ಅದು ಮಿಸ್ಸಿಂಗ್. ಅಂದರೆ ಆ ಗೈಡಿಂಗ್ ಫೋರ್ಸ್ ಅಂತ ಹೇಳ್ಬೋದು ನೀವು. ಇಲ್ಲಾಂದರೆ ಈ ಟೂರ್ನಮೆಂಟ್ ಈ ಒಂದು ಫಾರ್ಮ್ಯಾಟ್ಗೆ ಏನು ಬೇಕೋ ಆ ಥರ ಇಂಟೆನ್ಸ್ ಸ್ಪೇಸಲ್ಲಿ ಹೆಂಗೆ ಸಾಗುತ್ತೋ ಅದಕ್ಕೆ ತಕ್ಕಂಗೆ 1 ಹೆಜ್ಜೆ ಮುಂದೆ ಇರ್ತಾರೆ, 2 ಹೆಜ್ಜೆ ಮುಂದೆ ಇರ್ತಾರೆ. ಈ ಥರ ಒಂದು ಫಿಗರು, ಈ ಥರ ಒಂದು ಬಿಗ್ಗೆಸ್ಟ್ ಅಚೀವರು ಮಿಸ್ಸಿಂಗ್. ಅವ್ರದ್ದು ಹೆಂಗಿತ್ತು ಈ ವರ್ಷ ಅಂದರೆ ನನಗೆ ಪರ್ಸ್ನಲಿ ಫೀಲ್ ಆಗಿದ್ದು, ಒಂಥರ ನೀವು ಬಿಲ್ಡಿಂಗ್ ಕಟ್ತಾ ಇರ್ತಾರೆ ದೊಡ್ಡದು, ಅದಕ್ಕೆ ಒಂಥರ ಬೆದರು ಬೊಂಬೆ ಕಟ್ಟಿರ್ತಾರಲ್ಲ, ಆ ಥರ ಧೋನಿ ಆಡ್ತಾರೆ ಅಂತ ಹೇಳಿ ಟೂರ್ನಮೆಂಟೇ ಮುಗಿಸ್ದಂಗಿತ್ತು. ಒಂದು ಅಂದ್ರೆ ಟು ಬಿ ಸೀರಿಯಸ್ ಅಬೌಟ್ ವಾಟ್ ಹ್ಯಾಪೆಂಡ್ ಈ ವರ್ಷ CSKಗೆ ಅಂದ್ರೆ ನಿಮ್ಗೆ ಎಲ್ಲೂ ನೀವು ಸುಮಾರು ಇಂಜುರೀಸ್ ನೋಡಿದ್ರಿ. ಸೊ ಇಂಜುರೀಸ್ ಖಲೀಲ್ ಅಹ್ಮದ್ ಇರ್ಬೋದು, ಆಯುಷ್ ಮಾತ್ರೆ ರನ್ ನೋಡಿತಾರೆ ಅನ್ಕೊಬೇಕಾದ್ರೆ ಸ್ಟೇಡಿಯಂಗಿಂತ ಹಾಸ್ಪಿಟಲ್ ಜಾಸ್ತಿ ಇದ್ರು. ಆಯ್ತು. ಸೊ ಸ್ಯಾಮ್ಸನ್ ಲೇಟ್ ಕ್ಲಿಕ್ ಆಗಿದ್ದು, ಅದನ್ನು ಫೆಟಿಗ್ ಏನಾದ್ರು ಇತ್ತ ಫಸ್ಟ್ 3 ಗೇಮ್ಸ್ 3-4 ಗೇಮ್ಸ್ ಹೌದು. ಆಮೇಲೆ ಅವ್ರು 100 ಹೊಡಿಯಕ್ಕೆ ಶುರು ಮಾಡಿದ್ದು, ಅವಾಗ ಬೇರೆ ತರ ಕಾಣಿಸ್ತು. ಋತುರಾಜ್ ಗಾಯಕ್ವಾಡ್ ಅವರಿಂದ ಏನ್ ಎಕ್ಸ್ಪೆಕ್ಟೇಷನ್ಸ್ ಇತ್ತೋ, ಅವರು ಲಾಸ್ಟ್ 3 years ಅಲ್ಲಿ ಏನ್ ಮಾಡ್ತಾ ಇದ್ರು ಅದೇ ಶೈಲಿ ಇದೆ. ಅಂದ್ರೆ ನೀವಿನ್ನು ಬೇರೆ ಎಲ್ಲ ಓಪನರ್ಸ್ ನೋಡಿದ್ರೆ ಬೇರೆ ಟೀಮ್ಸು ಫಸ್ಟ್ 6 overs ಅಲ್ಲಿ ಆಡೋ ರೀತಿನೇ ಬೇರೆ ಆಗೋಗಿದೆ. ಅವರು 6-4 ಹಂಗೆ ಯೋಚಿಸ್ತಾ ಇದ್ದಾರೆ. 1-2-3-4-5 ಅಲ್ಲ, 6-4 ಇಂದ ಆ ಥರ ಒಂದು ಥಿಂಕಿಂಗ್ ಬಂದ್ಬಿಟ್ಟಿದೆ. ಬಟ್ ಇವ್ರು ಇನ್ನೂ ಗಿಲ್ ಆಗಲಿ ಇವರಾಗಲಿ ಅದೇ ಮೋಡಲ್ ಇದ್ದಾರೆ.
ಅದು ತಪ್ಪು ಅಂತ ಹೇಳೋಕ್ಕಲ್ಲ, ಬಟ್ ನಿಮ್ಗೆ ಯಾವಾಗ ನಿಮ್ಮ ಪಾರ್ಟ್ನರೂ ಆ ಥರ ಸ್ಟ್ರೈಕ್ ರೇಟಲ್ಲಿ ಆಡಲ್ವೋ ಅದು ತೊಂದರೆ ಇದ್ದೇ ಇರುತ್ತೆ ಟೀಮ್ಗೆ. ಅದಲ್ದಿರ ಸುಮಾರು ಇಂಜುರೀಸ್. ಸರ್ಫರಾಜ್ ಖಾನ್ ನನಗೆ ಆಶ್ಚರ್ಯ, ಅವರು ಡೀಸೆಂಟಾಗಿ ಆಡಿದ್ರು ಅವ್ರನ್ನ ಒಂದು ಸ್ಲಾಟಲ್ಲಿ ಯೂಸ್ ಮಾಡಲಿಲ್ಲ. ಸ್ವಲ್ಪ ಸಣ್ಣಗಾಗಿ ಬಂದಿದ್ದಾರೆ, ಫಿಟ್ನೆಸ್ ಮೇಲೆ ಒತ್ತು ಕೊಟ್ಟಿದ್ದಾರೆ. ಆಮೇಲೆ ಕ್ವಾಲಿಟಿ ಪ್ಲೇಯರು, ಅವ್ರಿಗೊಂದು ರೋಲ್ ಪ್ಲೇ ಇರಲಿಲ್ಲ. ಆಮೇಲೆ ಬ್ಯಾಟಿಂಗ್ ಅಂತೂ ನಾನ್ ಎಕ್ಸಿಸ್ಟೆಂಟು. ನೀವು ಸ್ಯಾಮ್ಸನ್ ಎತ್ಬಿಡಿ, ಆಮೇಲೆ ಉರ್ವಿಲ್ ಪಟೇಲ್ನ ಆಡಿಸ್ಲಿಲ್ಲ ರೆಗ್ಯುಲರ್ ಬೇಸಿಸಲ್ಲಿ. ಅದು ಏನಕ್ಕೆ ಅವ್ರನ್ನ ಆಡಿಸ್ಲಿಲ್ಲ ನಂಗಂತೂ ಅರ್ಥ ಆಗಲಿಲ್ಲ. ಅವ್ರು ಆಡಿದ ಮ್ಯಾಚ್ ಹೆಂಗೆ ಆಡಿದ್ರು, 72 ಏನೋ ಗೆದ್ದಿರೋ ಕಾರಣನೇ ಅಲ್ವಾ. ಪ್ಲಸ್ ಚೇಸ್ ಬೇರೆ ಮಾಡೋದು. ಬಟ್ ಮೇನ್ಲಿ ಇವ್ರಿಗೆ ಹೊಡ್ತಾ ಬಿದ್ದಿರೋದು ಇವರು ಬೌಲಿಂಗು ನಾನ್ ಎಕ್ಸಿಸ್ಟೆಂಟು. ನೀವು ಎತ್ಬಿಡಿ, ಓವರ್ಟನ್ ಏನಾದರೂ ಇಲ್ಲ ಅಂದಿದ್ರೆ ಅದು ಬೋನಸ್ ಬಿಡಿ, ಓವರ್ಟನ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಅನಿಸಿರ್ಲಿಲ್ಲ. ಸೊ ಆ್ಯಸ್ ಅ ಆಲ್ರೌಂಡರ್ ಅವ್ರು ಪರ್ಫಾರ್ಮ್ ಮಾಡಿದ್ದು. ಆಮೇಲೆ ಈವನ್ ಟೈಮ್ಲಿ ನಾಕ್ಸ್ ಆಡದೇ ಇದ್ದೀರಾ ಇನ್ನೂ ಕಷ್ಟಪಟ್ಟಿರೋರು. ಬಟ್ ಮೇನ್ಲಿ ಇವರು ಮತೀಶಾ ಪತಿರಾಣ, ಆಮೇಲೆ ಜಡೇಜಾ, ಅಶ್ವಿನ್, ದೊಡ್ಡ ದೊಡ್ಡ ಬೌಲರ್ಸು, ಆಮೇಲೆ ಎಕ್ಸ್ಪೀರಿಯನ್ಸ್ ಇರುವಂಥ ಬ್ರಾವ್, ಇಂಥವ್ರನ್ನೆಲ್ಲ ಮಿಸ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಎಸ್ ಇವ್ರು ಮಣೆ ಹಾಕಿದ್ದಾರೆ, ಸ್ಕೌಟ್ ಮಾಡಿ ಇವಾಗ ಉರ್ವಿಲ್ ಪಟೇಲ್ ಆಗಲಿ, ಮಾತ್ರೆ ಆಗಲಿ, ಇವ್ರಿಗೆಲ್ಲಾನು ಕೊಟ್ಟಿದ್ದಾರೆ ಚಾನ್ಸಸ್. ದೊಡ್ಡ ಅಮೌಂಟ್ ಕೊಟ್ಟು. ಇಲ್ಲ ಇವ್ರು ಏನ್ ಗೊತ್ತಾ, ಕೋಚಿಂಗು ಮತ್ತೆ ಇದ್ರಲ್ಲೇನೆ ಎರರ್ ಅಂತೀನಿ ನಾನು. ಈ ಬಬ್ರುವಾನ ಸಿನಿಮಾದಲ್ಲಿ ಅರ್ಜುನ ಹಿಂಗೆ ನಾನೇ ಶಕ್ತಿವಂತ ಅಂತಿರ್ತಾನಲ್ಲ, ಅವಾಗ ಹೇಳ್ತಾನಲ್ಲ ಆ ಕಡೆಯಿಂದ, ಇಲ್ಲ ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ ಅಂತ. ಹಂಗೆ ಧೋನಿ ಇಲ್ದಲೆ ಬಂದ್ರೆ ನೀನು ತೃಣಕ್ಕೆ ಸಮಾನ ಅಂತ ಸ್ಟೀಫನ್ ಫಿಲಿಮಿಂಗ್ ಹೇಳ್ದಂಗಿದೆ. ಯಾಕೆಂದ್ರೆ ಬೇರೆ ಎಷ್ಟೊಂದ್ ಕಡೆ ಕೋಚ್ ಮಾಡಿದಾರೆ ಅವರು, ಎಲ್ ಗೆದ್ದಿದ್ದಾರೆ ಹೇಳ್ಬಿಡಿ. ಆ MS ಧೋನಿ ಇರೋ ಕಡೆಯಲ್ಲಿ ಕೋಚ್ ಬೇಕಾ ಹೇಳಿ? MS ಧೋನಿ ಇರೋ ಟೀಮಲ್ಲಿ ಕೋಚೇ ಬೇಡ, ಯಾವ ಮೀಟಿಂಗು ಇರಲ್ಲ, ಯಾವ 10 ನಿಮಿಷದೂ ಇರಲ್ಲ. ನಾನು ಅಲ್ಲಿ ನೋಡ್ಕೊಂತೀನಿ, ನೀವು ಸುಮ್ನೆ ಇದ್ಬಿಡಿ, ಎಲ್ಲ ಹೇಳಿದ್ರಲ್ಲ ಸರ್ ಕೂತ್ಕೊಂಡ್ಬಿಡಿ ಅಂತ. ನೀವು ಹಂಗೆ ಸುಮ್ನೆ ಹಿಂಗ್ ಕೂತ್ಕೊಂಡ್ಬಿಟ್ಟಿರಿ ಅಂತಾರೆ, ಅದನ್ನೇ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಅಲ್ಲ ಇದು ಸಖತ್ ಇಂಟ್ರೆಸ್ಟಿಂಗ್ ಇದೆ. ಸುಮ್ನೆ ಹಿಂಗ್ ಕೂತ್ಬಿಟ್ಟಿರಿ ಅಂತ, ಇವಾಗ್ಲೂ ಸುಮ್ನೆ ಕೂತಿದ್ದಾರೆ. ನೋಡಿದ್ರೆ ಧೋನಿ ಇಲ್ಲ, ಸುಮ್ನೆ ಕೂತಿದ್ದೀನಿ, ಏನು ಆಗ್ತಿಲ್ಲ ಅಂತ. ಧೋನಿ ಇರ್ಬೇಕಲ್ಲ ಏನಾದ್ರು ಮಾಡೋದಕ್ಕೆ. ಶ್ರೀಕೃಷ್ಣ ಪರಮಾತ್ಮ ಇದ್ರೆ ಅಲ್ವಾ ಸರ್ ಅಲ್ಲಿ ಗೆಲ್ಲಕ್ಕಾಗೋದು? ಅಲ್ಲ ಇದು ಸಖತ್ ಒಳ್ಳೆ ಪಾಯಿಂಟ್ ಹೇಳಿದ್ದು. ಇದಕ್ಕೆ ಒಂದ್ ಸ್ವಲ್ಪ ಕೌಂಟರ್ ಮಾಡ್ತೀನಿ ನಾನು, ಅದ ಮಜಾ ಇರುತ್ತೆ ನೋಡಿ. ನಾನು ಆಕ್ಚುಲಿ ಇನ್ಫ್ಯಾಕ್ಟ್ ಪರ್ಸನಲಿ ವೆಂಕಟೇಶ್ ಪ್ರಸಾದ್ ಅವರು ನನ್ನ ಹತ್ರ ನಾನು ಮಾತಾಡಿದಾಗ ಅವ್ರು ಕೇಳಿದ್ದೀನಿ, ವೆಂಕಿ ಅವರ ಹಿಂಗೆ ಇರ್ತಾರೆ ಧೋನಿ, ಅವ್ರು ಬೌಲಿಂಗ್ ಕೋಚ್ ಇದ್ರು CSKಗೆ. ಸೊ ಹಿಂಗಿರ್ತಾರೆ ಸರ್ ಧೋನಿ, ಏನ್ ಮಾಡ್ತಾರೆ? ಯಾಕಂದ್ರೆ ನಾವು ಅವಾಗ ಕರ್ನಾಟಕ ಟೀಮ್ಸ್ನ ಎಲ್ಲ ಕೋಚ್ ಮಾಡ್ತಾ ಇದ್ದೆ. ಮೇ ಬಿ ಏನಾದ್ರು ನಮಗೂ ಏನಾದ್ರು ಸಿಕ್ಕಿದ್ರೆ ಟಿಪ್ಸ್ ನಾವು ಯೂಸ್ ಮಾಡ್ಬೋದು ಅನ್ನೋ ತರ ಕೇಳಿದೆ. ಅದಕ್ಕೆ ಇಲ್ಲ ಕಣೋ, ಅವು ಏನು ಮಾತಾಡೋದೇ ಇಲ್ಲ ಕಣೋ ಅಂತ ಫಸ್ಟ್ ನಾನು ವೆಂಕಿ ಹೇಳಿ ಸುಮ್ಮನೆ ಏನು ಅದ ಇಲ್ಲ, ಬೌಲಿಂಗ್ ಮೀಟಿಂಗ್ ಇರುತ್ತೆ 5 ನಿಮಿಷ, ಬ್ಯಾಟಿಂಗ್ ಮೀಟಿಂಗ್ ಇರುತ್ತೆ 5 ನಿಮಿಷ, ಇನ್ನು 5 ನಿಮಿಷ ಜನರಲ್ ಮೀಟಿಂಗ್ ಇರುತ್ತೆ ಕಣೋ. ಆಮೇಲೆ ಏನು ಮಾತಾಡೋಲ್ಲ, ಸುಮ್ಮನೆ ಎಲ್ಲದಕ್ಕೂ ಹಿಂಗೆ ಅಂತ ಇರ್ತಾರೆ ಅಷ್ಟೇ. ಬಟ್ ಏನೇ ಇದ್ರು ಗ್ರೌಂಡಲ್ಲಿ ಅವರು ಒಂಥರ ಆ ವಿಜುವಲೈಸೇಷನ್ನೇ ಬೇರೆ. ಆಮೇಲೆ ಯಾವ ತರ ಗೇಮ್ ರೀಡಿಂಗ್ ಸ್ಕಿಲ್ಸ್ ಇದೆ ಧೋನಿ ಅವ್ರು ಯಾರಿಗೂ ಇಲ್ಲ. ಈ ಫಾರ್ಮ್ಯಾಟ್ಗೆ ಏನ್ ಬೇಕು ಅಂದ್ರೆ ಯಾವ ತರ ಇರಬೇಕು ಥಿಂಕಿಂಗು, ಅದಕ್ಕಿಂತ ಒಂದ್ 2 ಹೆಜ್ಜೆ ಮುಂದೆ ಇರ್ತಾರೆ. ಅದು ಗ್ರೌಂಡ್ ಅಲ್ಲಿ ಆನ್ ದ ಸ್ಪರ್, ಆನ್ ದ ಗೋ ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ ಎತ್ತಿದ ಕೈ. ನಾವು ಅಲ್ಲಿ ಡಿಸೈಡ್ ಅಲ್ಲಿ ಹಂಗೆಲ್ಲ ಡಿಸಿಷನ್ಸ್ ಮಾಡ್ತಾರಲ್ಲ, ನಮ್ಗೆ ಆಶ್ಚರ್ಯ ಆಗ್ತಾ ಇತ್ತು. ಡ್ರೆಸ್ಸಿಂಗ್ ರೂಮಲ್ಲಿ ಏನು ಹೇಳಲ್ವಲ್ಲ, ಅಲ್ಲಿ ನೋಡಿದ್ರೆ ಈ ಥರ ಎಲ್ಲ ಡಿಸಿಷನ್ಸ್ ಮಾಡ್ತಾರೆ. ಸೊ ಹಂಗಿದ್ದಾಗ ಸ್ಟೀಫನ್ ಫ್ಲೆಮಿಂಗ್ ಥರ ಕೋಚ್ ಇರೋದು ತುಂಬಾ ಒಳ್ಳೇದು. ಆಶೀಶ್ ನೆಹ್ರಾ ಥರ ಕೋಚ್ ಇದ್ಬಿಟ್ಟಿದ್ರೆ ಧೋನಿ ಹಂಗೆ ಗ್ರೇಟ್ ಆಗಿರ್ತಾ ಇತ್ತಾ? ಇಲ್ಲ. ಸೊ ಇವ್ರು ಕೌಂಟರ್ ಮಾಡೋಕ್ಕಿಲ್ಲ, ಯಾಕೆಂದ್ರೆ ನೆಹ್ರಾ ಅವರು ಇನ್ವಾಲ್ವ್ಡ್ ಪೂರಾ ಇಂಟೆನ್ಸ್ ಅಂಡ್ ಅದು ವರ್ಕೂ ಆಗಿದೆ. ಅದು ಅವಾಗ ಸ್ಟೀಫನ್ ಫ್ಲೆಮಿಂಗ್ ತರ ಯಾರಿರೋದು ಗಿಲ್ ಎಲ್ಲ ಕೇಳಿಸ್ಕೊಂಡು ಶಾಂತ ರೀತಿಯಿಂದ. ಬಟ್ ಅಲ್ಲಿ ಹೋದಾಗ ಅವ್ರು ಏನ್ ಬೇಕೋ ಅದು ಮಾಡ್ತಾರೆ. ಬಟ್ ಅದೆಲ್ಲ ಯಾವತ್ತೂ ಹಂಗೇನೆ ವರ್ಕ್ ಆಗೋದು ಶಶಾಂಕ್. ಒಬ್ರು ಒಂಥರ ಹಾಟ್ ಇದ್ರೆ ಇನ್ನೊಬ್ರು ಕೋಲ್ಡ್ ಇದ್ರೇನೆ ಆ ಒಂದು ಬ್ಯಾಲೆನ್ಸ್ ಇರೋದು ಅಂತ. ಇಲ್ಲ ಮೋಸ್ಟ್ಲಿ ಈಗ ಬೌಲಿಂಗ್ ಮೀಟಿಂಗ್ ಇದ್ದಾಗ ಒಂದು ಉಕ್ಕ ಫ್ಲೇವರ್, ಬ್ಯಾಟಿಂಗ್ ಮೀಟಿಂಗ್ ಇದ್ದಾಗ ಒಂದು ಉಕ್ಕ ಫ್ಲೇವರ್ ಇಟ್ಬಿಟ್ಟು ಜಾಸ್ತಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇದು ನನಗೆ ಗೊತ್ತಿಲ್ಲ. ಈಗ ಅಲ್ಲ, ಈಗ ಧೋನಿ ಮಿಸ್ ಮಾಡಿದ್ರು ಅಂತ ಹೇಳಿದ್ರು. ಯಾಕೆ ಅಂದ್ರೆ ಅವ್ರನ್ನ ಬಿಟ್ಬಿಟ್ಟು ಸರಿ ಬರ್ತಿಲ್ಲ ಒಂದ್ ಕೋಚ್ ಆಗೋ ಇಲ್ಲ ಮೆಂಟರ್ ಆಗೋ ಕೂಡಿಸ್ಬಿಟ್ಟು ಒಂದು ಟೀಮ್ ನ ಮುಂದೆ ಪುಷ್ ಮಾಡತಾರೆ ಏನಕ್ಕೆ ಮಾಡ್ಲಿಲ್ಲ? ಯಾಕಂದ್ರೆ ಗಾಯಕ್ವಾಡ್ ಇಸ್ ನೋ ವೇರ್ ಕ್ಲೋಸ್. ಅಂದ್ರೆ ಧೋನಿ 100 ಅಂದ್ರೆ ಗಾಯಕ್ವಾಡ್ ಪ್ರಾಬಬ್ಲಿ 2% ಆಫ್ ಧೋನಿ. ಅಲ್ಲ ನನ್ಗೆ ಹ್ಯಾವ್ ಡಿಫ್ರೆಂಟ್ ಅಂದ್ರೆ ಸಿನ್ಸ್ ಐ ನೋ ಅಂದ್ರೆ ಗಾಯಕ್ವಾಡ್ ಜೊತೆ ವರ್ಕ್ ಫಾರ್ ಓನ್ಲಿ 2 months ಇದ್ದಿದ್ದು ವರ್ಲ್ಡ್ ಕಪ್ ಪ್ರಾಬಲ್ಸ್ ಕ್ಯಾಂಪ್. ಅವರು ಈಸ್ ಅ ವೆರಿ ಗುಡ್ ಥಿಂಕರ್ ಆಫ್ ದ ಗೇಮ್. ಬಟ್ ನಿಮಗೆ ರಾ ಮೆಟೀರಿಯಲ್ಸೇ ಇಲ್ಲ ಅಂದರೆ ನೀವು ಹೆಂಗೆ ಕಟ್ತೀರಾ ಬಿಲ್ಡಿಂಗ್? ನಿಮಗೆ ಬೇಕಾಗಿರುವಂಥ ಪ್ಲೇಯರ್ಸು ಇಂಜೂರ್ ಆಗೋದ್ರೆ ನಿಮ್ಮ ಪ್ಲ್ಯಾನ್ಸ್ ಎಲ್ಲ ಗಾನು. ಆಮೇಲೆ
ಆಸ್ ಅ ಕ್ಯಾಪ್ಟನ್ ನೀವು ಕಂಪೇರೇ ಮಾಡಂಗಿಲ್ಲ ಬಿಡಿ, ಧೋನಿಗೆ ಕಂಪೇರ್ ಮಾಡಕ್ ಸಾಧ್ಯ ಇಲ್ಲ. ಕರೆಕ್ಟ್. ಒಂದು ಆ್ಯಂಡ್ ಧೋನಿ ಅವ್ರಿಗಿದ್ದಂಥ ರಾ ಮೆಟೀರಿಯಲ್ ಪ್ಲೇಯರ್ಸ್ ಆಗಲಿ, ಬ್ರಾವೋ ಇರ್ಬೋದು, ಅಂಬಾಟಿ ರಾಯ್ಡು ಇದ್ರು, ಆಮೇಲೆ ರಾಯ್ನಾ, ಜಡೇಜಾ, ಅಶ್ವಿನ್, ಎಷ್ಟು ಜನ ಬೇಕು ನಿಮ್ಗೆ. ಸೊ ನೀವು ಥಿಂಕ್ ಮಾಡಲ್ಲ ಇದನ್ನೆಲ್ಲ ಅವರೇ ಮಾಡಿದ್ದು ಅನ್ನೋ ಧೋನಿ ಓವರ್ ದ ಇಯರ್ಸ್ ವಾಟ್ Yes. ಬಿಲ್ಟ್ ವಾಸ್ ಹಿಸ್ ಪ್ರಾಡಕ್ಟ್. ಅದು ಒಪ್ಕೊಂತೀನಿ ನಾನು. ಬಟ್ ಅಟ್ ದ ಸೇಮ್ ಟೈಮ್ ಬೇರೆ ಟೀಮ್ಸ್ ಆಡ್ತಾ ಇರೋಂಥ ಕ್ರಿಕೆಟ್ ನೋಡಿ ಮುಂದೋಟೋಗಿದೆ. ಅಂದರೆ CSK ಇನ್ನೂ MI ಆಗಲಿ CSK ಇನ್ನೂ ಆ ಟ್ರೈಡ್ ಅಂಡ್ ಟೆಸ್ಟೆಡ್ ಮೆಥಡ್ಸ್ ಏನು ವಿನ್ ಆಗಕ್ಕೆ ಹೆಲ್ಪ್ ಆಯ್ತಲ್ಲ, ಇನ್ನೂ ಅಲ್ಲೇ ಇದೆ. ಅಂದರೆ ಡ್ರಾಯಿಂಗ್ ಬೋರ್ಡ್ಗೆ ಹೋಗ್ಬೇಕು, ತಿರ್ಗಾ ರೀಇನ್ವೆಂಟ್ ಮಾಡ್ಕೊಬೇಕು. ಇದು ಮುಂದೆ ಹೊಟ್ಟೋಗಿದೆ ಗೇಮು. ಇದಕ್ಕೆ ಇನ್ನೇನು ಮಾಡಬೇಕು, ಯಾವ ಥರ ಪ್ಲೇಯರ್ಸ್ ಬೇಕು, ಅಟ್ಯಾಕಿಂಗ್ ಪ್ಲೇಯರ್ಸು ನಮ್ಗೆ ಅಪ್ ಫ್ರಂಟ್ ಹೆಂಗಿರಬೇಕು, ಬೌಲಿಂಗ್ ಏನಿರಬೇಕು. ನೀವು ಜಸ್ಟ್ ಆಡ್ತಾರೆ ಟ್ಯಾಲೆಂಟೆಡ್ ಎಸ್ ಅಂತ ಇಲ್ಲ, ಪರ್ಫಾರ್ಮಿಂಗ್ ಟ್ಯಾಲೆಂಟ್ಸ್ ಅವರೇನೆ ಬೇಕಾಗ್ತಾರೆ. ಇವಾಗ RR ಹೆಂಗ್ ಹುಡುಕಿದ್ರು, ಈ ಹುಡುಗನ್ನು ಅದೇ ತರ ಸ್ಕೌಟ್ ಮಾಡಿರೋದಲ್ವಾ. ಹೌದು, ಆ ಆಕ್ಷನ್ ಅಲ್ಲಿ ಡೆಲ್ಲಿ ಮೇಲೆ RRನೇ ಇವ್ರ ಹಿಂದೆ ಹೋಗಿದ್ದು, ವೈಭವ್ ಹಿಂದೆ. ಕರೆಕ್ಟ್. ಸೊ ಆ ತರಾನೇ ಯೋಚಿಸ್ಬೇಕಾಗತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ನಾಟ್ ಈಸಿ. ಅವ್ರನ್ನ ಮೌಲ್ಡ್ ಮಾಡೋದು ಇರುತ್ತೆ, ಅಂಡ್ ಅವ್ರನ್ನ ಈ ಟೀಮ್ ಪ್ಲಾನ್ಸ್ಗೆ ಅವರು ಹೊಂದ್ಕೊಳ್ಳಂಗೆ ಮಾಡೋದು ಅದೊಂದು ಚಾಲೆಂಜು. ಆ್ಯಂಡ್ ಅಫ್ಕೋರ್ಸ್ ಅದರಲ್ಲಿ ಪರ್ಫಾರ್ಮಿಂಗ್ ಕ್ಯಾಪ್ಟನ್ ಇದ್ರೆ ಹೆಲ್ಪ್ ಆಗುತ್ತೆ. ಪರ್ಫಾರ್ಮ್ ಮಾಡ್ತಾ ಇರಲಿಲ್ಲ ಋತುರಾಜ್ ಗಾಯಕ್ವಾಡ್, ಅದರಿಂದನೇ ಅದು ಇನ್ನೂ ಹೊಡ್ತಾ ಬಿದ್ದಿದ್ದು ಅಂತ ನನ್ಗನ್ಸುತ್ತೆ. ಅಲ್ಲ ಲೆಕ್ಕ ತಗೊಂಡ್ರೆ ಧೋನಿನೂ ಪರ್ಫಾರ್ಮ್ ಇಲ್ಲ ಪೀಕ್ ಇಯರ್ಸ್ ಅಲ್ಲೆಲ್ಲ ಬೇಜಾನ್ ಸಿಂಗಲ್ ಹ್ಯಾಂಡೆಡ್ ಮ್ಯಾಚ್ ಗೆಲ್ಸ್ಕೊಟ್ಟಿದ್ದಾರೆ. ಅಲ್ಲ ಇವಾಗ ಒಂದು ಹಣ್ಣು ಕೊಟ್ರೆ ಯಾರ್ ಬೇಕಾದ್ರೂ ಮಿಕ್ಸಿಲ್ ಹಾಕ್ಬಿಟ್ಟು ಜ್ಯೂಸ್ ಮಾಡ್ತಾರೆ. ಕರೆಕ್ಟ್. ಈ ಕಸದಿಂದ ರಸ ಮಾಡಕ್ ಬರುತ್ತಾ ನಾಯಕರಿಗೆ ಅಂತ ಕೇಳ್ಬೇಕು. Correct. ಧೋನಿಗೆ ಏನಾದ್ರು ಪೀಕಲ್ ಇದ್ದಾಗ ಮ್ಯಾಥ್ಯೂ ಶಾರ್ಟ್ ತರದವ್ರು ಏನಾದ್ರು ಸಿಕ್ಬಿಟ್ಟಿದ್ರೆ ಧೋನಿಗೆ MVP ಮಾಡಿರೋರು. Correct. 3 ಸೀಸನ್ ಅಲ್ಲಿ 1 ಸೀಸನ್ MVP ಮಾಡಿರೋರು ಮ್ಯಾಥ್ಯೂ ಶಾರ್ಟ್ ಇಟ್ಕೊಂಡು. ಬರೀ ಮ್ಯಾಚ್ ಏನೋ ಏನಿಲ್ಲ, ಸುಮ್ನೆ ಕಣ್ಣಲ್ಲೇ ಕೆಲಸ ತೆಗೆದ್ಬಿಟ್ಟು ಆ ಕಡೆ ಈ ಕಡೆ ರೈಟ್ ಟು ಲೆಫ್ಟ್ ಬಾ ಅಂತ 1-2 ನಿಮಿಷ ಟೈಮ್ ತಗೊಂಡು ಈ ಒಂದ್ ಕಡೆಯಿಂದ ಜಡೇಜಾ ಇನ್ನೊಂದ್ ಕಡೆಯಿಂದ ಮ್ಯಾಥ್ಯೂ ಶಾರ್ಟ್ ಹಾಕ್ಸಿ ಮ್ಯಾಚ್ ಗೆಲ್ಸ್ಬಿಡೋರು. 10ವರೆಗೆ ಮ್ಯಾಚ್ ಮುಗಿಸ್ಬಿಟ್ಟು. ಅದನ್ನ ಇವ್ರ ಹತ್ರ ಆಗುತ್ತಾ? ಇಲ್ಲ, ಸ್ಪಿನ್ನರ್ಸ್ ಗಳನ್ನ ಯೂಸ್ ಮಾಡ್ಕೊಳಕ್ಕೆ ಬರಲ್ಲ ಅಂತೀನಿ ಋತುರಾಜು. ಓಕೆ. ಸೊ ಹಂಗಾಗಿ ಆಮೇಲೆ ಇವ್ರೇನ್ ಸ್ಕೌಟ್ ಅಂತ ಹೇಳಿದ್ರು, ಇವ್ರು ಯಾರು ಸ್ಕೌಟಿಂಗ್ ಅಲ್ಲಿ ಉರ್ವಿಲ್ ಪಟೇಲ್, ಆಯುಷ್ ಮತ್ತೆ ಎಲ್ಲ ಬಂದಿರೋದಲ್ಲ, ಇಂಜುರಿ ಆಗ್ಬಿಟ್ಟು ಇಂಜುರಿ ರಿಪ್ಲೇಸ್ಮೆಂಟ್ ತರ ಬಂದಿರೋದು. ಸೊ ಅದಕ್ಕೂ ಸ್ಕೌಟಿಂಗ್ ಕ್ರೆಡಿಟ್ಸ್ ಕೊಡಕ್ ಆಗಲ್ಲ ನೀವು. ಎಲ್ಲ ಇಂಜುರಿ ಆದ್ಮೇಲೆ ಉಳ್ದವ್ರು ಯಾರಿದ್ದಾರೆ ಇಂಥವ್ರನ್ನ ತಗೋಣ ಅಂತ ಬಿಟ್ಟು ಬಂದಿರೋದು ಅಷ್ಟೇ. ಬಿಟ್ರೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಐ ಥಿಂಕ್ ಆ ಓಲ್ಡ್ ಸ್ಕೂಲ್ ಏನಿದೆ ಅದು ಚೇಂಜ್ ಆಗ್ಬೇಕು. ಸೇಮ್ ವಿತ್ ಆ ಮಹೇಲ ಜಯವರ್ಧನೆ ಟೀಮ್ ಮುಂಬೈ ಇಂಡಿಯನ್ಸ್ ಅವರು ಅಷ್ಟೇ ಓಲ್ಡ್ ಥಿಂಕಿಂಗ್ ಅಲ್ಲೇ ಇದ್ದಾರೆ. ಬಟ್ ಅವ್ರು ಏನಂದ್ರೆ ಓವರ್ ಡಿಪೆಂಡೆನ್ಸ್ ಆನ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್. ಇಲ್ಲಿ ಇವ್ರು ಕಂಪ್ಲೀಟ್ ಶಿಫ್ಟ್ ಮಾಡೋಣ ಅಂತ ಬಿಟ್ಟು ಎಕ್ಸ್ಪೀರಿಯನ್ಸ್ ಬೇಡ ನಮ್ಗೆ, ಎಲ್ಲ ಯಂಗ್ಸ್ಟರ್ಸ್ ಅಂತ ತಗೊಂಬರೋಣ ಅಂತ. ನೀವು ಒಂದು IPL ಸೀಸನ್ ಯಾವ್ದಾದ್ರು ಹೇಳಿ ಬರೀ ಯಂಗ್ಸ್ಟರ್ಸ್ ಇಂದ ಗೆದ್ದಿರೋರು. ಒಂದೇ ಫಸ್ಟ್ IPL ಅಷ್ಟೇ. ಅಲ್ಲ ಅದ್ರಲ್ಲೂ ಶೇನ್ ವಾನ್ ಇದ್ನಲ್ಲ ದಿಗ್ಗಜ, ರಿಟೈರ್ ಆದ್ಮೇಲೆ ನಾನು ಬಂದು ಆಡ್ಸ್ ಗೆಲ್ಸ್ಕೊಡ್ತೀನಿ ಅಂತ. ಅದು ಕೊಳ್ಳೆ ಹೊಡ್ಕೊಂಡು ಹೋದ್ರು, ಯಾರಿಗೂ ಗೊತ್ತಿಲ್ಲ ಏನ್ ಆಗ್ತಿದೆ ಗೊತ್ತಾಗೋಷ್ಟ್ರಲ್ಲಿ ಕಪ್ ತಗೊಂಡು ಹೋಗ್ತಾ ಇದ್ರು. ಬಟ್ ಅಲ್ಲೂ ಚಾಣಕ್ಯ ಶೇನ್ ವಾನ್ ಇದ್ರು. ಅದ್ಬಿಟ್ರೆ ನೀವು ಎಕ್ಸ್ಪೀರಿಯನ್ಸೇ ಬೇಡ ಬರೀ ಯಂಗ್ಸ್ಟರ್ಸ್ ಇಂದ ಗೆಲ್ಸ್ಕೊಡ್ತೀನಿ ಅಂತಂದ್ರೆ ಚಾನ್ಸ್ಲೆಸ್. ಇನ್ನೊಂದು 2040 ನಾವೇನಾದ್ರು ಇಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಿದ್ರೆ ಅವಾಗ್ಲೂ ಇನ್ನೂ ಒಂದ್ ಟೀಮು ಗೆದ್ದಿಲ್ಲ ಅಂತ ಹೇಳ್ತಿದ್ದಿಲ್ಲ. ಓಕೆ, ನೀವು ಸ್ಪಿನ್ನರ್ಸ್ ಬಗ್ಗೆ ಮಾತಾಡಿದ್ರೆ ಒಂದು ಇದು ಮಾತಾಡ್ಬಿಟ್ಟು ನೆಕ್ಸ್ಟ್ ಹೇಳೋಣ. ಈ ವರ್ಷ ಯಾಕೆ ಸ್ಪಿನ್ನರ್ಸ್ ಕ್ಲಿಕ್ ಆಗೇ ಇಲ್ಲ? ಅಲ್ಲಿ ಇನ್ ಟ್ಯಾಂಡಮ್ ಇಬ್ರು ಸ್ಪಿನ್ನರ್ಸ್ ಎಲ್ಲ ಟೀಮಲ್ಲೂ ಯಾವ ಟೀಮು ಸ್ಪಿನ್ನರ್ಸ್ ಇಲ್ಲ, ಅದಂತೂ ಇದೆ. ಮೇ ಬಿ ಸೇಫ್ ಆಗಿ ಆಡ್ತಾ ಇದ್ರು. ಕೆಲವು ಸಲ ಸ್ಪಿನ್ನರ್ಸ್ನ ಕೌಂಟರ್ ಮಾಡುವಂಥ ಎಬಿಲಿಟಿ ಚೆನ್ನಾಗಿ ಬಂದಿದೆ, ಫೀಟ್ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲ ಹಾರಿಜಾಂಟಲ್ ಬ್ಯಾಟ್ ಶಾಟ್ಸ್, ಸ್ವೀಪ್ಗಳು ಚೆನ್ನಾಗಿ ಹೊಡಿತಾರೆ, ರಿವರ್ಸ್ ಸ್ವೀಪ್ ಹೊಡಿತಾರೆ. ಸೊ ಮಾರ್ಜಿನ್ ಆಫ್ ಎರರ್ ತುಂಬ ಕಡಿಮೆ ಅಂತೆಲ್ಲ ನಾವು ಹೇಳ್ಬೋದು. ಬಟ್ ಕಮಿಂಗ್ ಬ್ಯಾಕ್ ಟು ಅಗೇನ್ ಸ್ಪಿನ್ನರ್ಸ್, CSKನಲ್ಲಿ ನಿಮಗೆ ಟ್ಯಾಕ್ಟಿಕಲಿನೂ ಅದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಇನ್ ಟ್ಯಾಂಡಮ್ ಕ್ವಾಲಿಟಿ ಸ್ಪಿನ್ನರ್ಸ್ ಮಾಡೋದಕ್ಕೂ ಒಬ್ರು ಸ್ಪಿನ್ನರ್ ಚೆನ್ನಾಗಿ ಮಾಡಿ ಇನ್ನೊಂದು ಕಡೆ ಓಡಿಸ್ಕೊತಾ ಇದ್ರೆ ಇವ್ರಿಗೂ ಪ್ರೆಷರಲ್ಲಿ ಇರ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ನಾನು. ಸೊ ಅಕಿಲ್ ಹುಸೇನ್, ನೂರ್ ಅಹ್ಮದ್ ಜೊತೆಗೆ ಮಾಡಲೇ ಇಲ್ಲ ಜಾಸ್ತಿ. ನಾ ಏನಾದರೂ ಅಕಸ್ಮಾತ್ ಸಪೋರ್ಟ್ ಸ್ಟಾಫ್ ಆಗಿದ್ರೆ ಇಲ್ಲಾಂದ್ರೆ ಏನೋ ಡಿಸಿಷನ್ ಮೇಕರ್ಸ್ ಆಗಿದ್ರೆ ಅಕಿಲ್ ಹುಸೇನ್ ವರ್ಲ್ಡ್ ಕಪ್ ಅಲ್ಲಿ ಎಲ್ಲಾ ಟೀಮ್ ಮೇಲೂ ಸಕದ ಮಾಡಿದ್ದಾರೆ 6 overs ಅಲ್ಲಿ. ನೂರ್ ಅಹ್ಮದ್ ಇದ್ದಾರೆ, ನೂರ್ ಅಹ್ಮದ್ ಅಟ್ಲೀಸ್ಟ್ 6 overs ಅಲ್ಲಿ ಒಂದ್ ಮಾಡ್ಲಿ, ಇವ್ರು ಒಂದ್ ಮಾಡ್ಲಿ, ಇಲ್ಲಾಂದ್ರೆ ಮಿಡ್ಲ್ ಓವರ್ಸ್ ಅಲ್ಲಿ ಇವ್ರಿಬ್ರು ಒಟ್ಟಿಗೆ ಮಾಡ್ಲಿ, ಅದಾಗ್ಲೇ ಇಲ್ಲ. ಸೊ ಅದೇ ತರ ನಾನು ಎಕ್ಸಾಂಪಲ್ ಕೊಡ್ತೀನಿ, ಯಾರು ಚೆನ್ನಾಗಿ ಮಾಡಿದ್ರು ಅಂತ ಅದೇ ತರ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ಸುನಿಲ್ ನಾರಾಯಣ್, ವರುಣ್ ಚಕ್ರವರ್ತಿ ಅವ್ರಿಬ್ರು ಒಟ್ಟಿಗೆ ಮಾಡಿದಾಗ ಕಟ್ ಹಾಕ್ಬಿಡೋರು. ಅಂದ್ರೆ ವಾಪಸ್ ಅವರು ತಿರ್ಗಾ ರಿವೈವ್ ಆಗಿದೆ ಈ ತರ ಬೌಲಿಂಗ್ ಮಾಡಿ. ಸೊ KKR, ಸೊ ಇದೆಲ್ಲಾನು ಟ್ಯಾಕ್ಟಿಕಲ್. ಶಶಾಂಕ್ ಹೇಳ್ದಂಗೆ ಸುಮ್ಮನೆ ಕೂತಿರ್ತಾರೆ ಅಂತಲ್ಲ, ವಿತೌಟ್ ನೇಮಿಂಗ್ ಎನಿಬಡಿ. ಇದೆಲ್ಲ ಸಿಂಪಲ್ ಥಿಂಗ್ಸ್ ವಿಚ್ ಮ್ಯಾಟರ್. ಸೊ ಅದಾಗ್ಲಿಲ್ಲ ಅಂತ ಹೇಳ್ತೀನಿ CSK. ಆಲ್ರೌಂಡರ್ಸ್ ಏನಾದ್ರು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ದು ಎಕ್ಸ್ಪಾಂಡ್ ಮಾಡಬೇಕು ಅಂತ ಅನ್ಕೋತಾ ಇದ್ರೆ ಅಪ್ ಟು 20 crore ವರೆಗೂ ಲೋನ್ ತಗೊಳ್ಳೋದಕ್ಕೆ ನಿಧಿ ವೃದ್ಧಿ ಹೆಲ್ಪ್ ಮಾಡ್ತಾರೆ. 100+ ಬ್ಯಾಂಕ್ಸ್ ಇದೆ ಟೈಪ್ ಇದೆ, 20+ ಪ್ರಾಡಕ್ಟ್ಸ್ ಇದೆ. ಆಲ್ಸೋ ಇವ್ರು ಕೊಡಿಸೋ ಲೋನ್ ಮೇಲೆ ಯಾವುದೇ ಕಮಿಷನ್ ತಗೊಳ್ಳೋದಿಲ್ಲ.
ಆಲ್ಸೋ ನೀವು ಆಲ್ರೌಂಡರ್ಸ್ ಕಡೆಯಿಂದ ಹೋಗ್ತಿದ್ದೀರಾ ಅಂದರೆ ಎಕ್ಸೈಟಿಂಗ್ ಆಫರ್ಸ್ ಇರುತ್ತೆ, ಡಿಸ್ಕೌಂಟ್ಸ್ ಇರುತ್ತೆ. ಸೊ ಗೋ ಚೆಕ್ಔಟ್ ನಿಧಿವೃದ್ಧಿ. ಆಮೇಲೆ ನಿಮ್ಮ ಧೋನಿ ಅಂದರೆ ಕ್ಯಾಪ್ಟನ್ ಆದಾಗ ನಮಗೆ ಗೊತ್ತು ನೆಕ್ಸ್ಟ್ ಓವರ್ ಯಾರು ಆಗ್ತಾರೆ ಅಂತ, ಅಂದ್ರೆ ಆಲ್ರೆಡಿ ಪ್ಲಾನ್ಡ್. ಅವ್ರು ಮಾಡ್ಸಿರೋರು ಇವ್ರಿಬ್ರನ್ನ. ಹೌದು, ಕರೆಕ್ಟ್. ಆಮೇಲೆ ಬಾಲ್ ಅವ್ರವ್ರೆ ಎಸ್ಕೊಂಡ್ಬಿಡೋರು. ಆಮೇಲೆ ಮೇ ಬಿ ನಂಗೆ ಇನ್ನೊಂದು ಅನ್ಸುತ್ತೆ, ನೀವು ಬೌಲಿಂಗ್ ಮಾಡ್ತಾ ಹಿಂದ್ಗಡೆ ವಿಕೆಟ್ ಹಿಂದ್ಗಡೆ ಧೋನಿ ನೋಡ್ತಿರಲ್ಲ, ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು ನಾನು, ಅಥವಾ ಅವ್ರ ಹತ್ರ ಉಗಿಸ್ಕೊಂಬಾರ್ದು ನಾನು ಅನ್ನೋದಕ್ಕೇನೆ ಎಲ್ಲರೂ ಇನ್ನೊಂದು 10% ಜಾಸ್ತಿ ಎಫರ್ಟ್ ಆಗ್ತಿದ್ರು ಏನೋ. ಆಮೇಲೆ ಧೋನಿ ನಿಂಗೆ ಹೇಳ್ಬಿಡೋರು ಅಲ್ಲಿ ಹಾಕು ಸಾಕು ನಿನ್ಗೆ ಅಂತ, ಕ್ಲೀನ್ ಪಾಯಿಂಟ್ ಮಾಡ್ಬಿಡೋರು, ಅಲ್ಲಿ ಪಿಚ್ ಬಿಡು ಸಾಕು ಮಿಕ್ಕಿಂದ ನೋಡ್ಕೊಂತೀನಿ ಅಂತ. ಸೊ ಇನ್ನೊಂದು ಏನಂದ್ರೆ ಗೊತ್ತಾ, ನನ್ಗೆ ಕೇಳ್ಪಟ್ಟಿರೋದು, ಧೋನಿ ಅವರು ಫಸ್ಟ್ ಕನ್ವಿಕ್ಷನ್ ಎಷ್ಟಿದೆ ಬೌಲರ್ ಅಲ್ಲಿ ಅಂತ ನೋಡ್ಕೊಳ್ಳೋರಂತೆ. ಏನ್ ಫೀಲ್ಡ್ ಬೇಕು ನಿಮಗೆ ಅಂದ್ರೆ ಆ ಒಂದು ಲಿವರೇಜ್ ಕೊಡೋರಂತೆ. ಸೊ ಆ ಬೌಲರು ಈ ಫೀಲ್ಡ್ ಬೇಕು ಅಂತ ಹೇಳಿ ಆ ಫೀಲ್ಡ್ಗೆ ಬೌಲಿಂಗ್ ಮಾಡಿದ್ರೆ ಇವ್ರೇನು ವಾಪಸ್ಸು ಅವ್ರ ಜೊತೆ ಚರ್ಚೆಗೆ ಹೋಗ್ತಾ ಇರ್ಲಿಲ್ಲ ಅಂತ. ಗುರು ಇವ್ನು ಗೊತ್ತಿದೆ ಏನ್ ಮಾಡ್ತಾ ಇದ್ದಾನೆ, ಆರಾಮಾಗಿರ್ತದೆ. ಅಕಸ್ಮಾತ್ ಅವ್ನು ಹೇಳಿದ ಫೀಲ್ಡ್ಗೆ ಮಾಡ್ಲಿಲ್ಲ ಅಂದ್ರೆ ಅವ್ಗೆ ಹಿಂಗ್ ಮಾಡು ಹಂಗ್ ಮಾಡು ಅಂತಲ್ಲ, ಹೋಗ್ಬಿಟ್ಟು ನೀಟಾಗಿ ಈ ಫೀಲ್ಡ್ ನಿನಗೆ ಕೊಡ್ತಾ ಇದೀನಿ, ಇಲ್ಲಿ ಹಾಕು, ಕ್ಲಿಯರ್ ಕಟ್ ಅಷ್ಟೇ ಹೇಳ್ತಾ ಇದ್ದು, ಬೇರೆ ಏನು ಮಾತಾಡ್ತಾ ಇಲ್ಲ. ಅಲ್ಲಿಂದ ಓಡಿಸ್ಕೊಬಹುದು ಆ ಬೌಲರು, ಇಲ್ಲ ಓಡಿಸ್ಕೊಂಡೇನು ಇರ್ಬೋದು. ಅದನ್ನ ಇಲ್ಲಿ ಟೇಕ್ ಇಟ್ ಮುಂದಾಳತ್ವ. ಆಮೇಲೆ ಆ ತರ ಒಂದು ಶೋರ್ನೆಸ್ ಧೋನಿಗಿತ್ತು, ಅದು ವರ್ಲ್ಡ್ ಅಲ್ಲಿ ಬಿಡಿ ತುಂಬಾ ಕಡಿಮೆ ಜನಕ್ಕೆ ಇರೋದು. ಆಮೇಲೆ ಅವ್ರಿಗೆ ಇನ್ನೊಂದು ಒಳ್ಳೆ ಕೆಪಾಸಿಟಿ ಏನಿದೆ ಅಂತ ಅಂದ್ರೆ, ನೋಡಿದ್ರೆ ಇದು ರೇಸ್ ಕುದುರೆನಾ ಇಲ್ಲ ಅಂತಂದ್ರೆ ಇಲ್ಲಿ ಸುಮ್ನೆ ಅಲ್ಲಿ ಝೂ ಅಲ್ಲಿ ಇದ್ರಲ್ಲಿ ಇರುವಂತ ಕುದುರೆನಾ, ಝೂ ಮುಂದೆ ಇದಕ್ಕೆ ಟಾಂಗಾ ಕುದುರೆನಾ ಇಲ್ಲ ಅಂದ್ರೆ ರೇಸ್ ಕುದುರೆನಾ ಅಂತ ಗೇಜ್ ಮಾಡೋ ಕೆಪಾಸಿಟಿ ಇದೆ. ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, ಇದನ್ನ ರೇಸ್ ಕುದುರೆ ಆಗಿ ನನ್ನಿಂದ ಏನಾದ್ರೂ ಚೇಂಜ್ ಮಾಡಕ್ ಆಗ್ಬೋದಾ? ಇವಾಗ ಟಾಂಗಾ ಕುದುರೆ, ಇದನ್ನ ನಾನು ರೇಸ್ ಕುದುರೆ ಮಾಡ್ಬೋದಾ, ಅದ್ರಲ್ಲಿ ಜ್ಯೂಸ್ ಇದೆಯಾ, ನನ್ನ ಹತ್ರ ಏನಾದ್ರು ಮಾಡ್ಬೋದಾ ಅಂತ ನೋಡ್ತಿದ್ರು. ಬಟ್ ಆ ತರ ಕಲೆ ಐ ಥಿಂಕ್ ಯಾರ ಹತ್ರನೂ ಇಲ್ಲ. ಅಲ್ಲ ಇವ್ರು ಹೇಳೋದಕ್ಕೆ ಹೇಳ್ತೀನಿ, ಟಾಂಗಾ ಕುದುರೆ ಅಂತ ಇಟ್ಕೊಳ್ಳಿ. ಇವಾಗ ಬ್ಲಫು ಮಾಡ್ತಾ ಇದ್ರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ವರ್ಲ್ಡ್ ಕಪ್ ಫೈನಲ್ ಅಲ್ಲಿ ಆ ರೇಸ್ ಕುದುರೆ ಅನ್ಕೊಂಡ್ಬಿಟ್ರು ಆಪೋಸಿಷನ್. ಜೋಗಿಂದರ್ ಶರ್ಮಾ ರೇಸ್ ಕುದುರೆ ಅಂತ ಹೇಳಿ ಆಡಿ ಮಾರಿದ್ರು. ಅಂಡ್ ಈ ತರ ಎಲ್ಲ ಮಾಡಕ್ ಸಾಧ್ಯ ಇದ್ದಿದ್ದ ಆ ವ್ಯಕ್ತಿನ ಅವ್ರನ್ನ ಮಿಸ್ ಮಾಡ್ಕೊಂಡ್ರು ಬಿಡಿ CSK, ನೋ ಡೌಟ್. ಅಲ್ಲ ನನಗೆ ಕೇಳಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಒಂದು ಮ್ಯಾಚ್ ಫಾರ್ ದ ಸೇಕ್ ಆಫ್ ಫ್ಯಾನ್ಸ್ ಐ ವುಡ್ ಪ್ರಾಬ್ಲಿ ಗೋ. ಈವನ್ ದೋ ನನಗೆ ಏನೋ ಸಪ್ರೇಟ್ ಏನೋ ಇದ್ದಿದ್ರು, ಐ ವುಡ್ ಸ್ಟಿಲ್ ಗೋ ವಾಚ್ ಧೋನಿ. ಒಂದ್ಸರಿ ಅಂತೂ ಸ್ಟೇಡಿಯಂ ಚೆನ್ನೈಯಲ್ಲೇ ನೋಡಿದ್ವಿ, ಎಕ್ಸ್ಪೀರಿಯನ್ಸ್ ಮಾಡಿದೀವಿ ನಾವು. ಸೊ ದಟ್ ಇಸ್ ಒನ್ ಥಿಂಗ್ ಲೈಫ್ ಟೈಮ್ ಹೋಗುತ್ತೆ. ಸೊ ವರ್ಡಿಕ್ಟ್ ಏನಪ್ಪಾ ಅಂದ್ರೆ, ಸೂರ್ಯ ಇಲ್ಲದೆ ಸೂರ್ಯಕಾಂತಿ ಎಲ್ಲೆಲ್ಲೋ ತಿರುಗಾಡ್ತಾರೆ. ರೈಟ್ ಕಂಪ್ಯಾರಿಸನ್, ಕಲರ್ಸ್ ಅದೇ ಬರುತ್ತೆ. ಗೋಯಿಂಗ್ ಟು ಪೊಸಿಷನ್ 7, 3 ಟೈಮ್ ಚಾಂಪಿಯನ್ಸ್ KKR, ವೆಂಕಟೇಶ್ ಅಯ್ಯರ್ನ ನಮಗ್ ಬಿಟ್ಕೊಟ್ರು. ಆಮೇಲೆ ಅಜಿಂಕ್ಯ ರಹಾನೆನ ಆಕ್ಷನ್ ಅವರೇ ರಿಲೀಸ್ ಮಾಡಿ ಮತ್ತೆ ತಗೊಂಡ್ರು. IPL ವಿನ್ನಿಂಗ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ನ ರಿಲೀಸ್ ಮಾಡಿದ್ರು. ಅ ಲಾಟ್ ಆಫ್ ಮಿಸ್ಟೇಕ್ಸ್, ಪ್ಲಸ್ ಫಿನಾಲ್ ಒಂದು ಇಶ್ಯೂ ಆಯ್ತು ಈ ಸಲ. ಸೊ ಓವರ್ ಆಗಿ ಹೇಳ್ಬೇಕಂದ್ರೆ, ವಾಟ್ ಡು ಯು ಸೇ ಅಬೌಟ್ KKR ಬ್ಯಾಟಿಂಗ್ ನಿಜವಾಗ್ಲೂ ಅವ್ರು ಎಲ್ಲೂ ಹೋಗ್ಲಿಲ್ಲ. ಅಂದ್ರೆ ಸ್ಟ್ರೈಕ್ ರೇಟ್ ಇರಬೇಕು, ಫಸ್ಟ್ 6 overs ಅಂತ ಮಾತಾಡ್ತೀವಿ. ಅಲ್ಲಿ ನೀವು ಕ್ಯಾಪ್ಟನ್ ಬಗ್ಗೆ ಏನು ಹೇಳಿದ್ರಿ, ನನಗೆ ಪರ್ಸ್ನಲಿ ಅಜಿಂಕ್ಯ ರಹಾನೆ ಸ್ಟಿಕ್ಕಿಂಗ್ ಆನ್ ಟು ದಟ್ ಓಪನಿಂಗ್ ಪೊಸಿಷನ್ನೇ ಬಿಗ್ಗೆಸ್ಟ್ ಲೆಡ್ ಅನ್ ಆಗೋಯ್ತು ಟೀಮ್ಗೆ. ಒಂದು ಸ್ವಲ್ಪ ಅವ್ರ ಮಟ್ಟಿಗೆ ಚೆನ್ನಾಗೇ ಆಡಿದ್ರು, ಒಂದು ಸ್ವಲ್ಪ ಕೆಲವು ಮ್ಯಾಚಸ್ ಗೆಲ್ಸಿದ್ರು. 160-170 ಇದ್ದಾಗ ನಾಟ್ ಔಟ್ ಆಗಿದ್ರು, ಇಲ್ಲಾಂದ್ರೆ ಒಂದು 60-70 ಹೊಡೆದ್ರು. ಅದೆಲ್ಲ ಎಸ್ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇದ್ದ ಪ್ಲೇಯರಲ್ಲಿ ಎಕ್ಸ್ಪೆಕ್ಟೆಡ್ ಅದು ಮಾಡಿದ್ರು. ಬಟ್ ಬಿಗ್ಗೆಸ್ಟ್ ಲೆಡ್ ಡೌನ್ ಮೇ ಬಿ ಗೊತ್ತಿಲ್ದೇನೋ ಸೈಫರ್ಟ್ ಆಮೇಲೆ ಅಲನ್ ಇದ್ದಾಗ ವರ್ಲ್ಡ್ ಕಪ್ ಅಲ್ಲಿ ಅವರಿಬ್ರು ಧೂಳು ಎಬ್ಬಿಸ್ಬಿಟ್ಟಿದ್ದಾರೆ. ಟಾಪ್ ಕ್ಲಾಸ್ ಓಪನರ್ಸ್, ಇವರಿಬ್ರು ಒಟ್ಟಿಗೆ ಆಡಕ್ ಬಿಟ್ಟೇ ಇಲ್ಲ. ಅದೇ ಬಿಗ್ಗೆಸ್ಟ್ ಮಿಸ್ಟೇಕ್ ಅದೊಂದು ಅಂತ ಹೇಳಿದ್ರೆ, ನಿಮ್ಗೆ ಅಲ್ಲೇ ಸ್ಟಾರ್ಟಿಂಗೇ ಸರಿ ಇಲ್ಲ ಅಂದಮೇಲೆ ನಿಮಗೆ ಮಿಡ್ಲ್ ಆರ್ಡರ್ ಬಂದರೆ ಅಂಕ್ರೀಶ್ ರಘುವಂಶಿ ಬಿಟ್ಟರೆ ಇನ್ಯಾರೂ ಪರ್ಫಾರ್ಮ್ ಮಾಡಿಲ್ಲ. ಮೇ ಬಿ ಮನೀಶ್ ಪಾಂಡೆನ ಇನ್ನೂ ಜಾಸ್ತಿ ಮ್ಯಾಚಸ್ ಆಡಿಸ್ಬೋದಾಗಿತ್ತಾ ಅನ್ನೋದು ಬರುತ್ತೆ ಕ್ವಶನ್ಗೆ. ಬಟ್ ನೀವು ಮಿಡ್ಲ್ ಆರ್ಡ್ರಲ್ಲಿ ಯಾರೂ ಅಂತ ಒಂದು ಒಳ್ಳೆ ಸ್ಟಾರ್ಟು ಸಿಗ್ತಾ ಇರಲಿಲ್ಲ, ಮೊಮೆಂಟಮ್ಮು ಇರ್ತಾ ಇರಲಿಲ್ಲ. ಮಿಡ್ಲ್ ಆರ್ಡ್ರೂ ಅಷ್ಟೇ, ಕ್ಯಾಮ್ರನ್ ಗ್ರೀನ್ ಅವರು ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡಿದ್ದೇ ಲೇಟ್. ಸೊ ಈ ಥರ ಇದ್ದಾಗ ಅವ್ರಿಗೆ ಏನು ಸ್ಕ್ರಿಪ್ಟು ಫಸ್ಟಿಂದಾನು ಸರಿಗೆ ಹೋಗಲೇ ಇಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವರುಣ್ ಚಕ್ರವರ್ತಿ ಚೆನ್ನಾಗಿ ಮಾಡಲಿಲ್ಲ ಇನಿಷಿಯಲಿ, ಅದು ಹೊಡ್ತಾ ಬಿತ್ತು. ಆಮೇಲೆ ಇನ್ ಟ್ಯಾಂಡಮ್ ಸುನಿಲ್ ನಾರಾಯಣ್ ಜೊತೆ ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡಿದಾಗ್ಲೇ ಒಂದು ಸ್ವಲ್ಪ ಓಕೆ ಮ್ಯಾಚಿಗೆ ಬರ್ತಾಯಿದ್ರು, ವಾಪಸ್ ಕಮ್ ಬ್ಯಾಕ್ ಮಾಡಿದ್ರು, ಅದನ್ನೆಲ್ಲ ಹೇಳ್ಬೋದು. ಕಾರ್ತಿಕ್ ತ್ಯಾಗಿ ಬಿಟ್ಟರೆ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕ್ಯಾಮ್ರನ್ ಗ್ರೀನು ವಿಕೆಟ್ ಎತ್ತಲಿಲ್ಲ ಇನಿಷಿಯಲಿ. ಸೊ ಅವ್ರಿಗೆ ಮತೀಶಾ ಪತಿರಣ ಅವರು ಇಂಜುರಿ ಆಗಿದ್ದು ಹೆಲ್ಪ್ ಮಾಡಲಿಲ್ಲ. ಸೊ ನನಗೇನೋ KKR ಎಚ್ಚೆತ್ಕೊಂಡಿದ್ದು ಲೇಟ್. ಇನಿಷಿಯಲಿ ನೋಡಿದ್ರೆ ಇವರೇ ಕೆಳಗೆ ಫಿನಿಶ್ ಮಾಡ್ತಾರೆ, ಮೇ ಬಿ 9th or 10th ಟೀಮೋ ಅಂತ ಅನ್ಕೊಂಡಿದ್ದು. ಬಟ್ ಇನ್ ದ ಎಂಡ್ ಇಂಡಿವಿಜುವಲ್ ಬ್ರಿಲಿಯನ್ಸ್ ಇಂದ ವಾಪಸ್ ಬಂದ್ರು. ಫಿನ್ನಲೆನ್ ಯೂಸ್ ಮಾಡಿದ್ದನ್ನು ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟಿದ್ರು.
ಅವ್ರು ಹೊಡಿತಾ ಇದ್ದವನು ಒಬ್ಬ ಇನ್ನೊಬ್ಬನ ಆಡ್ಸಾನೇ ಇರ್ಲಿಲ್ಲ. ಈ ಇದ್ದವ್ರನ್ನು ಕೂಡಿಸ್ಬಿಟ್ಟು ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಅನ್ಬೇಕಾದ್ರೆ ಅಟ್ಲೀಸ್ಟ್ ಬೆಟರ್ ಸೆನ್ಸ್ ಪ್ರಿವೈಲ್ಡ್ ವಾಪಸ್ ಆಡಿಸ್ಬಿಟ್ಟು ಆಮೇಲೆ ಒಂದ್ ಸ್ವಲ್ಪ ಮ್ಯಾಚಸ್ ಗೆದ್ದು ಅಟ್ಲೀಸ್ಟ್ ಇಂಪ್ಯಾಕ್ಟ್ ಮಾಡಿದ್ರು. ಬಟ್ KKR ಬಿಗ್ಗೆಸ್ಟ್ ಲೆಟ್ ಡೌನ್. ಸರ್ KKR ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳು ತುಂಬಾ ಕನೆಕ್ಟ್ ಮಾಡ್ಕೊಬಹುದು. ಹೌದಾ? ಏನಂದ್ರೆ ಇಂಟರ್ನಲ್ಸ್ ಎಲ್ಲ ಚಾನ್ಸೇ ಇಲ್ಲ, ಬೇಡ 0 ತಗೊಂಡ್ ನಾವು 50 ತಗೊಂತೀವಿ, ಫೈನಲ್ ಅಲ್ಲಿ 50 ತಗೊಂತೀವಿ ಅಂತ. ಆತರ ಫಸ್ಟ್ ಹಾಫ್ ಒಂದು 10 ಮ್ಯಾಚ್ ಏನು ಇಲ್ದಾರೆ ಕೊನೆಯಲ್ಲಿ ಆ ಗೆದ್ಕೊಂಡ್ ಬಂದು ಕೊನೆವರೆಗೂ ನಾನು ಏನ್ ಅನ್ಕೊಂಡೆ ಅಂದ್ರೆ 3 ವೀಕ್ ಸ್ಪ್ಯಾನ್ ಅಲ್ಲಿ ಪಂಜಾಬ್ ಅವ್ರು ಏನು ಅನ್ಬೀಟನ್ ಇನ್ವಿನ್ಸಿಬಲ್ ಆಗಿದ್ರು, ಉಲ್ಟಾಗೋಯ್ತು. ಇವ್ರು 1 ಮ್ಯಾಚ್ ಗೆದ್ದಿರ್ಲಿಲ್ಲ 1 ಪಾಯಿಂಟ್ ಆಫ್ ಟೈಮ್ ನಲ್ಲಿ. ಆಫ್ಟರ್ 7 games ರೈನ್ ಆಗಿದ್ರಿಂದ 1 ಪಾಯಿಂಟ್ ಬಂದಿತ್ತು ಮಳೆಯಿಂದಾಗಿ. ಓವರ್ ಟೇಕ್ ಮಾಡ್ಬಿಡ್ತಾರೇನೋ ಪಾಯಿಂಟ್ಸ್ ಟೇಬಲ್ ಕೊನೆಯಲ್ಲಿ ಅನ್ನೋ ತರ ಇತ್ತು. ಲಾಸ್ಟ್ ಮ್ಯಾಚ್ ಒಂದು ಸೋತಿದ್ ಬಿಟ್ರೆ ಅಲ್ಲಿವರೆಗೂ ಚೆನ್ನಾಗಿ ಆಡಿದ್ರು. ಆಮೇಲೆ ಆ ಕಂಟೆನ್ಷನ್ ಅಲ್ಲಿ ಇದ್ರು, ಆ ರೇಸ್ ನಲ್ಲಿ ಇದ್ರಲ್ಲ ಕೊನೆವರೆಗೂ. ಅದಕ್ಕೊಂದು ಕೊಡ್ಬೇಕು. ಬಿಗ್ಗೆಸ್ಟ್ ಅವ್ರಿಗೆ ಲೆಟ್ ಡೌನ್ ಆಗಿದ್ದು ಏನಪ್ಪಾ ಅಂತ ಅಂದ್ರೆ ಹರ್ಷಿತ್ ರಾಣಾ ಅವರ ಇಂಜುರಿ. ಯಾವ ತರ ಗ್ರೂಮ್ ಮಾಡಿದ್ದಾರೆ ಗೌತಮ್ ಗಂಭೀರ್ ಅವರು ಹರ್ಷಿತ್ ರಾಣಾನ, ಕಾನ್ಫಿಡೆನ್ಸ್ ತುಂಬಿದ್ದಾರೆ. ಇಂಡಿಯನ್ ಟೀಮ್ ನಲ್ಲಿ ಆಲ್ರೌಂಡರು, ನೀನ್ ಬ್ಯಾಟಿಂಗು ಮಾಡು ಬೌಲಿಂಗು ಮಾಡು ಅಂತ ಕಾನ್ಫಿಡೆನ್ಸ್ ತುಂಬಿರೋರು ಈ ಟೀಮಲ್ಲಿ ಇದ್ದಿದ್ರೆ ಬಹುಶಃ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಟಾಪ್ 4 ಅಲ್ಲೇ ಬರ್ಬೋದಾಗಿತ್ತೇನೋ. ಬೇರೆ ಟೀಮ್ ಅವ್ರು 4 ಜನ ಫಾರಿನರ್ಸ್ ಯೋಚನೆ ಮಾಡ್ಬೇಕು ಅಂತ ಅಂದ್ರೆ ಇವ್ರಿಗೆ 2 ಸೀಲ್ಡ್ 23 ಕೋಟಿ ಕೊಟ್ಟು ಬಿಡಕ್ಕಾಗಲ್ಲ. ಕ್ಯಾಮ್ರೂನ್ ಗ್ರೀನ್ ನ, ಸುನಿಲ್ ನರೈನ್ ಅವ್ರ ಕ್ರಿಕೆಟ್ ಆಡೋವರ್ಗು, ಬಾಲ್ ಎಸೆಯಕ್ ಶಕ್ತಿ ಇರೋವರ್ಗುನು ಬಿಡಲ್ಲ ಕೋಲ್ಕತಾ ನೈಟ್ ರೈಡರ್ಸ್. ಹಂಗಾದ್ಮೇಲೆ ಇಬ್ರು ಫಾರಿನರ್ಸ್ ಓಪನರ್ಸ್ ಆಡ್ಸ್ಬಿಟ್ರೆ ಬೇರೆ ಎಲ್ಲಾರು ಆಗಲ್ವೇನೋ? ಅಲ್ಲಿ ಕೊನೆಯಲ್ಲಿ ಆ ದೈತ್ಯ ವೆಸ್ಟ್ ಇಂಡಿಯನ್ ಆಡ್ಸಕ್ ಆಗಲ್ವೇನೋ? ಅಥವಾ ಕೊನೆಯಲ್ಲಿ ಯಾರು ಬೌಲರ್ ಯಾರು ಬೇಕಲ್ಲ ಫಾರಿನ್ ಬೌಲರ್, ಅವ್ರನ್ನ ಆಡ್ಸಕ್ ಆಗಲ್ವೇನೋ ಅನ್ನೋ ಇದ್ರಲ್ಲಿ ಪಾಪ ಅವ್ರಿಗೆ ಕಾಂಬಿನೇಷನ್ ಗೊತ್ತಾಗ್ಲಿಲ್ಲ. ಕೊನೆಗೆ ಆ ಶುಭಮ್ ಡುಬೆ ಅಂತ ಅವ್ರು ಬಂದ್ರು ಬೌಲಿಂಗಿಗೆ. ಎಲ್ಲಾರು ಕೊನೆಯಲ್ಲಿ ಚೆನ್ನಾಗಿ ಮಾಡಿದ್ರು. ಬಟ್ ಅಷ್ಟೊತ್ತರಲ್ಲಿ ಏನಾಗೋಯ್ತು ಅಂತಂದ್ರೆ ಟೂರ್ನಮೆಂಟೇ ಮುಗ್ದೋಗಿತ್ತು. ಅಲ್ಲ, ನನಗೆ ಒಂದು ಆಶ್ಚರ್ಯ ಅಂದ್ರೆ ಮುಜರ್ ಬಾನಿ 4 ವಿಕೆಟ್ ಎತ್ತಿದ್ರು ಒಂದು ಮ್ಯಾಚ್ ಗೆದ್ರು. ಇನಿಷಿಯಲಿ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಿದ್ರು. ಆ್ಯಂಡ್ ಅವ್ರೇನು ಕೆಟ್ಟದಾಗ ಬೌಲಿಂಗ್ ಅಂತೂ ಮಾಡಲಿಲ್ಲ. ಬಟ್ ಅವ್ರನ್ನ ಫಿಟ್ ಮಾಡಕ್ ಆಗ್ಲೇ ಇಲ್ಲ ಕೊನೆಗೂ. ಯಾಕೆಂದ್ರೆ ಕ್ಯಾಮ್ರನ್ ಗ್ರೀನು, ಫಿನ್ನಾಲೆನ್ನು, ಸುನಿಲ್ ನಾರಾಯಣ್ ಇದ್ದೇ ಇರೋರು. ಸೊ 4 ಜನ ಅಂತೂ ಸೀಲ್ಡ್. ಸೊ ಎಲ್ಲೂ ಸಿಕ್ಲೇ ಇಲ್ಲ ಇವ್ರಿಗೆ. ಅದೂ ಒಂದು ಫ್ಯಾಕ್ಟರ್ ಆಯ್ತು ಅಂತ. ಯಾಕೆಂದರೆ ಬೌಲಿಂಗು ಕಾರ್ತಿಕ್ ತ್ಯಾಗಿ ಬಿಟ್ಟರೆ ಸುನಿಲ್ ನಾರಾಯಣ್ ಕನ್ಸಿಸ್ಟೆಂಟ್ ಬೇಸಿಸ್, ಆಮೇಲೆ ವರುಣ್ ಚಕ್ರವರ್ತಿ ಲೇಟರ್ ಪಾರ್ಟ್, ಇದು ಬಿಟ್ಟರೆ ಸ್ಟ್ರಗಲ್ ಮಾಡಿದ್ರು ಅವ್ರು. ಕ್ಯಾಮ್ರನ್ ಗ್ರೀನು ಅಷ್ಟೇ, ಅವರಿಂದ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ವಿಕೆಟ್ ಎತ್ತಾರೆ, ಕ್ರೂಷಿಯಲ್ ವಿಕೆಟ್ಸು. ಅವರು ಅನ್ಕೊಂಡಂಗೆ ಮಾಡೋಕ್ಕಾಗಲಿಲ್ಲ ಬೌಲಿಂಗ್. ಸೊ ಅಲ್ಲೇನೆ ಸ್ಟ್ರಗಲ್ ಮಾಡಿದ್ KKR. ಆಮೇಲೆ ಲಾಸ್ಟ್ ಸೀಸನ್ ಆಸ್ ಕ್ಯಾಪ್ಟನ್ ರಹಾನೆ ಅವ್ರನ್ನ ನೋಡ್ತಾ ಇರೋದು ಅನ್ಸುತ್ತೆ. ಅಲ್ಲ, ರಹಾನೆ ಚೆನ್ನೈಲಿ ಇದ್ದಾಗ ಅಪ್ಪ ಇದು ರಹಾನೆನಾ ಅಂತ ಅನ್ಸ್ತಾ ಇತ್ತು. ಬೇರೆ ಕಡೆ ಹೋದಾಗ ಅಗೇನ್ ಧೋನಿ ಪ್ಲೇಸ್ ಮೇಜರ್ ರೋಲ್ ಅಲ್ಲಿ. ಇಲ್ಲ, ಧೋನಿ ಫ್ಯಾಕ್ಟರ್ ಬರಲ್ಲ. ಅಜಿಂಕ್ಯ ರಹಾನೆ ಹ್ಯಾಸ್ ಪ್ಲೇಡ್ ಎನಫ್ ಕ್ರಿಕೆಟ್ ಸರ್. ಅಂದ್ರೆ ನಾನು ಹೇಳ್ತಾ ಇರೋದು ಆಸ್ ಅ ಪ್ರೆಷರ್ ಧೋನಿ ಮೇಲೆ ಇರೋದ್ರಿಂದ ಇವ್ರು ಪ್ರೆಷರ್ ತಗೋಬೇಕು, ಇದು ತಗೋಬೇಕು, ಆಡ್ಬೇಕು. ಇದು ಪ್ರೆಷರ್ ಕುಡ್ದಾಗಿತ್ತು. ನಂಬರ್ 3 ಬಂದಿದ್ರೆ ಆಗಿರೋದು. ಫಿನ್ನಾಲೆನ್ನು ಸೈಫರ್ಟು ಓಪನ್ ಮಾಡಿ ನಂಬರ್ 3 ಬಂದಿದ್ರೆ ಅಜಿಂಕ್ಯ ರಹಾನೆ ಮೋಸ್ಟ್ ಆಫ್ ಇಟ್ ಸಾಲ್ವ್ ಆಗ್ಬಿಟ್ಟಿರೋದು. ಇವರು ಸ್ಟಿಕ್ ಆನ್ ಆಗೋದ್ರು. ಓಪನ್ ಅಂದ್ರೆ ನನ್ ಜೊತೆ ಇನ್ಯಾರು, ಫಿನ್ನಾಲೆನ್ನೋ ಇಲ್ಲ. ಆ ತರ ಇದ್ದಾಗ ನೀವು ಟೀಮ್ ಕಮ್ಸ್ ಫಸ್ಟ್ ಅನ್ನೋದು ಎಲ್ಲಿರುತ್ತೆ? ಇಂಡಿವಿಜುವಲ್ ಕಮ್ಸ್ ಫಸ್ಟ್ ಅನ್ನೋದು ಅಂದ್ರೆ ಪರ್ಸನಲ್ ಒಪಿನಿಯನ್ ಅಂದು. ಅದೇನೇ ಪ್ರಾಬ್ಲಮ್ ಆಗಿದ್ದು KKRಗೆ. ಏನಕ್ಕೆ ಅವರಿಗೆ ರನ್ಸ್ ಬರಬೇಕು ಅಂತ ಅಂದ್ರೆ ಬೆಸ್ಟ್ ಟೈಮ್ ಟು ಬ್ಯಾಟ್ ಇಸ್ ಇನ್ ಪವರ್ ಪ್ಲೇ. ಕರೆಕ್ಟ್. ನೀವು ಬೇರೆ ಟೈಮಲ್ಲಿ ಮಿಡ್ಲ್ ಓವರ್ಸ್ ಅಲ್ಲಿ ಹೋಗ್ಬಿಟ್ಟು ನೀನ್ ಬೌಂಡ್ರೀಸ್ 6 ಹೊಡಿ ಅಂತ ಅಂದ್ರೆ ಇಲ್ಲ, ಗ್ಯಾಪ್ಸ್ ಪ್ಲೇಸ್ ಮಾಡ್ಬಿಟ್ಟು ನಾನು ಬೌಂಡ್ರೀಸ್ ಹೊಡಿತೀನಿ, ನನಗ್ ಬೇಕು ಓಪನರ್ ಆಗಿ. ಬೇರೆ ಇದ್ರಲ್ಲಿ ಬಂದ್ರೆ ನನಗ್ ಕಷ್ಟ ಆಗ್ಬೋದಲ್ಲ. ಅದೇ ತಪ್ಪು. ಒಂದು ನನ್ಗೆ ಆಶ್ಚರ್ಯ ಏನಾಗೋದು ಅಂದ್ರೆ ಯಾಕೆ ಹಂಗೆ ಯೋಚಿಸ್ಲಿಲ್ಲ ಅಂತ. ಅಂದ್ರೆ ನಂಬರ್ 3 ಬರ್ಬೋದು ನಾನು ಅಂತ ಅಜಿಂಕ್ಯ ರಹಾನೆ. ಗುರು ಅವರು ಈ ಕ್ಯಾನ್ ಆಲ್ಸೋ ಪಿಯರ್ಸ್ ಗ್ಯಾಪ್ಸ್. ಓಕೆ, ನಂಬರ್ 3 ಬಂದು ಒಳ್ಳೆ ಸ್ಪಿನ್ನರ್ಸ್, ಒಳ್ಳೆ ಪ್ಲೇಯರ್. ಫೀಟ್ ಯೂಸ್ ಮಾಡ್ತಾನೆ, ಸ್ವೀಪ್ಗಳು ಹೊಡಿತಾನೆ, ಬ್ಯಾಕ್ ಫುಟ್ ಅಲ್ಲಿ ಸಕ್ಕದಾಗ ಕಟ್ಗಳು ಹೊಡಿತಾನೆ, ಅದೇ ಬೇಕಿರೋದು. ಸೊ ಹಿಂಗ್ ಯಾಕೆ ಯೋಚಿಸ್ಲಿಲ್ಲ ಅಂತ ಅಂದ್ರೆ ಡೌನ್ಫಾಲ್ ಆಗಿದ್ದು ಅಲ್ಲೇನಾ ಅಂತ ಥಿಂಕಿಂಗ್ ವೈಸ್. ಅಲ್ಲ ಸರ್, ಆಸ್ ಅ ಕೋಚ್ ಇವಾಗ ನಾನು ಹೇಳ್ತೀನಿ, ಈಗ ಮೈ ಕ್ಯಾಪ್ಟನ್ ಅಂತ ಅನ್ಕೊಳ್ಳೋಣ. ಈಗ ಕ್ಯಾಪ್ಟನ್ ಹಿಂಗೆಲ್ಲ ತಪ್ಪು ಮಾಡ್ತಿದ್ದಾನೆ. ಆಸ್ ಅ ಕೋಚ್ ನೀವೇನ್ ಮಾಡ್ತೀರಾ? ಅಂದ್ರೆ ಇಫ್ ಯು ಆರ್ ಏನೋ KKR ಕೋಚ್ ಆಗಿದ್ರೆ, ಗುರು ನೀನ್ 3 ಅಲ್ಲಿ ಆಡು, ನಾನು ಬೇರೆಯವ್ನ ಕಳ್ಸೋಣ ಅಂತ ಹೇಳ್ತೀನ, ಇಲ್ಲ ಫೈನಲ್ ಕಾಲ್ ಕ್ಯಾಪ್ಟನ್ ಆಗಿರುತ್ತಾ? ಇಲ್ಲ, ಇಟ್ ಶುಡ್ ಬಿ ಟೀಮ್ ಮ್ಯಾನೇಜ್ಮೆಂಟ್. ಆಮೇಲೆ ಯಾರು ಡಿಸಿಷನ್ ಮೇಕರ್ಸು. ಕ್ಯಾಪ್ಟನ್ ಕೆಲವು ಸಲ ನಾನು ಕರೆಕ್ಟ್ ಅಂತ ಅನ್ಸ್ತಾ ಇರ್ತಾವ್ರಿಗೆ. ಕರೆಕ್ಟ್. ಬಟ್ ನಿಮ್ಗೆ ಅವ್ರು ವಾಪಸ್ ಹಿಂಗ್ ಕೂತ್ಕೊಂಡು ನೋಡಿದಾಗ ಟೀಮ್ಗೆ ಏನು ಒಳ್ಳೇದು ಅಂತ ಕೋಚ್ಗಾಗ್ಲಿ ಆ ಒಂದು ಟೀಮ್ ಮ್ಯಾನೇಜ್ಮೆಂಟ್ಗೆನೆ ಗೊತ್ತಾಗೋದು. ಸೊ ಅವಾಗ ನೀವು ಎಷ್ಟು ಕನ್ವಿಕ್ಷನ್ ಇಂದ ಹೇಳ್ತೀರಾ, ಅಂಡ್ ಅವ್ರಿಗೂ ತಿಳಿಸಿ ಹೇಳ್ಬೇಕು, ಗುರು ಇದು ಟೀಮ್ಗೆ ಒಳ್ಳೇದು, ಇಬ್ರು ವರ್ಲ್ಡ್ ಕ್ಲಾಸ್ ಓಪನರ್ಸ್ ನಾವು ಇಟ್ಕೊಂಡು ವೇಸ್ಟ್ ಮಾಡೋದು ಬೇಡ. ಈ ಆಸ್ ಅ ಕ್ಯಾಪ್ಟನ್ ನಂಬರ್ 3 ಬಂದು ಯು ವಿಲ್ ಆಲ್ಸೋ ಬಿ ಗುಡ್. ಹೋಗಿ ಇನಿಷಿಯಲಿ ವಿಕೆಟ್ ಬಿದ್ದಾಗೂ ರನ್ ಬರುತ್ತೆ. ಯು ಆರ್ ಅ ಗುಡ್ ಪ್ಲೇಯರ್ ಆಫ್ ಸ್ಪಿನ್. ನಿಮ್ ಮಿಡ್ಲ್ ಓವರ್ಸ್ ಅಲ್ಲೂ ಮಾಡ್ಬೋದು ಅಂತ ಅವ್ರಿಗೆ ಡ್ರಿಲ್ ಮಾಡ್ಬೇಕು, ತಲೆಗೆ ಅರ್ಥ ಆಗಂಗೆ ಹೇಳ್ಬೇಕು. ಆ ಕನ್ವಿಕ್ಷನ್ ಇಲ್ಲ ಅಂದ್ರೆ ಏನ್ ಮಾಡ್ತೀವೋ ಮಾಡ್ಕೊಪ್ಪ ಅನ್ನೋ ಒಂದು ಇದ್ರಲ್ಲಿದ್ರೆ
ಮೋಡ್ ಅಲ್ಲಿ ಈ ಟೀಮ್ ಸಫರ್ ಆಗುತ್ತೆ. ಬಿಕಾಸ್ ಅಭಿಷೇಕ್ ನಾಯರ್ ಅಂತ ಕೋಚ್ ಇದ್ಬೇಕಾರೆ ಈಸ್ ಆಲ್ಸೋ ಅಂದ್ರೆ ಒನ್ ಆಫ್ ದ ಮೇಜರ್ ಹೆಡ್ ಕೋಚ್ ಆಗಿ ಫಸ್ಟ್ ಟೈಮು. ಅಲ್ಲ ಬಟ್ ಸ್ಟಿಲ್ ನಿಂಗೆ KKR ಅಲ್ಲಿ ಅಷ್ಟು ವರ್ಷ ಇದ್ದಾಗ ಯು ನೋ ದಟ್ ಏನೋ ನನ್ನ ಒಂದು ಏನು ಸ್ಟೇಡಿಯಂಗೆ ನನ್ನ ಇದಕ್ಕೆ ಈ ತರ ಅಪ್ರೋಚ್ ಬೆಟರ್. ಅಲ್ಲ, ನೀವು ಹೇಳೋ ಕ್ವಶನ್ ನನಗೆ 100% ಕರೆಕ್ಟ್ ಅರ್ಥ ಆಗ್ತದೆ ಏನಕ್ಕೆ ಕೇಳ್ತೀರಾ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಅಭಿಷೇಕ್ ನಾಯರ್ ಡಿಡ್ ನಾಟ್ ಗ್ರೋ ಔಟ್ ಆಫ್ ಅಜಿಂಕ್ಯ ರಹಾನೆ ಅನ್ಸುತ್ತೆ. ಅಜಿಂಕ್ಯ ರಹಾನೆ ಫಾರ್ ಹಿಮ್ ಇಸ್ ಅ ಬಿಗ್ಗರ್ ಪ್ಲೇಯರ್. ಅವು ಏನು ಡಿಸಿಷನ್ ಮೇಕಿಂಗ್ ಮಾಡಕ್ ಆಗಿಲ್ಲ, ಅಲ್ಲಿ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಓಕೆ ಸರ್, ಆಗ್ಲಿಂದ ಮಾತಾಡ್ತಿರ್ಬೇಕು. ಕರೆಕ್ಟ್ ಅಲ್ಲ, ಆಗ್ಲಿಂದ ನೀವು ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ ಎಲ್ಲೂ ಫಿಟ್ ಮಾಡೋಕ್ಕಾಗಲಿಲ್ಲ, ಸುಮಾರು ಜನ ಇದ್ರು ಫಿಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರಿ. ಸೊ ವಿಲ್ ಗೋ ಬ್ಯಾಕ್ ಟು ಆಕ್ಷನ್ ಟೇಬಲ್. ಇವಾಗ ಹೋಗೋಣ. RCB ಅಂತ ತೊಗೊಂಡ್ರು, ನಂಬರ್ 1 ಇವನಿಗೆ ರಿಪ್ಲೇಸ್ಮೆಂಟು, ನಂಬರ್ 2 ಇವನಿಗೆ ರಿಪ್ಲೇಸ್ಮೆಂಟು, ಫಾಸ್ಟ್ ಬೌಲಿಂಗ್ ಆಪ್ಷನ್ ಇವ್ರಿಗೆ ರಿಪ್ಲೇಸ್ಮೆಂಟು. ಆ ಥರ ಆಕ್ಷನ್ಗೆ ಹೋಗೋದು ಬೆಟ್ರಾ, ಇಲ್ಲ ನಾನು ತೊಗೊಂಡಿನಿ ಸಂಬಡಿ ಹೂ ಪ್ಲೇಸ್ ಎವ್ರಿವೇರ್ ಅವನ್ನ ತೊಗೊಳೋದು ಬೆಟ್ರಾ? ಬಿಕಾಸ್ ನೀವು ಹೇಳಿದ ಪ್ರಕಾರ ಇವಾಗ RCBಗೆ ಒಂದು ನಾಳಿತ್ತು, ಇವನಿಲ್ಲ ಅಂದರೆ ಇವ್ನು ರಿಪ್ಲೇಸ್ ಆಗ್ತಾನೆ, ಇವ್ನು ಆಡ್ತಾನೆ, ಇವನಿಲ್ಲ ಅಂದರೆ ಇವ್ನು ರಿಪ್ಲೇಸ್ ಆಗ್ತಾನೆ. ಬೇರೆ ಟೀಮ್ಗೆ ಅದು ಆಗಲಿಲ್ಲ. ಅದು ಒಂದು ಚಾಲೆಂಜ್ ಆಯ್ತು ಎಲ್ಲ ಟೀಮ್ಗೂ. ನಿಮಗೆ ಕೋರ್ ಡೆಫಿನೆಟ್ ಇರಬೇಕು. ಓಕೆ, ಅಂದ್ರೆ ಕೋರ್ ಡೆಫಿನೆಟ್ ಇದ್ದಾಗ ನಿಮಗೆ ಕೆಲವು ಪ್ಲೇಸಸ್ ಇರುತ್ತೆ, ಅಂದ್ರೆ ಅದು ನಾನ್ ನೆಗೋಷಿಯೇಬಲ್. ನಾವು ಆಕ್ಷನಲ್ಲಿ ಮೇ ಬಿ ಮಹಾರಾಜ ಟ್ರಾಫಿ ಮುಂಚೆ KPL ಅಂತ ಇದ್ದಾಗ ಒಂದು 4-5 ಟೀಮಲ್ಲಿ ಆಕ್ಷನಲ್ಲಿ ಕೂತಾಗ ಯಾವ ಥರ ಯೋಚಿಸ್ತೀವಿ ಅಂತ, ನಿಮಗೆ ಓಪನರ್ಸ್, ಆಮೇಲೆ ನಂಬರ್ 3 3 ಮೇನ್ ಬ್ಯಾಟ್ಸ್ಮನ್ಗಳು ಇರ್ತಾರೆ ಅಂತಲ್ಲ, ಅವ್ರಿಗೆ ಎನಿ ಟೈಮ್ ರೀಪ್ಲೇಸ್ಮೆಂಟ್ ಕರೆಕ್ಟ್ ಪಕ್ಕಾ ಇರಬೇಕು. ಆಮೇಲೆ ಸ್ಪಿನ್ನರ್ಸ್, ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇರ್ಬೋದು, ಮಿಸ್ಟ್ರಿ ಎಲಿಮೆಂಟ್ಗೆ ಇವ್ರು ಅಕಸ್ಮಾತ್ ಕೈ ಕೊಟ್ರೆ ಇಂಜುರಿ ಆದರೆ ಏನು ಅಂತ ಆ ಥರ ಒಂದು ಪಕ್ಕಾ ಇರಬೇಕಾಗತ್ತೆ ರೀಪ್ಲೇಸ್ಮೆಂಟು. ಆ್ಯಂಡ್ ಫಾಸ್ಟ್ ಬೌಲರ್ಸ್, ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಅಂತ ಮಾತಾಡ್ತೀವಿ ನಾವು. ಕೆಲವು ಸಲ ಇಂಜುರೀಸಿಂದ ಬ್ರೇಕ್ ಡೌನ್ ಆಗ್ಬೋದು, ಒಂದಿಬ್ರು ಪಕ್ಕ ಇರಲೇಬೇಕಾಗತ್ತೆ. ಅಂದರೆ ನೀವು ಮೈಂಡ್ ಸೆಟ್ ಹಂಗಿರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ಯಾವ ಥರ ಇರುತ್ತೆ, ಕೋರ್ ಗ್ರೂಪ್ ಅಂತೂ ಇರುತ್ತೆ, ಗೊತ್ತಿರುತ್ತೆ ನೀವು ಯಾರನ್ನ ತೊಗೊತೀರಾ ಅಂದರೆ ಈ ಬ್ರ್ಯಾಕೆಟಲ್ಲಿ ಯಾರು ಬರ್ತಾರೆ, ಈ ಬ್ರ್ಯಾಕೆಟಲ್ಲಿ ಯಾರು ಬರ್ತಾರೆ. ಆಮೇಲೆ ಈವನ್ ಆಕ್ಷನ್ ಡೈನಮಿಕ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಯಾರ ಹೆಸರು ಯಾವಾಗ ಬರುತ್ತೆ ಅಂತ ಗೊತ್ತಿರಲ್ಲ. ಕರೆಕ್ಟ್. ಸೊ ನೀವು ಯಾರಿಗೋ ಜಾಸ್ತಿ ಸ್ಪೆಂಡ್ ಮಾಡಿಬಿಟ್ರೆ ಇನ್ನೊಬ್ರು ಬೇಕಾಗಿರೋರು ಸಿಗಲ್ಲ ಕೆಲವು ಸಲ. ಕೆಲವರು ನೀವು ಅನ್ಕೊಂಡಿದ್ದಕ್ಕಿಂತ ದೊಡ್ಡ ರೇಟಲ್ಲಿ ಬೇರೆ ಕಡೆ ಹೊಟ್ಟೋಗ್ತಾರೆ. ಈ ಥರ ಎಲ್ಲ ಅದು ಬೇರೆ ಇರುತ್ತೆ. ಬಟ್ ಥಿಂಕಿಂಗ್ ವೈಸ್ ಅಂತೂ ನಿಮಗೆ ಪ್ರಾಪರ್ ಪಕ್ಕಾ ರೀಪ್ಲೇಸ್ಮೆಂಟ್ಸು ಇಟ್ಕೊಂಡ್ರೆ RCB ಮಾಡಿದ್ರು ಅದನ್ನ. ನೀವು ವೆರಿ ರೈಟ್ಲಿ ಸೆಡ್. ಇದನ್ನ ಮುಂಚೆ MI ಮಾಡೋರು, ಅವ್ರಿಗೆ ಬೇಡದೇ ಇದ್ರು ಸಖತ್ ಒಳ್ಳೊಳ್ಳೆ ಕ್ವಾಲಿಟಿ ಪ್ಲೇಯರ್ಸ್ ಎತ್ಕೊಂಡು ಬೇರೆಯವ್ರಿಗೆ ಸಿಗದೇ ಇರಂಗೆ ಮಾಡ್ಬಿಡೋರು. ಕರೆಕ್ಟ್. ಸೊ CSK ಕೂಡ ಆಕ್ಷನಲ್ಲಿ ಸಖತ್ ಒಳ್ಳೊಳ್ಳೆ ಬೈಸ್ ಮಾಡೋರು. CSK ಆಗಿದ್ದು ಏನಾಯ್ತು ಅಂದ್ರೆ ಆ ಕೋರ್ ಇದ್ದಾಗ್ಲೇನೆ ಒಳ್ಳೊಳ್ಳೆ ಪ್ಲೇಯರ್ಸ್ ಬೇರೆ ಟೀಮ್ ಕೊಟ್ಟೋದ್ರು. ಸೊ ಅವ್ರಿಗೆ ಯಾವಾಗ ಈ ಕೋರ್ ಪ್ಲೇಯರ್ಸ್ನು ಒಂದು ಸ್ವಲ್ಪ ಔಟ್ ಆಫ್ ಪೀಕ್ ಪೀರಿಯಡ್ ಮುಗೀತು ಅನ್ಬೇಕಾದ್ರೆ ಅವ್ರಿಗೆ ಚೂಸ್ ಮಾಡೋದಕ್ಕೂ ಜಾಸ್ತಿ ಜನ ಇರಲಿಲ್ಲ. ಸೊ ಒಂಥರ ಕ್ವಾಲಿಟಿ ಪ್ಲೇಯರ್ಸ್ನ ನೀವು ರಿಪ್ಲೇಸ್ ಮಾಡ್ತೀರಾ ಅಂದರೆ ನೀವು ಯಂಗ್ಸ್ಟರ್ಸ್ನ ಸ್ಟ್ರೇಟ್ ಅವೇ ರಿಪ್ಲೇಸ್ ಮಾಡೋಕ್ಕೂ ಆಗಲ್ಲ. ಆ ಒಂದು ಸಿಚುವೇಶನಲ್ಲಿ ಸಿಗಾಕೊಂಡ್ರು. ಮೆಗಾ ಆಕ್ಷನ್ ನಲ್ಲಿ ನೀವು ತಪ್ಪು ಮಾಡ್ಬಿಟ್ಟು ಅದನ್ನ ನಾನು ತೇಪೆ ಹಾಕ್ತೀನಿ ಮಿನಿ ಆಕ್ಷನ್ ನಲ್ಲಿ ಅಂತ ಹೇಳಕ್ಕೆ ಆಗದೇ ಇಲ್ಲ. ಕರೆಕ್ಟ್. ನೀವು ಇದು ಹೆಂಗಾಗುತ್ತೆ ಅಂತ ಅಂದ್ರೆ ನಾನು ಎಕ್ಸ್ಟರ್ನಲ್ ನಲ್ಲಿ 30 ತೆಗಿತೀನಿ, ಇದ್ರಲ್ಲಿ ಔಟ್ ಆಫ್ ಔಟ್ ಬಂದಿದೆ, ನನ್ನ ಪಾಸ್ ಮಾಡ್ಬಿಡಿ ಅಂದಂಗೆ ಆಗಲ್ಲ. ಇಲ್ಲಿ 35 ಬರ್ಲೇಬೇಕಲ್ಲ. ನೀವು ಮೆಗಾ ಆಕ್ಷನ್ ನಲ್ಲಿ ನೀವು ಬಿಟ್ಬಿಟ್ಟು ಕರೆಕ್ಟ್ ಆಗಿ ಟೀಮ್ ತೊಗೊಳ್ದಲ್ಲ ಇದ್ರೆ ಆಗಲ್ಲ. ಆಮೇಲೆ RCBಗೆ ಅಡ್ವಾಂಟೇಜ್ ಆಗಿದೆ ಮೆಗಾ ಆಕ್ಷನ್ ಒಂದು. ಅದಾದ್ಮೇಲೆ ಇಂಜುರೀಸ್ಗಳು ಕಡಿಮೆ. ಕರೆಕ್ಟ್. ಇಂಜುರೀಸ್ಗಳು ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಸಾಲ್ಟಿ ಬಿಟ್ರೆ ಯಾರು ಇಂಜುರಿ ಪ್ರೋನ್ ಇಲ್ಲ. ಅದೇ ಬೇರೆ ತಂಡಗಳಿಗೆ ಆತರ ಹೇಳಕ್ಕಾಗಲ್ಲ. ಎಲ್ಲಾ ಟೀಮ್ಸ್ ಅಲ್ಲೂ 3, 4, 5 ದಿನ ಬೆಳಗ್ಗೆ ಆದ್ರೆ ಇವ್ರ ರಿಪ್ಲೇಸ್ಮೆಂಟ್ ಅಂತೆ, ಅವ್ರ ರಿಪ್ಲೇಸ್ಮೆಂಟ್ ಅಂತೆ ಅಂತ ನಾನು ಇವಾಗ ಅನ್ಕೊಂತಾ ಇದೀನಿ. ಪ್ಲೇಯರ್ಸ್ಗಳು ಅನ್ಸೋಲ್ಡ್ ಆದ್ರೆ ಇವಾಗ ತಲೆ ಕೆಡ್ಸ್ಕೊಳ್ಳಲ್ಲ. ಬಿಡಪ್ಪ ಯಾರೋ ಒಂದು ಇಂಜುರಿ ಆಗ್ತಾರಲ್ಲ ಅಲ್ಲಿ ನೋಡ್ಕೊಂತೀನಿ ಅಂತ. ಅಂದ್ರೆ ಎಷ್ಟ್ ಜನಕ್ಕೆ ಚಾನ್ಸ್ ಸಿಗುತ್ತೆ ನೋಡಿ. ಒಂದು ಶುರು ಆದ್ಮೇಲೆ ಅಂದ್ರೆ ಇವಾಗ ಆಡ್ತಿರೋಂತ ಕ್ರಿಕೆಟ್, ಅಮೌಂಟ್ ಆಫ್ ಕ್ರಿಕೆಟ್ ಬೇರೆಯವರೆಲ್ಲ ಆಡ್ತಿರೋದ್ ನೋಡಿದ್ರೆ ಆಮೇಲೆ ಇನ್ಯಾರು ಇಂಗ್ಲೆಂಡ್ ಅವ್ರು ನಾವು ಬರಲ್ಲ ಅಂತಾರೆ, ನ್ಯೂಜಿಲೆಂಡ್ ಅವ್ರು ಬರಲ್ಲ ಅಂತ. ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ ಹೇಳಲ್ಲ ಪಾಪ ಬರ್ತಾರೆ, ವೆಸ್ಟ್ ಇಂಡೀಸ್ ಅವರೆಲ್ಲ ಬರ್ತಾರೆ. ಬಟ್ ಬೇರೆ ಟೀಮ್ಸ್ ಎಲ್ಲ ಇವ್ನಿಗೆ ಬೌಲಿಂಗ್ ಮಾಡಿಸ್ಬೇಡಿ, ಇವ್ರ ಹತ್ರ ಡೈವ್ ಮಾಡಿಸ್ಬೇಡಿ ಅಂತೆಲ್ಲ ಹೇಳಿ ಕಳಿಸ್ತಾರೆ. ಕ್ರಿಕೆಟ್ ಆಸ್ಟ್ರೇಲಿಯಾದವರೋ ಇಲ್ಲಾಂದ್ರೆ ಇಂಗ್ಲೆಂಡ್ ಅವರೋ ಎಲ್ಲ ಈ ತರ ಹೇಳೋ ಬದಲು ಇಲ್ಲಿಲ್ಲ ಯಾರ್ಯಾರು ಪ್ಲೇಯರ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲ ಸೈನ್ ಮಾಡ್ಕೊಬೋದಲ್ಲ ಅಂತ ಯೋಚನೆ ಮಾಡ್ತಾರೆ. ಏನಿಲ್ಲ ಅಂದ್ರೆ ಒಂದು 50 ಜನ ಪ್ಲೇಯರ್ಸ್ಗಂತೂ ಚಾನ್ಸ್ ಸಿಗುತ್ತೆ ರೀಪ್ಲೇಸ್ಮೆಂಟ್ ಆಗಿ ಬರೋದಕ್ಕೆ. ಕರೆಕ್ಟ್. ಅಲ್ಲ, ಬಾಯಲ್ಲಿ ಒಂದು ಹೆಸರು ಬಂತು, ಒಂಥರ ಇಂಜುರಿ ಅಂದಿದ ತಕ್ಷಣ ಗೇಲ್ ಅಂದ್ರು. ಇಂಜುರಿಯಿಂದ ಸಿಕ್ಕಾಪಟ್ಟೆ ಒಳ್ಳೆ ಹೆಸರು ಮಾಡಿರೋರು ನಾನು ಯೋಚಿಸ್ತಾ ಇದ್ದೆ. ರೀಪ್ಲೇಸ್ಮೆಂಟ್ ಅಂತ ಬಂದಾಗ ಬಂದ್ರು KKR ಇಂದ ಕ್ರಿಸ್ ಗೇಲ್ ಯೂನಿವರ್ಸ್ ಬಾಸ್ ಅನ್ಸ್ಕೊಂಡ್ರು. ಅದೇ ತರ ಲವ್ನೀತ್ ಸಿಸೋಡಿಯಾ ಅವ್ನಿಗೆ ಇಂಜುರಿ ಆಗಿದ್ದಕ್ಕೆ ಬಂದಿದ್ ಪತಿದರ್ ಇವಾಗ ದಿವಸ ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್. ಬಟ್ ಈ ತರ ಎಲ್ಲ ನೋಡಿ ಸಿಗುತ್ತೆ. ಈ ಒಂದು 18 ವರ್ಷ ಇತಿಹಾಸ ಇವಾಗ 19ನೇ ವರ್ಷ ಮುಗಿತಾ ಇದೆ ಅಂದ್ರೆ ಎಂತ ಸ್ಟೋರೀಸ್ ಸಿಗುತ್ತೆ IPL ಅಲ್ಲಿ. ಅದು ಗೇಲ್ ಅವರು
ಅವ್ರು ಆರಾಮಾಗಿ ಪಾರ್ಟಿ ಮಾಡ್ತಾ ಇದ್ರಂತೆ ಜಮೈಕಾದಲ್ಲೆಲ್ಲ. ಯಾವಾಗ ಮಾಡಲ್ಲ ಆ ದಿನ 2000 ಒಂದು ಹತ್ತರಲ್ಲಿ ಒಂದ್ ರಾತ್ರಿ ಮಾಡ್ತಾ ಇರ್ಬೇಕಾದ್ರೆ ಲೇಟ್ ನೈಟ್ ಆಗಿತ್ತಂತೆ. ಲಲಿತ್ ಮೋದಿ ಅವ್ರು ರಿಕ್ವೆಸ್ಟ್ ಮಾಡ್ತಾರಂತೆ, ನೀನ್ ನೋಡಪ್ಪ ಅವ್ರು 4 ಅನ್ಸೋಲ್ಡ್ ಆಗಿದ್ದಾರೆ, ನಿನ್ಗೆ ಬ್ರ್ಯಾಂಡು ಬೆಳೆಯುತ್ತೆ, ಆಮೇಲೆ ಆ ತರ ಪ್ಲೇಯರ್ಸ್ ಇದ್ರೆ ಲೀಗಿಗೂ ಒಳ್ಳೇದು, ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಇರ್ಬೇಕು ಅಂತ. ಅದಾದ್ಮೇಲೆ ಅವ್ರು ಫೋನ್ ಮಾಡಿ, ನೀನ್ ಪ್ರೈವೇಟ್ ಜೆಟ್ ಅಲ್ಲಿ ಬರ್ಬೇಕು, ನೀವು 48 ಗಂಟೆಲಿ ಮ್ಯಾಚ್ ಇದೆ, ನೀನ್ ಬರ್ಬೇಕು ಅಂತ ಕಳಿಸ್ತಾರಂತೆ. ಯಾವ ಜೆಟ್ ಲ್ಯಾಗು ಇಲ್ಲ, ಏನೂ ಇಲ್ಲ. ಮನುಷ್ಯ ಬರ್ತಾರೆ 100 ಈಡನ್ ಗಾರ್ಡನ್ಸ್. ಅಲ್ಲ ಅವ್ರು ಅಂದ್ರೆ 100 ಹೊಡಿಯೋದು ಅದೇ ತರ ಇರುತ್ತೆ, ಪಾರ್ಟಿ ಮಾಡ್ದಂಗೆ. ನನ್ನ ಫ್ರೆಂಡ್ ಇನ್ಫ್ಯಾಕ್ಟ್ ನೀವ್ ಮಾಡಿದೀರಾ? 2 ಸಲ ಕರೆದ್ರಪ್ಪ, ಅದನ್ನ ಹೇಳೋಣ ಅಂತ ಅನ್ಕೊಂಡೆ. 2 ಸಲ ಕರೆದ. ನಮ್ಮ ಫ್ರೆಂಡ್ ಒಂದು ಅಪಾರಲ್ ಬ್ರ್ಯಾಂಡ್ ಆಟಿಟ್ಯೂಡ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಅದ್ರ ಓನರ್. ಸೊ ಕ್ರಿಸ್ ಗೇಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು ಅದಕ್ಕೆ. ಸೊ ಅವ್ನು ನನ್ನ ಫ್ರೆಂಡ್ ಮನ್ಸೂರ್ ಅಂತಾನೆ, ಅವನು ನಂಗೆ ಕರೆದ, ಗುರು ಕ್ರಿಸ್ ಗೇಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ, ಬಂದ್ಬಿಡು ಅಂತ. ನಾನು ಇಲ್ಲ ಗುರು, ಕಾಮೆಂಟ್ರಿ ಮಾಡ್ತಾ ಇದ್ದೀನಿ, ನಾನು ಮುಂಬೈನಲ್ಲಿ ಬರ್ತಾ ಇದ್ದೆ ನಾನು ಅಂತ. ಅದೊಂದ್ಸಲಿ ಮಿಸ್ ಆಯ್ತು. ಸೊ ನೆಕ್ಸ್ಟ್ ಇಯರ್ ನೋಡಿದ್ರೆ ಅವರೇ ಆ ಕಂಪ್ನಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವರು ಒನ್ ಆಫ್ ದ ಫೇಸ್ ಇವಾಗ ಕಂಪ್ನಿ ಅವರು. ಇವನು ತಿರ್ಗಾ ಫೋನ್ ಮಾಡ್ದ, ಮಗ ಬಂದ್ಬಿಡು, ಪಾರ್ಟಿ ಮಾಡ್ತಾ ಇದೀವಿ, ಟೇಕ್ 2 days ಟೈಮ್, 2 ದಿವಸ ವೀಸಾ ಅಪ್ಲೈ ಮಾಡು, ಸ್ಪೇನಲ್ಲಿ ಪಾರ್ಟಿ ಅಂತ. ಆ ತರ ನಾವು ಅವಾಗ್ಲೂ ಹೋಗಕ್ಕಾಗ್ಲಿಲ್ಲ. ಯಾವುದೋ ಒಂದು ಇಲ್ಲೇ ಕಾಮೆಂಟ್ರಿ ಇದ್ರಲ್ಲೇ ಇದ್ದಿದ್ದು. ಕಾಯಕವೇ ಕೈಲಾಸ. ಹೌದು, ಮೂರನೇ ಸಲಿ ಮುಂಬೈನಲ್ಲೇ ಇವ್ ನಮ್ಮ ಫ್ರೆಂಡ್ ಮಂಜೂರ್ಗೆ ಗೌತಮ್ ಸಿಂಘಾನಿಯಾ ರಿಲಯನ್ಸ್ ಅವರು ಕ್ಲೋಸ್ ಫ್ರೆಂಡ್ಸ್. ಅವ್ರ ಮನೆಯಲ್ಲಿ ಇರೋದು, ನಾವು ಕೆಲಸ ಮಾಡ್ತೇವೆ ಹೊಟ್ಟೆಪಾಡಿಗೆ. ಇದು ಫೋಟೋ ಮೇಲೆ ಫೋಟೋ, ಗೌತಮ್ ಸಿಂಘಾನಿಯಾ ನಮ್ಮ ಫ್ರೆಂಡು, ಆಮೇಲೆ ಕ್ರಿಸ್ ಗೇಲ್ ಪಾರ್ಟಿ. ಇಲ್ಲೇ ಇದೀವಿ ಮುಂಬೈನಲ್ಲಿ ಪಾರ್ಟಿ. ಗುರು ನೀವು ಪಾರ್ಟಿ ಮಾಡೋದೇ ನಿಮ್ಗೆ ದೊಡ್ಡದು, ನಮ್ಗೇನು ಕೆಲಸ ಮಾಡಿದ್ರೆ ದೊಡ್ಡದು ಅಂದ್ಬಿಟ್ಟು ಕೆಲಸ ಮಾಡಿದ್ರೆ 3 ಸಲ ಮಿಸ್ ಆಗಿದೆ. ಮೇ ಬಿ ನೋಡೋಣ ಮುಂದಕ್ಕೆ ಆಗತ್ತ ಅಂತ. ಒಟ್ನಲ್ಲಿ ಗೇಲ್ ಆ ತರ ಒಂದು ಕಲರ್ಫುಲ್ ಕ್ಯಾರೆಕ್ಟರ್. ಕರೆಕ್ಟ್. ನಾವು ಲಾಸ್ಟ್ ಇಯರ್ ಇದು ಫೈನಲ್ಸ್ ಹೋದ, IPL ಫೈನಲ್ಸ್ ಹೋದಾಗ ಅಹಮದಾಬಾದ್ ಏರ್ಪೋರ್ಟ್ ಅಲ್ಲಿ ಹಂಗೆ ಸಿಕ್ಕಿದ್ದು. ಇವಾಗ ಹೆಂಗೆ ಅಂದ್ರೆ, ಈ ಕೆಲವು ಸಲ ಬಂಡೀಪುರ್, ಕಬಿನಿ, ಭದ್ರಾ ಎಲ್ಲ ಹೋದಾಗ ಸಿಕ್ಬಿಡುತ್ತೆ. ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ, ಇನ್ನೂ ನಾವು ಹೋಗ್ಬೇಕು, ಇಲ್ಲೆಲ್ಲ ಎಲ್ಲಿ ಸಿಗುತ್ತೆ, ಇನ್ನೂ ಹೋಗ್ಬೇಕಲ್ಲ ಒಳಗಡೆ ಅಂತ ಚಿಲ್ಲಾಗಿರ್ತೀವಿ, ಪಕ್ಕದಲ್ಲೇ ಇದ್ಬಿಟ್ಟಿರುತ್ತೆ. ಹಂಗ ಆತರ ನಾವಿಬ್ರು ಇನ್ನೂ ಕಾಯ್ತಾ ಇದ್ವಿ ಫ್ಲೈಟಿನ ವಾಪಸ್ ಬರೋದಕ್ಕೆ. ಆರಾಮಾಗಿ ಇದ್ವಿ, ಆ ಕಡೆ ಈ ಕಡೆ ನೋಡಿದ್ರೆ ಆ ಆರ ಹೆಂಗೆ ಅಂದ್ರೆ, ಅಲ್ಲಿ ಬರ್ತಾ ಇದ್ರೆ ನಮ್ಗೆಲ್ಲೋ ಏನೋ ಆಗ್ತಿದ್ಯಲ್ಲ ಅಂತ ಇಬ್ರು ಸಡನ್ ಆಗಿ ತಿಂದ್ವಿ. ಅದು ಹೈಟ್ ನಡ್ಕೊಂಡ್ ಬರ್ತಾ ಇದಾರೆ, ಯಾರು ಇಲ್ಲ, ಖಾಲಿ ಏರ್ಪೋರ್ಟ್. ನಾವಿಬ್ರು ಹೋದ್ವಿ, ಸೆಕೆಂಡ್ ಕೊಟ್ವಿ. ಅದು ಬೇರೆ ಅವತ್ತು ಫಸ್ಟ್ ಟೈಮ್ IPL ಗೆದ್ದಿದ್ ರಾತ್ರಿ. ಪಾರ್ಟಿ ಮಾಡೋ ಹೋಲಿ ಎಕ್ಸ್ಪೆಕ್ಟ್ ಮಾಡ್ಬೇಕು ಏರ್ಪೋರ್ಟ್ ಅಲ್ಲೆಲ್ಲ. ಸೊ ಏನೋ KKR ಒನ್ ಆಫ್ ದ ಮಿಸ್ಟೇಕ್. ಬಟ್ ಒಂದು ಜೋಕ್ ಏನು ಅಂತಂದ್ರೆ, KKR ಅಲ್ಲಿ ಈ ಸರಿ ಮಮತಾ ಬ್ಯಾನರ್ಜಿ ಸೋತಿದ್ದೇನಕ್ಕೆ ಅಂತಂದ್ರೆ, ಸುನಿಲ್ ನಾರಾಯಣ್ ಬದಲು ಮೆಸ್ಸಿ ಸ್ಟ್ಯಾಚು ಕಟ್ಸ್ಬಿಟ್ಟಿದ್ದಾರೆ ಕೋಲ್ಕತ್ತಾದಲ್ಲಿ, ಅದಕ್ಕೆ ಜನ ಬೇಜಾರು ಮಾಡ್ಕೊಂಡು ಸೋಲ್ತಿದ್ದಾರೆ ಅಂತ ಒಂದು ಟ್ವಿಟರ್ ಅಲ್ಲಿ ಟ್ವೀಟ್. ಆಮೇಲೆ KKR ಬಂದಾಗ ಇನ್ನೊಂದೇ ಒಂದು ಹೇಳ್ಬೇಕು, ಮನೀಶ್ ಪಾಂಡೆ. ನಾವು 18-19 ಇಯರ್ಸ್ ಅಂತ ಅಂದಾಗ ಬರೀ 3 ಜನದ ಹೆಸರು ಹೇಳ್ತೀವಿ. ಆ 4ನೇವ್ರು ಒಂಥರ ಕಾಣ್ದಲ್ಲೇ ಇರೋ ಸಿಂಹದ ತರ ಆ ಕಡೆನೆ ಮುಖ ಮಾಡ್ಕೊಂಡು ಇದ್ಬಿಟ್ಟಿದ್ದಾರೆ. ಮನೀಶ್ ಪಾಂಡೆ ಫಿಟ್ನೆಸ್ ಅಂತ ಅಂದ್ರೆ ಏನು, ಆ ಕ್ಯಾಚ್ ಹಿಡಿತಾರಲ್ಲ ಗಂಗಾಗ್ ಹೋಗ್ಬಿಡ್ತಾರೆ. ಆ ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ವಿತೌಟ್ ಅ ಡೌಟ್. ಆಮೇಲೆ ಹಿಡಿದ್ಮೇಲೂ ಏನ್ ಸೆಲೆಬ್ರೇಷನ್ ಇಲ್ಲ, ಏನಿಲ್ಲ, ಜಸ್ಟ್ ಅನದರ್ ಕ್ಯಾಚ್. ಇದೆಲ್ಲ ನಾನು 18 ವರ್ಷದಿಂದ ಹಿಡಿತಾ ಇದ್ದೀನಿ. ಆ 2010 ಅಲ್ಲಿ ಸರ್ ಮೈಸೂರಲ್ಲಿ ಆ ಕ್ಯಾಚ್ ಹಿಡಿತಾರಲ್ಲ, ಅಭಿಷೇಕ್ ನಾಯರ್ ಅವ್ರ ಕ್ಯಾಚ್. ಈ ತರ ಕ್ಯಾಚಸ್ ಎಲ್ಲ ಹಿಡ್ದಿರೋಂಥವ್ರು ಇನ್ನೂ ನನ್ನ ವಯಸ್ಸಾಗಿಲ್ಲ, ಇಟ್ಸ್ ಜಸ್ಟ್ ಎ ನಂಬರ್ ಅನ್ನೋ ತರ ಹೋಗ್ತಾ ಇದ್ರು. ಆಮೇಲೆ KKR ಅವ್ರ ಮ್ಯಾನೇಜ್ಮೆಂಟ್ಗೂ ಕ್ರೆಡಿಟ್ ಕೊಡ್ಬೇಕು. ಸುನಿಲ್ ನಾರಾಯಣ್ಗೆ ಮತ್ತೆ ಮನೀಶ್ ಪಾಂಡೆಗೆ ಲೈಫ್ ಟೈಮ್ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ನಿಮ್ಗೆ ಇಷ್ಟ ಬಂದಿದ್ದಿನ ನಿಮ್ಗೆ ಎಷ್ಟೋ ತಿರ್ಬೇಕು ಅಂತ ಅನ್ಸುತ್ತಾ ನಿಮ್ಗೆ, ಇದು ನಿಮ್ಮನೆ, ನೀವೇ ಇಲ್ಲ ನಾನು ರಿಟೈರ್ ಆಗ್ಬೇಕು ಅಂತ ಬೇಡ್ಕೊಂಡಾಗ ನಾನು ನಿಮ್ಮನ್ನ ಕಳಿಸ್ತೀನಿ ಅಂತ. ಆ 2 ಸ್ಪಾಟ್ಸ್ ಫಿಕ್ಸ್. ಇನ್ನು 22 ಜನ ಸ್ಕ್ವಾಡ್ ಅಲ್ಲಿ ಫಿಲ್ ಮಾಡ್ಬೇಕಷ್ಟೇ. ಇಲ್ಲ ಮನೀಶ್ ಪಾಂಡೆ, ಮನೀಶ್ ಪಾಂಡೆ ಅಂತ ಅಂದಾಗ ನಂಗೆ ಜ್ಞಾಪಕ ಬರೋದೇ ಅದು. ಫಸ್ಟ್ ನೋಡಿದ್ ನೀವು ಅವ್ರನ್ನ? ಅವಾಗ 17 ವರ್ಷನೋ 16 ವರ್ಷ ಅವಂಗಿದ್ದಾಗ ನೋಡಿದ್ದೆ. ಇಲ್ಲ, ಅವಾಗ ನಾನು BUCC ಆಡ್ತಾ ಇದ್ದೆ. ನಮ್ ಕ್ಲಬ್ಗೂ ಆಮೇಲೆ ಸ್ವಸ್ತಿಕ್ ಯೂನಿಯನ್ಗೂ ಮ್ಯಾಚ್ ಇತ್ತು. ಸೊ ಮನೀಶ್ ಪಾಂಡೆ 11 ಅಲ್ಲಿ ಆಡ್ತಾ ಇದ್ದ. ಇಲ್ಲ ಸಾರಿ, ರಾಬಿನ್ ಉತ್ತಪ್ಪ 11 ಅಲ್ಲಿ ಆಡ್ತಾ ಇದ್ದ. ಇವನು ಸ್ಕೋರಿಂಗ್ ಏನೋ ಮಾಡ್ತಾ ಇದ್ದ. ನಾನು ಅವಾಗ ನೋಡಿದಾಗ ಚಿಕ್ಕ ಹುಡುಗ ಇವನು. ಅವಾಗ 150 ಮ್ಯಾಚ್ ನಾನು ಸ್ಕೋರ್ ಮಾಡಿದಾಗ ಬಂದು ವೆಲ್ ಪೇಡ್ ಸರ್ ಅಂತ ಹೇಳಿದ್ದು ನನಗೆ ಇನ್ನೂ ಜ್ಞಾಪಕ ಇದೆ. ಅದು ತುಂಬಾ ಹಿಂದೆ ಬಿಡಿ. ಬಟ್ ಕಮಿಂಗ್ ಬ್ಯಾಕ್ ಟು ಮನೀಶ್ ಪಾಂಡೆ, ನಾನು ಫ್ಯಾನ್ ಆಗೋದೆ ಫೀಲ್ಡಿಂಗ್ದು. ಯಾವಾಗ ಅಂದ್ರೆ
ಆಲ್ಮೋಸ್ಟ್ ನೀವು ಮೈಸೂರಲ್ಲಿ ನೋಡಿದ್ದೀರಲ್ಲ, ಹಿಂಗೆ ಯಾವ ಥರ ಪವಿಲಿಯನ್ ನಿಮಗೆ ಮಿಡ್ ವಿಕೆಟ್ ಒಂಥರ ಆ ರೀಜನಲ್ಲಿ ಇದೆ, ಸ್ಕ್ವೇರ್ ಆಗಿದೆ. ಸ್ಟ್ರೈಟ್ ಸೊ ಜೋಶಿ ಬೌಲಿಂಗಲ್ಲಿ ಸ್ಟೆಪೌಟ್ ಆಗಿ ಹೊಡಿತಾನೆ, ಸ್ಟೆಪೌಟ್ ಎಲ್ಲ ಅಲ್ಲಿಂದಾನೇ ಹೊಡಿತಾನೆ ಅಭಿಷೇಕ್ ನಾಯರು. ಇವು ಈ ಆಲ್ಮೋಸ್ಟ್ ಡೀಪ್ ಮಿಡ್ ವಿಕೆಟು ತುಂಬ ಸ್ಕ್ವೇರ್ ಆಗಿರುತ್ತೆ, ಇಲ್ಲಿಂದ ಓಡ್ತಾನೆ 25 ಯಾರ್ಡ್ ಓಡಿ ಫುಲ್ ಆ್ಯಂಡ್ ಡೈವು ಹಾಕಿ 1 ಹ್ಯಾಂಡೆಡ್ ಕ್ಯಾಚ್ ಇಡ್ತಾನೆ. ಅದು ಈಗಲೂ ಕಣ್ಮುಂದೆ ಕಟ್ಟದಂಗಿದೆ. ನಾನು ಮೊನ್ನೆ ಆ್ಯಕ್ಚುಲಿ ಕ್ಯಾಚ್ ಹಿಡಿದಾಗ ಲೆಫ್ಟ್ ಹ್ಯಾಂಡೆಡ್ ಡೈವಿಂಗ್ ನಾನು ಗುಡ್ ಕ್ಯಾಚ್ ಮನೀಶ್ ನಾನು ಮೆಸೇಜ್ ಮಾಡಿದೆ ಅವನಿಗೆ, ಮಾಡಿಬಿಟ್ಟು ಆಲ್ ಓವರ್ ಅಗೇನ್ ತಿರ್ಗಾ ಫ್ಯಾನ್ ಆಗೋದೆ ಗುರು ನಾನು ನಿಂದು ಅಂತ, ಅದಕ್ಕೆ ಹೆಂಗೆ ಆ ಎಮೋಜಿ ಕಳಿಸಿದ. ಬಟ್ ಅಮೇಝಿಂಗ್ ಆಗಿ ಸರ್ವ್ ಮಾಡಿರೋದು ಕರ್ನಾಟಕ ಕ್ರಿಕೆಟ್ಗೆ, ನಾಟ್ ಓನ್ಲಿ ವಿತ್ ಇಸ್ ಅಂದರೆ ಬೈ ಫಾರ್ ಒನ್ ಆಫ್ ದ ಬೆಸ್ಟ್ ಫೀಲ್ಡರ್ಸ್ ಕರ್ನಾಟಕ ಹ್ಯಾಸ್ ಎವರ್ ಪ್ರೊಡ್ಯೂಸ್ಡ್ ಆ್ಯಂಡ್ ವರ್ಲ್ಡ್ ಕ್ಲಾಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರು ಆಡಿದಂಥ ಇನ್ನಿಂಗ್ಸ್ ಕಣ್ಮುಂದೆ ಕಟ್ಟದಂಗಿದೆ. ಆ್ಯಸ್ ಅ ಕೋಚ್ನ ಇದ್ದಾಗ ಕರ್ನಾಟಕಗೆ UP ಮೇಲೆ ಒಂದು 100 ಹೊಡಿತಾರೆ, ಅದೇ ಒಂಥರ ಸ್ವೆಟ್ಟೇ ಇಲ್ಲ ಆ ಥರ. ಆಮೇಲೆ ನನಗೆ ಕೇಳ್ಪಟ್ಟಿದ್ದೀನಿ ಒಂದ್ಸಲಿ ಮುಂಬೈನಲ್ಲೂ ಅಷ್ಟೇ, ಹಿಂದಿನ ದಿವಸ ಹುಷಾರಿರಲ್ಲ ಅವ್ರಿಗೆ, ಆಮೇಲೆ ನಿದ್ದೆ ಸರಿಗೆ ಮಾಡೋಕ್ಕಾಗಿರಲ್ಲ, ನೆಕ್ಸ್ಟ್ ಡೇ ಹೋಗ್ಬಿಟ್ಟು 100 ಹೊಡಿತಾರೆ ವಾಂಕಡೆನಲ್ಲಿ. ಆಮೇಲೆ ಅಫ್ಕೋರ್ಸ್ ಅಂದರೆ ನಾವು ಏನಕ್ಕೆ ಹಿಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ನೀವು ಹೇಳ್ದಂಗೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ನಾವು MS ಧೋನಿ ಅಂತ ಹೇಳ್ತೀವಿ ಅಂದರೆ ಅಷ್ಟು ವರ್ಷ ಆಡಿದ್ದಾರೆ ಅಂತ. ಈ ಹುಡುಗನೂ ಅದೇ ಕೆಲಸ ಮಾಡಿರೋದು. ಅಂದರೆ 4 ಡೇ ಕ್ರಿಕೆಟ್ ಅಂದರೆ ಅವ್ರೇನು ಕಡಿಮೆ ಇಲ್ಲ, ಸುಮಾರು ಬಿಗ್ 100s ಹೊಡಿದ್ದಾರೆ. ಒಂದ್ಸಲಿ ರಾಹುಲ್ ದ್ರಾವಿಡ್ ಇವರು ಒಟ್ಟಿಗೆ ಆಡಿದ್ದಾರೆ ಮೀರಟ್ಟಲ್ಲಿ UP ಮೇಲೆ. ರಾಹುಲ್ ದ್ರಾವಿಡ್ 100 ಹೊಡಿತಾರೆ, ರಾಹುಲ್ 67 ಇದ್ದಾಗ ಇವು ಬ್ಯಾಟಿಂಗ್ ಹೋಗ್ತಾರೆ. ರಾಹುಲ್ ಆಲ್ಮೋಸ್ಟ್ ಇನ್ನೇನು ನಿಯರಿಂಗ್ 100 ಅನ್ನೋಷ್ಟರಲ್ಲಿ ಇವು 100 ಮುಗಿಸ್ಬಿಟ್ಟಿರ್ತಾನೆ. ಆಮೇಲೆ ಮೀರಟಲ್ಲಿ ಆಡಿದಾಗ ಪ್ರವೀಣ್ ಕುಮಾರು, ಭುವನೇಶ್ವರ್ ಕುಮಾರು, RP ಸಿಂಗು ಇವರೆಲ್ಲ ಬೌಲಿಂಗ್ ಲೈನಪ್ಪು 171 ನೋಡಿತಾರಂತೆ. ನನಗೆ ನಾವು ಕ್ಲಬ್ ಮ್ಯಾಚ್ ಆಡ್ತಾ ಇದ್ದಾಗ ರಾಹುಲ್ ದ್ರಾವಿಡ್ ಹೇಳ್ತಾರೆ, ನಾನು ಕೇಳ್ತಾ ಇದ್ದೆ ಹಿಂಗಾಡ್ದ ಮನೀಶು ಅಂತ ಹೇಳ್ತಾ ಇದ್ದೆ. ಎಲ್ಲಿಂದ ಇನ್ ಫ್ರಂಟ್ ಆಫ್ ಸ್ಕ್ವೇರ್ ಹೊಡಿತಾರೆ, ಫೀಲ್ಡರ್ ಇಲ್ಲಿ ತರಿಸಿದ್ರೆ ಆ ಕಡೆ ಹೊಡಿತಾರೆ ಫುಲ್ಲು, ಈ ಥರ ಆಟ ಆಡ್ಸಾಕ್ಬಿಟ್ರು ಅಂತ ಹೇಳ್ತಾ ಇದ್ರು. ಅಂದರೆ ಒಂದು ಗ್ರೇಟ್ ಪರ್ಸನ್ ಲೈಕ್ ರಾಹುಲ್ ದ್ರಾವಿಡ್, ಇವ್ರ ಇನ್ನಿಂಗ್ಸ್ನ ಎಂಜಾಯ್ ಮಾಡೋದು ಹೇಳೋದನ್ನ ಕೇಳೋದಕ್ಕೆ ಒಂದು ಮಜಾ. ಆ್ಯಂಡ್ ಅಫ್ಕೋರ್ಸ್ ಆ ಥರ ಒಂದು ಸರ್ವ್ ಮಾಡಿದ್ದಾರೆ ಕರ್ನಾಟಕ ಕ್ರಿಕೆಟ್ಗೆ. ಆ್ಯಂಡ್ IPL ಅಂತ ಬಂದಾಗ ಬರೀ ಇವ್ರು 3 ಜನದ ಹೇಳ್ತಾರೆ ಹೆಸರು. ಫಸ್ಟ್ 100 ಹೊಡೆದವರು ಈ ಹುಡುಗ, ಸೌತ್ ಆಫ್ರಿಕಾನಲ್ಲಿ IPL ಇಂಡಿಯನ್ನು. ಆ್ಯಂಡ್ ನಾವು ಇಷ್ಟು ಬಗ್ಗೆ ಮಾತಾಡ್ತೀವಿ ಅಂದರೆ ಕಂಪ್ಲೀಟ್ ಡಿಸರ್ವಿಂಗ್ ಕ್ರೆಡಿಟ್ ಹೋಗ್ಬೇಕಾಗತ್ತೆ ಮನೀಶ್. ಆಮೇಲೆ ಗ್ರೇಟ್ ಪ್ಲೇಯರ್ಸ್ ಮಾತ್ರ ಅಲ್ಲ, ಗ್ರೇಟ್ ಪರ್ಸ್ನಾಲಿಟೀಸ್ನ ನಾವು ಕನ್ನಡದವ್ರು ಎಸ್ಪೆಷಲಿ ಹೈಪ್ ಮಾಡೋದು ಕಲಿಬೇಕು. ನಾವ್ ಯಾಕೋ ಒಂದ್ ಸ್ವಲ್ಪ ಹೈಪ್ ಮಾಡೋದ್ರಲ್ಲಿ ಒಂಥರ ಮುಜುಗರ ಆಗುತ್ತೆ ಅಂತ ಅನ್ಸುತ್ತೆ ನಮ್ಗೇನೆ. ಅಯ್ಯೋ ನಾವೇನ ಜಾಸ್ತಿ ಹೇಳ್ಬಿಟ್ರೆ ನಮ್ನೆ ಓವರ್ ಅಂತ ಅನ್ಕೊಂಡ್ಬಿಡ್ತಾರ ಅಂತ ನಮ್ಮ ಒಂದು ರೆಪ್ಯುಟೇಷನ್ ನ ಮೇಲಿಟ್ಕೊಂಡ್ಬಿಡ್ತೀವಿ. ಬಟ್ ನಾವೇನಂತ ಅಂದ್ರೆ, ಇದೇ ನಾನು ಮನೀಶ್ ಪಾಂಡೆ ಏನಾದ್ರು ತಮಿಳ್ನಾಡಲ್ಲಿ ಇದ್ದಿದ್ರೆ ಸ್ಟ್ಯಾಚ್ಯೂ ಕಟ್ಸ್ಬಿಟ್ಟಿರೋರು. ಅಲ್ಲ, ಒಂದು 100 ಹೊಡಿತಾರಲ್ಲ ಸಿಡ್ನಿನೋ ಮೆಲ್ಬೋರ್ನಲ್ಲೋ, ಆ ಸೀರೀಸ್ ವಿನ್ನಿಂಗ್ 100 ಒನ್ ಡೇರ್ಸ್ ಆಸ್ಟ್ರೇಲಿಯಲ್ಲಿ ಎಷ್ಟು ಜನ ಹೊಡೆದಿದ್ದಾರೆ. ಅದಾದ್ಮೇಲೆ ತಿರ್ಗಾ ಕೂತ್ಕೊಂತಾರೆ. ಅಂದರೆ ಮೇ ಬಿ ಇವರು ನನ್ಗೆ ಗೊತ್ತಿಲ್ಲ, ಇದು ಪರ್ಸನಲ್ ಒಪಿನಿಯನ್ನು, ಮೇ ಬಿ ಮುಂಬೈನಲ್ಲೋ ಇಲ್ಲ ಬೇರೆ ಯಾವುದಾದ್ರೂ ರೀಜನ್ನಿಂದ ಬಂದಿದ್ರೆ ಸುಮಾರು ವರ್ಷ ಆಡಿರೋರಾ ಇಂಡಿಯನ್ ಕ್ರಿಕೆಟ್ಗೆ. ನೀವು 100 ಹೊಡಿತೀರಾ, ಅದಾದಮೇಲೆ 2 ಸೀರೀಸ್ ಕೂತ್ಕೊತೀರಾ. ವರ್ಲ್ಡ್ ಕಪ್ಪಲ್ಲಿ ನೀವು ಸ್ಟಾರ್ಟಿಂಗ್ ಲೈನಪ್ ಅಂದರೆ ಏನೇ ಇರ್ಬೋದು ಕಾಂಬಿನೇಷನ್ಗಳು, ಬಟ್ ನನಗೇನೋ ಅವರು ಡಿಸರ್ವಿಂಗ್ಲಿ ಚಾನ್ಸಸ್ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಅಲ್ಲ, ಆನ್ ಫೀಲ್ಡ್ ಅಲ್ಲಿ ಇದ್ರೆ ಮಿನಿಮಮ್ ಒಂದು 10 ರನ್ ಕಮ್ಮಿ ಮಾಡ್ತಾರೆ. ನೀನೇ ಇದೆಯಲ್ಲ ಮಹಾರಾಜ ಫೈನಲ್ ಹೋದ ವರ್ಷ ಸುಚಿತ್ ಒಂದು 6 ಅಂತ ನೆನ್ಕೊಂಡ್ವಿ, ನಾವಿದ್ರೆ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಇದ್ವಿ. ಈ ವಯಸ್ಸಲ್ಲೂ ತಡೆದ್ಬಿಟ್ಟು 6 ಸೇವ್ ಮಾಡಿ ಟೂರ್ನಮೆಂಟ್ ಗೆಲ್ಸ್ಕೊಟ್ರು ಫೈನಲ್. ರಾತ್ರಿ ಎಲ್ಲ ಮಾತಾಡಿದ್ವಿ ಅವತ್ತು ರಾತ್ರಿ ಎಲ್ಲ ಬರೀ ಆ 6 ಬಗ್ಗೆ ಯಾರೇ ಹೋದ್ರು ಅದು ಮ್ಯಾಚ್ ಗಿಂತ ಮುಂಚೆ ಸರ್ ಹೇಳಿದ್ರು ಇವತ್ತು ಫೀಲ್ಡಿಂಗ್ ಯಾರು ಚೆನ್ನಾಗಿ ಮಾಡ್ತಾರೋ ಆ ಟೀಮ್ ಗೆಲ್ಲುತ್ತೆ ಅಂತ. ಹಂಗೆ ಆಯ್ತು. ಅಲ್ಲ, ಆಮೇಲೆ ನಾವು ಗ್ಲೆನ್ ಫಿಲಿಪ್ಸ್ ಕ್ಯಾಚ್ ನ ಸಿಕ್ಕಾಪಟ್ಟೆ ಆ ಫ್ಲೈಯಿಂಗ್ ಬರ್ಡ್ ಫ್ಲೈಯಿಂಗ್ ಇದು ಆಕ್ಚುಲಿ ನಮ್ಮಲ್ಲೇ ಇದಾರೆ. ಐ ಮೀನ್ ಕರೆಕ್ಟ್, ವೆರಿ ವೆಲ್ ಸೆಡ್. ಕನ್ನಡದವರು ಕನ್ನಡಿಗರನ್ನ ಏನೋ ಹೈಪ್ ಮಾಡೋದು ಕಲಿಬೇಕು. ಅಂಡ್ ಅದು ಇಲ್ಲಿಂದಾನೇ ಆಗ್ಲಿ. ಈ ಒಂದು ಮನೀಶ್ ಪಾಂಡೆ ಎಪಿಸೋಡ್ ಇಂದ ಐ ವಿಶ್ ಅಲ್ಲಿ ಮುಂದೆ ಮನೀಶ್ ಪಾಂಡೆ ಬಂದು ಕೂತ್ಕೊಂಡು ವಿ ವಾಂಟ್ ಟು ಇಂಟರ್ವ್ಯೂ ಹಿಮ್ ಅಂಡ್ ದೆನ್ ಟೇಕ್ ಹಿಸ್ ಥ್ರೂ. ಪ್ಲಸ್ ಬರೀ ಕ್ರಿಕೆಟ್ ಅಂತ ಮಾತ್ರ ಅಲ್ಲ, ಎಲ್ಲಾ ಫೀಲ್ಡ್ಸ್ ಅಲ್ಲೂ ಇದಾಗ್ತದೆ ಅಂತ ನನಗನ್ಸುತ್ತೆ. ಲೆಟ್ಸ್ ಕಮ್ ಬ್ಯಾಕ್ ನೈಟ್ ರೈಡರ್ಸ್ ವರ್ಡಿಕ್ಟ್. ನೈಟ್ ಇಂದ ಡೇ ಹೋಗೋ ಗ್ಯಾಪ್ ಅಲ್ಲೇ 2 ಗಂಟೆಗೆ ಸ್ಟಕ್ ಆಗ್ಬಿಟ್ರು. ಬೆಳಗ್ಗೆ ಸನ್ರೈಸ್ ನ ನೋಡೋಕೆ ಆಗ್ಲಿಲ್ಲ. ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ರೈಡ್ ಮಾಡೋದಕ್ಕೆ ಇಬ್ರು ಸೈಫರ್ಟ್ ಅಲನ್ನ ಒಟ್ಟಿಗೆ ಆಡಿಸ್ಲೇ ಇಲ್ಲ. ಸೈಫರ್ಟ್ ಅಲನ್ಗೆ ಇಷ್ಟು ಬೇಜಾರಾಗಿರುತ್ತೋ ಹೌದು. ಇವಾಗ ಇದನ್ನ ಕೇಳಿದ್ರೆ ಅನ್ಸುತ್ತೆ ನೋಡಿದ್ರೆ ಹೌದಲ್ವಾ ಇಂಗ್ಲಿಷ್ ಅಲ್ಲಿ ಡಬ್ ಮಾಡೋರು ಎಸ್ ಅಂತಾರೆ. ಹೌದಲ್ವಾ
ಸನ್ರೈಸ್ನೇ ನೋಡಕ್ ಆಗ್ದಿರೋದು ನೈಟ್ ರೈಡರ್ಸು ಈ ಸಲ. ಕಮಿಂಗ್ ಟು ಪೊಸಿಷನ್ ನಂಬರ್ 6, ಏನೋ 2 ಮೇಜರ್ ಫ್ಲಾಸ್ ನನ್ಗೆ ಕಾಣಿಸಿದೇನಪ್ಪ ಅಂದರೆ 265 ರನ್ ಚೇಸಲ್ಲಿ ಮಾಡಿರೋ, ಐ ಮೀನ್ ಇವರು ಡಿಫೆಂಡ್ ಮಾಡಿರೋ ಮಿಸ್ಟೇಕ್ಸು ಡೆಲ್ಲಿ ಕ್ಯಾಪಿಟಲ್ಸು. ಆಲ್ಸೋ 2 ಬಾಲಲ್ಲಿ 2 ನೋಡಿಬೇಕಾದಾಗ ಮಿಲ್ಲರ್ ಮಾಡಿದಂಥ ಒಂದು ಬ್ಲಂಡರು ಇಡೀ ಟೂರ್ನಮೆಂಟ್ ಮೇ ಬಿ ಪ್ಲೇ ಆಫ್ನ ಕಾಸ್ಟ್ ಆಯ್ತಾ ಅಥವಾ ವಾಟ್ ವೆಂಟ್ ರಾಂಗ್ ಫಾರ್ ಡೆಲ್ಲಿ. ಕೊನೆಗೆ ಮಾಡಿದ್ರು ಬಟ್ ಅದು ಸಫೈಸ್ ಆಗಲಿಲ್ಲ. ಲೆಟ್ಸ್ ಟಾಕ್. ಅವ್ರದ್ದು ಬೌಲಿಂಗ್ ಆ್ಯಕ್ಚುಲಿ ಹೊಡ್ತಾ ಬಿದ್ದಿದ್ದು. ಅವ್ರಿಗೆ ಎಲ್ಲೂ ಒಂದು ಸೆಟಲ್ ಲುಕ್ ಕಾಣಿಸ್ಲೇ ಇಲ್ಲ. ನಿಮಗೆ ಮಿಚೆಲ್ ಸ್ಟಾರ್ಕ್ ಬಂದಾದ್ಮೇಲೆ ಅಟ್ಲೀಸ್ಟ್ ಓಕೆ ಬಂತು ಅಂದರೆ ಅದು ತುಂಬ ಆಗೋಗಿತ್ತೆಲ್ಲ. ಧೋನಿ ಎಲ್ಲ ಆಲ್ಮೋಸ್ಟ್ ಮುಕ್ಕಾಲು ಮುಳುಗಿದ ಮೇಲೆ ಅವ್ರು ಬಂದರು. ಬಟ್ ಅಲ್ಲಿವರೆಗೂ ನಿಮಗೆ ಇಂಥ ಬೌಲರ್ಗಳು ಈ ಟೋಟಲ್ ಸಾಕು, ಇವರಿಬ್ಬರಿದ್ದಾರೆ. ಎಕ್ಸ್ ಫ್ಯಾಕ್ಟರ್ ಅನ್ನೋದು ಇರಲೇ ಇರಲಿಲ್ಲ. ಆ್ಯಂಡ್ ಆ ವೆರೈಟಿ ಕಾಣಿಸ್ಲಿಲ್ಲ. ಅಂದರೆ ಇರೋ ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್ ಇನ್ ಟ್ಯಾಂಡಮ್ ಮಾಡಲೇ ಇಲ್ಲ. ಅದೇನು ನನಗೆ ಆಶ್ಚರ್ಯ ಬಂದಿದ್ದು ಅಂದರೆ ಒಂದು ಮ್ಯಾಚಲ್ಲಿ ಫಸ್ಟ್ 6 ಓವರ್ಸಲ್ಲಿ ಮಾಡ್ತಾರೆ ಅಂದ್ಕೊಂಡ್ರೆ ರೈಟ್ ಹ್ಯಾಂಡರ್ಸ್ ಇದ್ರೂ ಮಾಡಲಿಲ್ಲ ಅಕ್ಷರ್ ಪಟೇಲ್ ಒಂದ್ಸಲಿ. ಆ್ಯಂಡ್ ಕುಲ್ದೀಪ್ ಯಾದವ್ ಬಿಲೋ ಪಾರ್ ಪರ್ಫಾರ್ಮೆನ್ಸ್. ಅಂದರೆ ಅವ್ರಿಗಿರೋ ಅಂಥ ಎಬಿಲಿಟಿಗೆ, ಯಾಕೆಂದರೆ ನಾನು UP ಟೀಮ್ ಜೊತೆ ವರ್ಕ್ ಮಾಡಿದ್ದೀನಿ, ಅವ್ರಿಗಿರೋವಂಥ ಮೆಂಟ್ಯಾಲಿಟಿ ಅವರು ಮೀಡಿಯಂ ಪೇಸ್ ಆಗಿ ಶುರು ಆಗಿದ್ದು ಅದೇ ಥರ ಮೆಂಟ್ಯಾಲಿಟಿ ಇದೆ. ನನಗೆ ಆಶ್ಚರ್ಯ ಆಗಿದೆ ಏನಂದರೆ ಕಳೆದೋಗ್ಬಿಟ್ರಾ, ಮೇ ಬಿ ಥ್ರೂ ದ ಏರ್ ಒಂದು ಸ್ವಲ್ಪ ಸ್ಲೋ ಆಗೋದ್ರಾ ಅಂತ. ಫ್ಯಾಕ್ಟರ್ಸ್ ಇರ್ಬೋದು, ಅವ್ರಿಗೆ ಸಪೋರ್ಟ್ ಇಲ್ದಿರಾನು ಅವರು ಆ ಥರ ಅವ್ರಿಗೂ ಚಾನ್ಸ್ ತೊಗೊಂಬಿಟ್ರಾ ಅಂತ ಹೇಳ್ಬೋದು. ಬಟ್ ಎಲ್ಲೋ ಮೇ ಬಿ ಡೆಲ್ಲಿ ಬ್ಯಾಟಿಂಗ್ ವೈಸ್ ಓಕೆ ಅನ್ಬೋದು, ಅದೂ ಏನು ಪ್ರಾಪರಾಗಿ ಕ್ಲಿಕ್ ಆಗಿಲ್ಲ. ನೀವು 19 ದಿವಸಾಂಕ KL ಕನ್ಸಿಸ್ಟೆನ್ಸಿ ಸ್ಟಾರ್ಟಿಂಗ್ ಫಸ್ಟ್ 5 ಮ್ಯಾಚಸ್ 6 ಮ್ಯಾಚಸ್ ತೋರಿಸಿದ್ದಿದ್ರೆ ಬೇರೆ ಥರ ಕಾಣಿಸ್ತಾ ಇತ್ತು. ಅಲ್ಲಿ ರಿಜ್ವಿ ಅದೇ ಸ್ಲಾಟಲ್ಲಿ ಹೋಗ್ತಾ ಇದ್ರು ನಂಬರ್ 3ನಲ್ಲಿ. ಬೇರೆ ಎಲ್ಲೂ ಹೋಗ್ಬೇಕಾಗಿ ಬರೋ ಅಂತ ಪ್ರಶ್ನೆ ಇರಲಿಲ್ಲ. ಸ್ಟಬ್ಸ್ ಇದ್ರು, ಅಕ್ಷರ್ ಇದ್ರು, ಇದಕ್ಕಿಂತ ಒಳ್ಳೆ ಬ್ಯಾಟಿಂಗ್ ಲೈನಪ್ ಏನು ಬೇಕಿರಲಿಲ್ಲ. ಬಟ್ ಅನ್ಕೊಂಡಂಗೆ ಕ್ಲಿಕ್ಕೇ ಆಗಲಿಲ್ಲ. 19 ದಿವಸಾಂಕ 240 ಹೊಡೆದ್ಬಿಟ್ಟು ಆಮೇಲೆ ಆಬ್ಸೆಂಟ್ ಆಗೋದ್ರು ನೆಕ್ಸ್ಟ್ 3 ಮ್ಯಾಚ್. ಸೊ KL ರಾಹುಲ್ ಒಬ್ಬರೇ ಸಾಲಿಡ್ ಆಗಿ ಆ ಪ್ರೆಷರ್ ಎವ್ರಿ ಟೈಮ್ ತೊಗೊಳಕ್ ಆಗಲ್ಲ, ಇನ್ಹ್ಯೂಮನ್ ಅದು. ಬಟ್ ಅವರು ಇರೋ ಸ್ಟ್ರೈಕ್ ರೇಟು ಹೆಚ್ಚಿಸ್ಕೊಂಡು ಇಲ್ಲೂ ಈ ಟೀಮಲ್ಲೂ ಆ ಥರ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂದರೆ ಯು ಹ್ಯಾವ್ ಟು ಗಿವ್ ಟು ಹಿಮ್. ಅದೇ ಹೇಳ್ತೀರಲ್ಲ, ಮನೀಶ್ ಪಾಂಡೆಗೆ ಹೆಂಗೆ ಹೇಳಿದ್ರು ಇವ್ರಿಗೂ ಹಂಗೆ ಹೇಳ್ಬೇಕು. KL ರಾಹುಲ್ ಅಷ್ಟೇ, ಅವ್ರು ಇರೋವಂಥ ಕ್ಲಾಸ್ಗೆ, ಅವ್ರಿಗಿರೋವಂಥ ಕ್ಲಾರಿಟಿಗೆ, ಅವ್ರಿಗಿರೋವಂಥ ಗೇಮ್ಗೆ, ಆಮೇಲೆ ಕ್ರಿಕೆಟಿಂಗ್ ಸೆನ್ಸ್ಗೆ, ಆಮೇಲೆ ಆ ಲೀಡರ್ಶಿಪ್ ಸ್ಕಿಲ್ಸ್ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅದಕ್ಕೆ ಡಿಸರ್ವಿಂಗ್ ಕ್ರೆಡಿಟ್ ಸಿಕ್ಕೇ ಇಲ್ಲ. ಎಲ್ಲೋ ಒಂದು ಕಡೆ ಈ ಥರನೇ ಯಾವುದೋ ಒಂದು ಟೀಮಲ್ಲಿ ಸಿಗಾಕೊಂತಾರೆ, ಆ ಟೀಮ್ ಕ್ವಾಲಿಫೈ ಆಗಲ್ಲ. ಯಾವುದೋ ಟೀಮ್ಗೆ ಕ್ಯಾಪ್ಟನ್ಸಿ ಮಾಡ್ತಾರೆ, ಕ್ಯಾಪ್ಟನ್ಸಿ ಮಾಡಿ ಎಷ್ಟೋ ಮ್ಯಾಚಸ್ ಆಲ್ಮೋಸ್ಟ್ ಲಾಸ್ಟ್ ಮೂಮೆಂಟಲ್ಲೂ ಅಲ್ಲಿವರೆಗೂ ತೊಗೊಂಡೋಗ್ತಾರೆ. ಆ ಲಾಸ್ಟ್ ಮೂಮೆಂಟ್, ಆ ಲಾಸ್ಟ್ ಹರ್ಡಲ್ ಏನಿರುತ್ತೆ, 10 ರನ್ ಇರ್ಬೋದು, 6 ರನ್ ಇರ್ಬೋದು, ಅದನ್ನ ಆ ಟೈಮಲ್ಲಿ ಔಟ್ ಆಗಿ ಬರ್ತಾರೆ. ಇನ್ನು 6 ರನ್ ಹೊಡಿಯೋಕ್ಕಾಗಿರಲ್ಲ ಬೇರೆಯವ್ರಿಗೆ, ಅವಾಗ ಬ್ಲೇಮ್ ಇವ್ರ ಮೇಲೆ ಬರುತ್ತೆ. ಬರಲ್ಲ ಅಂತ. ಅದು LSG ಪರವಾಗೇನೆ ನಾನು ಹೇಳ್ತೀನಿ, ಚೆನ್ನಾಗಿ ಲೀಡ್ ಮಾಡಿದ್ರು ಹಂಗಾಯ್ತು. ಅದು ಬಿಡಿ, ಸಾಲದಕ್ಕೆ ಇವರು ಮೆಂಟಲಿ ಎಷ್ಟು ಟಫ್ ಇರಬೇಕು ಅಂತ ನಾನು ಹೇಳ್ತಾ ಇರ್ತೀನಿ. ಪಂಜಾಬ್ ಲೀಡ್ ಮಾಡಿದ್ರು, ಅಲ್ಲೂ ಅದೇ ಕತೆನೆ. ಇವರೇ ಗೆಲ್ಸೋ ತನಕನೂ ಕರ್ಕೊಂಡು ಹೋಗ್ತಾರೆ. ಲಾಸ್ಟ್ 20 ರನ್ ಬೇಕು, ಅಲ್ಲಿ 4 ರನ್ ವಿಕೆಟ್ ಕಳ್ಕೊಂತಾರೆ. KL ರಾಹುಲ್ ಮೇಲೆ ಇದು ಬರುತ್ತೆ. ಈ ತರ ಸುಮಾರಾಗಿದೆ. ಸರ್ ಪಂಜಾಬ್ ಅಲ್ಲಿ ಆಡ್ಬೇಕಾದ್ರೆ ಮಾನ್ಸ್ಟರ್ ಸರ್ ಮನುಷ್ಯ. ಹೆಂಗ್ ಹೊಡಿಯೋರು ಅಂದ್ರೆ ಈಗ್ಲೂ ಮಾನ್ಸ್ಟರ್. ಆಮೇಲೆ ಬುಮ್ರಾಗೆ ವರ್ಲ್ಡ್ ಕ್ರಿಕೆಟ್ ಅಲ್ಲಿ ಅಲಕ್ಷ್ಯವಾಗಿ ಹೊಡಿಬಹುದಾದಂತ ಬ್ಯಾಟರ್ಸ್ ಕೆಲವೇ ಜನ, ಬೆರಳಂಕೆ ಎಷ್ಟು ಜನ ಅಷ್ಟೇ ಇರೋದು. ಅದ್ರಲ್ಲಿ KL ರಾಹುಲ್ ಬರ್ತಾರೆ, ಕರುಣ್ ನಾಯರ್ ಬರ್ತಾರೆ. ಕನ್ನಡಿಗರು ಹೆಮ್ಮೆ ಆಗಿರ್ಬೇಕು. KL ರಾಹುಲ್ ನೀವು ನೋಡಿ ರೆಕಾರ್ಡ್ಸ್ ಅಗೇನ್ಸ್ಟ್ ಬುಮ್ರಾ ಸೂಪರ್ ಡೂಪರ್ ಆಗಿದೆ. ಆಮೇಲೆ ಎಲ್ಲರೂ ಆಕ್ಷನಿಯರ್ ಇವಾಗ ಪ್ಲೇಯರ್ಸ್ ತಗೊಂಡ ತಕ್ಷಣ ಅದು ಹೆಸರು ಇರುವಂತ ಬೇಲ್ ಕೊಡ್ತಾರಲ್ವಾ, ಇವ್ರಿಗೆ ಆ ಬೇಲ್ ಕೊಡೋಕ್ ಜೊತೆಗೆ 500 ರನ್ ತಗೊಳಪ್ಪ ಅಂತ ಕೊಡ್ತಾರೆ. ಮಿನಿಮಮ್ 500 ರನ್ ನೀನ್ ತಗೋ, ಅದು ಬೇಸಿಕ್ ಇನ್ಶೂರೆನ್ಸ್. 500 ರನ್ ಒಳ್ಳೆ ಸೀಸನ್ ಆಯ್ತು ಅಂತ ಅಂದ್ರೆ 600, 650, 700 ಹೋಗ್ಬೋದು. ಬಟ್ ಇವನ್ ಇಸ್ ವರ್ಸ್ಟ್ ಸೀಸನ್ 500 ರನ್ಸ್ ಗ್ಯಾರಂಟಿ. ಆಮೇಲೆ 140, 150 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. ಈ ಸಲ ಅದು ಜಾಸ್ತಿ ಮಾಡ್ಕೊಂಡ್ರು. ಮಿಡ್ಲ್ ಓವರ್ಸ್ ಅಲ್ಲೂ ನಿಂತಾಡಿದ್ರು. ಇದಕ್ಕಿಂತ ಜಾಸ್ತಿ ಒಬ್ಬ ಪ್ಲೇಯರ್ ಇಂದ ಇನ್ನೇನ್ ನಿರೀಕ್ಷೆ ಮಾಡ್ಬೇಕು ಹೇಳಿ. ಒಂಥರ ಬ್ಯಾಡ್ ಲಕ್ ಅಂತ ಹೇಳ್ಬೇಕಾ. 2 ಬಾಲ್ 2 ರನ್, 75 ಕಾಲ್ ಔಟ್ ಆಗಿದ್ದು, 265 ಗೇಮಲ್ಲಿ ಲುಂಗಿ ಅಂಗಡಿಗೆ ಸೂಪರ್ ಆಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ. ಆ ಟೂರ್ನಮೆಂಟ್ ಅಲ್ಲಿ ತಲೆ ಗಾಯ ಆಗುತ್ತೆ. ಕರೆಕ್ಟ್. ಹಿಂಗಡೆ ಬಿದ್ದು ಅಕಸ್ಮಾತ್ ಅವ್ರು ಇದ್ದಿದ್ರೆ ಏನಾದ್ರೂ ಚೇಂಜ್ ಆಗ್ಬೋದಾಗಿತ್ತ. ಈ ತರ ಇಫ್ಸ್ ಅಂಡ್ ಬಟ್ಸ್ ಏನಾದ್ರು ವಾಪಸ್ ಹೋಗಿ ಏನಾದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಕೇಳಿದ್ರೆ ಏನ್ ಚೇಂಜ್ ಮಾಡ್ತಿದ್ರಿ ಅಂತ. ಬಹುಶಃ 2 ಬಾಲ್ 2 ರನ್ ಜೊತೆಗೆ ಆ ಸಿಂಗಲ್ ತಗೊಬೇಕಿತ್ತು. ನೆಕ್ಸ್ಟ್ ಹೇಳದೆ ಬಹುಶಃ ಇದು ಅವತ್ತೇನಾದ್ರೂ ಲುಂಗಿ ಅಂಗಡಿ ಇದ್ದಿದ್ರೆ ಆ ಫಾರ್ಮ್ ಅಲ್ಲಿ
ಖಂಡಿತವಾಗ್ಲೂ ಇದನ್ನ ಡಿಫೆಂಡ್ ಮಾಡಿ ಕೊಟ್ಟಿರೋರು ಅಂತ. ಬಟ್ ಒಂದ್ 2 ಗೇಮ್ ಆ ಕಡೆ ಈ ಕಡೆ ಹೋಗಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕ್ವಾಲಿಫೈ ಆಗ್ಬೋದಿತ್ತೇನೋ. ಬಟ್ ಏನ್ ಸರ್, ಸ್ಟಾರ್ಕ್ ಅವರು ಮುಂಚೆ ಬಂದಿದ್ರೆ ಕರೆಕ್ಟ್. ಈ ತರ ಅವರು ಅಷ್ಟೇ ಲೇಟ್ ಆಗಿ ಬರ್ತೀನಿ, ಬೇಗ ಬರ್ತೀನಿ, ಈ ತರ ತುಂಬಾ ಗೊಂದಲ ಆಗೋಯ್ತು. ಇನ್ನೊಂದ್ಸಲಿ ಹ್ಯಾರಿ ಬ್ರೂಕ್ ನ ತಗೊಂಡಿರ್ತಾರೆ ಮೆಗಾ ಆಕ್ಷನ್ ಅಲ್ಲಿ. ಇವಾಗ ನೋಡಿ, ಆ ಮಿಡ್ ಆರ್ಡರ್ ಅಲ್ಲೇ ಸ್ವಲ್ಪ ಕೊರತೆ ಇದ್ದಿದ್ದು. ಅಯ್ಯೋ ಯಾರು ಆಡ್ತಾರೆ, ಇಬ್ರು ಇಂಡಿಯನ್ಸ್ ಆಡಿಸ್ಬೇಕಲ್ಲ, ರಿಜ್ವಿನೂ ಆಡಿಸ್ಬೇಕು, ರಾಣಾನು ಆಡಿಸ್ಬೇಕು, ಏನ್ ಮಾಡೋದು ಅಂತ. ಅಲ್ಲಿ ಏನಾದ್ರು ಬ್ರೂಕ್ ತರ ಫ್ರೀಕ್ ಪ್ಲೇಯರ್ ಇದ್ದಿದ್ರೆ ಚಾನ್ಸ್ಲೆಸ್ ಟೀಮ್ ಆಗ್ಬಿಟ್ಟಿರೋರು. ಅಲ್ಲ, ಇದ್ರು ಒಬ್ರು ಅವ್ರನ್ನೂ ರೆಗ್ಯುಲರ್ ಬೇಸಿಸ್ ಅಲ್ಲಿ ಯೂಸ್ ಮಾಡಿಲ್ಲ. ಅಶುತೋಷ್ ಶರ್ಮಾ ಎಷ್ಟು ಮ್ಯಾಚ್ ಯೂಸ್ ಮಾಡಿದ್ರು? ಫಸ್ಟ್ 6-7 ಮ್ಯಾಚಸ್ ಅಂತೂ ಅವ್ರು ಇದಾರೋ ಇಲ್ವೋ ಅನ್ಸ್ಬಿಡ್ತು. ಕರೆಕ್ಟ್. ನಾನು ಇಂಜುರಿ ಅದಕ್ಕೆ ಆಡಿಸ್ತಿಲ್ವೇನೋ ಅಂತ. ಸೊ ಇವ್ರಿಗೆ ನಾನು ಇಲ್ಲಿ ಹೇಳಿದ್ರು, KL ರಾಹುಲ್, ಕರುಣ್ ನಾಯರ್ ಎಲ್ಲ ನಾವು ಇದು ಮಾಡ್ಬೇಕಂತ. ಎಸ್, ಅವ್ರನ್ನ ಆಡೋದು ನೋಡಿದೀವಿ, ಅವರೆಲ್ಲ ಪರ್ಫಾರ್ಮ್ ಮಾಡೋದು ನೋಡಿರೋದು, ಎಬಿಲಿಟಿ ಇರೋದ್ರಿಂದನೇ ಹಂಗೆ ಮಾತಾಡ್ತಾ ಇರೋದು. ಬಟ್ ಪರ್ಸನಲಿ ನನಗೆ ಬಿಗ್ಗೆಸ್ಟ್ ಲೆಟ್ ಡೌನು ಕರುಣ್ ನಾಯರ್. ಮೇ ಬಿ ನಾನು ಅವ್ರು ಆಶ್ಚರ್ಯ, ಯಾಕೆಂದ್ರೆ ಅವ್ರಿಗೂ ರೋಲ್ ಪ್ಲೇ ಇಲ್ಲ, ಡೆಫಿನೆಟ್ ಇಲ್ಲ. ನೀವು ಗುರು ನೀವು 10 ಮ್ಯಾಚು ಆಡ್ತೀಯಾ, ಇಲ್ಲ 5 ಮ್ಯಾಚು ಆಡ್ತೀಯಾ ಅಂದ್ರೆ ಅವ್ರು ಡಿಫ್ರೆಂಟ್ ಕೈಂಡ್ ಆಫ್ ಪ್ಲೇಯರ್ಸು. ನೀವು ನಂಬರ್ 3 ಒಂದ್ಸಲಿ ಜಸ್ಟ್ ಅಂದ್ರೆ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟು, ಯಾರಾದರೂ ವಿಕೆಟ್ ಬಿದ್ದರೆ ನೀನು ಹೋಗ್ಬೋದು ಅಂತ ಇಟ್ಕೊಂಡ್ರೆ ಅವ್ರಿಗೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಆ್ಯಸ್ ಎ ಪ್ಲೇಯರ್? ಗುರು ನಾನು ಇರ್ತೀನೋ ಇಲ್ವೋ, ಈ ಮ್ಯಾಚಲ್ಲಿ ಏನಾದರೂ ಬೇಗ ವಿಕೆಟ್ ಬಿದ್ದರೆ ನನಗೆ ಇವಾಗ ಕಳಿಸ್ತಾ ಇದ್ದಾರೆ, ನೆಕ್ಸ್ಟ್ ಮ್ಯಾಚ್ ಮೇ ಬಿ ನಾನು ಇಲ್ವೇನೋ. ಅಂದರೆ ಸಾಲಿಡ್ ಸ್ಕೀಮ್ ಆಫ್ ಥಿಂಗ್ಸಲ್ಲಿ ನಾನು ಇಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತಲ್ಲ, ಅದು ಯಾವ ಕ್ರಿಕೆಟರ್ಗೂ ಇರ್ಕೂಡ್ದು. ನೀನು ಆಡ್ತೀಯ ಗುರು 6 ಮ್ಯಾಚ್ 7 ಮ್ಯಾಚು, ನೀನು ಡೂ ಯುವರ್ ಥಿಂಗ್ ಅಂತ ಹೇಳಿಬಿಟ್ರೆ ಅದು ಬೇರೆ ಥರ ಇರುತ್ತೆ. ಆ್ಯಂಡ್ ನನ್ನ ಲೈಫ್ ಟೈಮಲ್ಲಿ ನೋಡಿಲ್ಲ ಅವ್ರು ಕ್ಯಾಚ್ ಬಿಟ್ಟಿರೋದು. ಎರಡು ಕ್ಯಾಚ್ ಬಿಡ್ತಾರಲ್ವಾ, ನಾನು ಇಡೀ ಒಂದು 20 ವರ್ಷದಿಂದ ನೋಡಿದ್ದೀನಿ, ನಾನು ಒಂದು ಕ್ಯಾಚು ಬಿಟ್ಟಿರೋದು ನೋಡಿಲ್ಲ. ಅಂದರೆ ಓಕೆ ಬಿಟ್ಟಿಯಪ್ಪ ಅಂತ ಜ್ಞಾಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ನನಗೆ ಜ್ಞಾಪಕ ಬರೋಲ್ಲ. ಸೊ ಆ್ಯಸ್ ಅ ಪ್ಲೇಯರು ಒಂದು ಮೈಂಡ್ ಸೆಟ್ ಅಂದರೆ ನಿಮಗೆ ಓಕೆ ನಮ್ಮ ಟೀಮ್ಗೆ ನಾನು ಸಾಲಿಡ್ ಪ್ಲ್ಯಾನ್ಸಲ್ಲಿ ಇಲ್ಲ ಅಂತ ಅಂದರೆ ಈ ಥರ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಇದ್ದಂಗಿತ್ತು. ಅವತ್ತು ಅವರು ಆಡಿಸ್ತೀನಿ ಅಂತ ಬಹುಶಃ ಹೇಳಿರಲ್ಲ. ಈ ತರ KL ರಾಹುಲ್ ಅವ್ರಿಗೂ ಇಂಜುರಿ ಆಗುತ್ತೆ ಅವತ್ತು, ಅಷ್ಟೊತ್ತು ಆಡಿದ್ಮೇಲೆ ಮಧ್ಯಾಹ್ನದ ಬಿಸಿಲಲ್ಲಿ ಕೀಪರ್ ಚೇಂಜ್ ಆಗ್ತಾರೆ. ಸೊ ಹಂಗಾಗಿ ಕರುಣ್ ನಾಯರ್ ಬರ್ಬೇಕಾಗುತ್ತೆ ಸಬ್ಸ್ಟಿಟ್ಯೂಟ್ ಆಗಿ. ಸೊ ಬಹುಶಃ ಅವ್ರಿಗೂ ಗೊತ್ತಿರಲ್ಲ, ರೆಸ್ಟೇ ಅಂತ ಹೇಳ್ಬಿಟ್ಟು ಸರ್ ಹೇಳಿ ಸರ್, ಅಥ್ಲೀಟ್ಸ್ ಗಳೆಲ್ಲ ನೀವು ಇವತ್ತು ಮ್ಯಾಚ್ ಆಡಲ್ಲ ಅಂತ ಅಂದ್ರೆ ಯಾವ ತರ ಟ್ರೈನ್ ಮಾಡ್ತಾರೆ, ಜಾಸ್ತಿ ಟ್ರೈನಿಂಗ್ ಮಾಡ್ತಾರೆ. ನಾರ್ಮಲ್ ಡೇಸ್ ಅಲ್ಲಿ ಹೆಂಗ್ ಟ್ರೈನ್ ಮಾಡ್ತಾರೋ ಹಂಗೆ ಮಾಡ್ತಾರೆ. ಸೊ ಯಾಕೆ ಜಾಸ್ತಿ ಅಂದ್ರೆ ಸ್ವಲ್ಪ ಅಂದ್ರೆ ಅಫ್ಕೋರ್ಸ್ ಅವತ್ತಿನ ದಿವಸ ಏನು ಇಲ್ಲ ಕೆಲಸ, ಈ ವರ್ಕ್ ಲೋಡ್ ನಮ್ದು ಇವತ್ತಿನ ದಿವಸ ಅಂತ ಮಾಡ್ತಾರೆ. ಬಟ್ ಇವೆಲ್ಲ ಇದೆಲ್ಲ ನಾವು ಮಾತಾಡ್ಬೋದು. ಬಟ್ ಆದ್ರೂ ಕೂಡ ನೋಯಿಂಗ್ ಕರುಣ್ ಅಲ್ವಾ, ಅವ್ರಿಗೆ ಅನ್ಸಿರುತ್ತೆ ಪರ್ಸನಲ್ ಆಗಿ, ಗುರು ಸಿಕ್ದಂತ ಚಾನ್ಸ್ ನಾನು ಯುಟಿಲೈಸ್ ಮಾಡ್ಕೊಳಕ್ ಆಗಿಲ್ಲ ಅನ್ನೋದು ಸತ್ಯನೇ. ಈ ಟೈಮಲ್ಲಿ ಇನ್ನೊಂದೇನಾಗುತ್ತೆ ಸರ್, ಬ್ರಾಡ್ಕಾಸ್ಟರ್ ಮೇಲೆ ಹೆವಿ ಬೇಜಾರಾಗುತ್ತೆ. ಏನಕ್ಕೆ ಅಂತಂದ್ರೆ ಐ ನೋ ಇಟ್ ಈಸ್ ಆಫ್ ಸ್ಟೋರಿ ಟೆಲ್ಲಿಂಗ್. ಆಸ್ ಅ ಬ್ರಾಡ್ಕಾಸ್ಟರ್ ನನಗೂ ಗೊತ್ತು, ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಗೊತ್ತು. ಬಟ್ ಏನು ಅಂದ್ರೆ ಪದೇ ಪದೇ ತೋರಿಸಿದಾಗ ನೀವು ಹೈಲೈಟ್ಸ್ ಹೋಗಿ ಏನಾಯ್ತು ಅಂತ ನೋಡಿದಾಗ ಅದೇ ಕ್ಯಾಚ್ ಬಿಡೋದು, ಇವ್ರ ಮುಖ ತೋರ್ಸೋದು, ಮುಖ ತೋರ್ಸೋದು. ಸೊ ಅವಾಗ ನಿಮ್ಗೆ ಗುರು ನನ್ನಿಂದ ಒಂದ್ ಮ್ಯಾಚ್ ಹೊಟ್ಟೋಯ್ತಲ್ಲ, ಈಗ ಇಟ್ ವಿಲ್ ಕಮ್ ಬ್ಯಾಕ್ ಟು ನನ್ನಿಂದ ಪ್ಲೇ ಆಫ್ ಬರ್ಲಿಲ್ವಲ್ಲ, ಯಾರು ಗೊತ್ತು ನಾವು ವಿನ್ ಆಗ್ಬಿಡ್ಬೋಯ್ತು, ಸ್ಟಾರ್ಕ್ ಬಂದಿದ್ರು ಇದು ಬಂದಿದ್ರು. ಸೊ ಇಟ್ ಗೋಸ್ ಆನ್ ಫಾರ್ ನೆಕ್ಸ್ಟ್ ಇಯರ್ ವರ್ಗು. ಆಮೇಲೆ ನೆಕ್ಸ್ಟ್ ಇಯರ್ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಪ್ರತಿ ಸರಿ ವಿನ್ ಯು ಗೋ ಬ್ಯಾಕ್ ಅಂಡ್ ವಾಚ್ ದಿಸ್ ಮ್ಯಾಚ್, ಮ್ಯಾಚ್ ಬಿಟ್ಟಿದ್ದ ಸೋತು, ಈ ಮ್ಯಾಚ್ ಸೋತು ಅಂತ ಅಂದಾಗ ಇಟ್ ವಿಲ್ ಬಿ ಅಫೆಕ್ಟಿಂಗ್. ನಿಮ್ಗೆ ಯಾವಾಗ ಗೊತ್ತಾ ಜಾಸ್ತಿ ಹರ್ಟ್ ಆಗೋದು? RR ಸೋತ್ರು 1-2-3 ಮ್ಯಾಚ್, SRH ಸೋತ್ರು 2-3 ಮ್ಯಾಚ್. ಅವಾಗ ಎಲ್ಲಾ ಟೀಮ್ಗಳು ಆಲ್ಮೋಸ್ಟ್ ಗುರು ನಮ್ಗಿದೆ ಚಾನ್ಸ್ ಇದೆ ಗುರು ಬಂದ್ಬಿಟ್ರು, ಅವಾಗ ಡೆಫಿನೆಟ್ ಆಗಿ ಅನ್ಸುತ್ತೆ ಓ ಮೇ ಬಿ 1-2 ಮ್ಯಾಚ್ ಅದ ಬಿಗ್ಗೆಸ್ಟ್ ಸ್ಕೋರ್ ಹೊಡೆದ್ರಲ್ಲ ವಾಪಸ್, ಅದೇ ಸ್ಪೀಡ್ ಅಲ್ಲಿ ವಾಪಸ್ ಹೊಡ್ಸ್ಕೊಂಡ್ಬಿಟ್ರಲ್ಲ ಪಂಜಾಬ್ ಆ ಮ್ಯಾಚ್. ಆಮೇಲೆ ಕೆಲವು ಕ್ಲೋಸ್ ಮ್ಯಾಚಸ್ ಎಲ್ಲ ಗೆಲ್ಬೋದಾಗಿತ್ತಲ್ಲ, ಇಲ್ಲ ಎಂಗಿಡಿ ಇಂಜೂರ್ ಆಗದೆ ಇದ್ರೆ ಶಶಾಂಕ್ ಹೇಳ್ದಂಗೆ ಆ ಮ್ಯಾಚ್ ಡೆಫಿನೆಟ್ ಆ ಮ್ಯಾಚ್. ಸೊ ಅದೆಲ್ಲಾನು ಲಿಟಲ್ ಥಿಂಗ್ಸ್, ಬಟ್ ಬಂದೇ ಬರುತ್ತೆ ತಲೆಗೆ. ಇನ್ನೊಂದು ಕರುಣ್ ನಾಯರ್ ಮಾತಾಡಿದ ಕಾರಣ ನಾನು ಶಶಾಂಕ್ಗೆ ಕೇಳ್ಬಿಡ್ತೀನಿ. ಓವರ್ ಆಲ್ ಥ್ರೂ ಔಟ್ ದ 26 IPL ಫೀಲ್ಡಿಂಗ್ ತುಂಬಾ ಸ್ಲಾಪಿ ಆಗ್ಬಿಡುತ್ತೆ. ಅಂದ್ರೆ 2026 26ನೇ ಎಡಿಷನ್ ಅಂತ ಅನ್ಕೊಂಡೆ ಗೊತ್ತಾಯ್ತು. ಬಟ್ ಈ ವರ್ಷದ IPL ಅಲ್ಲಿ ಓವರ್ ಆಲ್ ಎಲ್ಲಾ ಟೀಮ್ಸು, ಪಂಜಾಬ್ ಬಗ್ಗೆ ಆಮೇಲೆ ಮಾತ್ರ, ಶಶಾಂಕ್ ಸಿಂಗ್ ಅಂತೂ ಹಿಂಗೆ ನೋಡ್ತಾ ಇದ್ದ, ಬಾಲ್ ಹಂಗೆ ಬೀಳೋದೇ 6 ಹೋಗ್ತಾ ಇತ್ತು, ಹಿಡಿತಾ ಇರ್ಲಿಲ್ಲ. ಬಟ್ ಯಾಕೆ ಇಷ್ಟು ಸ್ಲಾಪಿ ಐತಿ ಈ ವರ್ಷ ಥ್ರೂ ಔಟ್ ಆಲ್ ದ ಫೀಲ್ಡಿಂಗ್ ವೆರಿ ಬಿಲೋ ಪಾರ್ ಎಲ್ಲ ಟೀಮ್ಸ್? ಇನ್ನೊಂದು ಇದಕ್ಕೆ ಸುಮಾರು ಜನ ರೀಸನ್ಸ್ ಗಳು ಕೊಡ್ಬೋದು. ಅಯ್ಯೋ ಫ್ಲಡ್ ಲೈಟ್ಸ್ ಗಳು, ಲೈಟ್, ಇನ್ನೊಂದ್ ಕಡೆಯಿಂದ ಕ್ರೌಡ್ಸ್ ಗಳಿಂದ ಬರುತ್ತೆ, ಈ ತರದ್ದೆಲ್ಲ ಹೇಳ್ಬೋದು. ಬಟ್ ಇನ್ನೊಬ್ರು ಯಾರೋ ಚೆನ್ನಾಗಿ ಹೇಳಿದ್ ಕೇಳ್ದೆ, ಐ ಥಿಂಕ್ ಅಂಬಟಿ ರೈಡು ಅಂತ ಅನ್ಸುತ್ತೆ. ಇವಾಗೆಲ್ಲ ಚೆನ್ನಾಗಿ ಹೇಳಿದ್ರು. ಏನಂದ್ರೆ ಅಂದ್ರೆ ಅವ್ರ ಪರ್ಸ್ಪೆಕ್ಟಿವ್, ಈ ನಾರ್ಮಲ್ಲು ಕ್ಯಾಚಿಂಗ್ ಪ್ರಾಕ್ಟೀಸು ಸರ್ ವುಡನ್ ಬ್ಯಾಟಲ್ ಕೊಟ್ರೆ ಬಹುಶಃ ಇನ್ನೂ ಬೆಟರ್ ಆಗಿರ್ಬೋದೇನೋ
ಬಟ್ ಅಲ್ಲಿ ಪ್ರಾಕ್ಟೀಸ್ ಟೈಮಲ್ಲಿ ನೀವೇನು ಕ್ಯಾಚಸ್ ಹೊಡಿತೀರಾ ಅವಾಗ ನೀವು ಡಿಫ್ರೆಂಟ್ ಟೈಪ್ ಆಫ್ ಬ್ಯಾಟ್ನ ಯೂಸ್ ಮಾಡೋದ್ರಿಂದ ಆ ಸ್ಪೀಡ್ನ ಆಮೇಲೆ ಆ ಬಾಲ್ನ ರೆವಲ್ಯೂಷನ್ಸ್ನ ಗೇಜ್ ಮಾಡಕ್ ಆಗ್ದಲ್ಲೇ ಇರ್ಬೋದೇನೋ ಅಂತ. ಬಟ್ ಅಗೈನ್ ಕೇಳ್ಬೋದು ಹೋದ ವರ್ಷ ಎಲ್ಲ ಏನು ಚೇಂಜ್ ಮಾಡ್ತಿದ್ರ ವುಡನ್ ಬ್ಯಾಟಲ್ಲಿ ಹೊಡಿತಿದ್ರ ಅಂತ. ಬಟ್ ಯಾ ಐ ಥಿಂಕ್ ಇದು ಔಟ್ಲೈಯರ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಯಾರಿಗೂ ಹುಡ್ಕಕ್ಕಾಗಲ್ಲ. ಬೇರೆ ಸೀಸನ್ಸ್ ಎಲ್ಲ ನಂಬರ್ ಆಫ್ ಡ್ರಾಪ್ ಕ್ಯಾಚಸ್ ಹೊಂದಿದ್ರೆ ಇದು ಐ ಥಿಂಕ್ 2x ಆಗಿದೆ ಅಂತ ಅನ್ಸುತ್ತೆ. ಅಲ್ಲ, ಆಸ್ ಅ ಫೀಲ್ಡರ್ ನಾ ಹೇಳ್ತೀನಿ, ಇಷ್ಟು ವರ್ಷನೂ ಒಂದು ಸಿಂಥೆಟಿಕ್ ಬ್ಯಾಟ್ ರಬ್ಬರ್ ಫೋಮ್ ಇರುತ್ತಲ್ಲ ಅದ್ರಲ್ಲೇ ಹೊಡಿತಾ ಇರ್ತಾರೆ. ಅಂದ್ರೆ ABD ಅಂತೂ ತೊಗೊಳೋದು ಅದೇ ಕ್ಯಾಚು. ಅಂದ್ರೆ ನೀವು ಸುಮಾರು ಮನೀಶ್ ಪಾಂಡೆ ಕೇಳಿದ್ರೆ ನಂಗೆ ಒಂದು ಪ್ರಾಕ್ಟೀಸ್ ಎಲ್ಲ ಮುಗ್ದೋಗಾದ್ಮೇಲೆ ಒಂದು ಆಲ್ಮೋಸ್ಟ್ ಅರ್ಧ ಗಂಟೆ ಫ್ಲಾಟ್ ಕ್ಯಾಚಸ್ಸು, ಹೈ ಕ್ಯಾಚಸ್ಸು ಇದರಲ್ಲೇ ಹೊಡಿತಾ ಇದ್ದಿದ್ದು. ಅಂದ್ರೆ ಐ ಕಮ್ ಡೌನ್ ಟು ಸುಮಾರು ಜನ ಬಿಟ್ರಲ್ಲ ಕ್ಯಾಚಸ್ಸು, ಅವರು ಬರೀ ಅಂಡರ್ ಲೈಟ್ಸು ಜಸ್ಟ್ ಪ್ರಾಕ್ಟೀಸ್ ಟೈಮಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ರಿಲೇ ಕ್ಯಾಚ್ ತೊಗೊತೀರಾ ಬೌಂಡ್ರಿ ಲೈನಲ್ಲಿ, ಅದು ನೀವು ಹಿಡಿಬೇಕಾದ್ರೆ ನೀವು ಸೈಡ್ ಆನ್ ಇರಬೇಕಾಗತ್ತೆ, ಕೋರ್ ಸ್ಟ್ರೆಂತ್ ತೋರಿಸ್ಬೇಕಾಗತ್ತೆ. ಇವೆಲ್ಲ ಪ್ರಾಕ್ಟೀಸ್ ಮಾಡಿರಬೇಕು. ಹೇಳ್ಬೋದು ರೀಸನ್ಸ್ ಕೊಡಂಗಿಲ್ಲ ಅಂತ. ಈ ಲೆವೆಲ್ಸ್ ಅಲ್ಲಿ ಕೊಡಂಗಿಲ್ಲ. ಕರೆಕ್ಟ್. ಅಂದ್ರೆ ಯಾವ ತರ ಪ್ರಿಪೇರ್ ಆಗಿರ್ತೀರ ಅನ್ನೋದ್ರ ಮೇಲೆ ಹೋಗುತ್ತೆ. ನಾನು ಅದೇ ಪ್ಯಾಟರ್ನ್ ನೋಡ್ತಾ ಇದ್ದೆ, ಸುಮಾರು ಜನ ಕ್ಯಾಚ್ ಬಿಟ್ಟಿರೋದು ಆ ಬೇಸಿಕ್ಸ್. ಅಂದ್ರೆ ನೀವು ಬೌಂಡ್ರಿ ಲೈನ್ ನಲ್ಲಿ ಹಿಡಿಬೇಕಾಗಿರೋಂಥ ಬೇಸಿಕ್ಸ್ ಇಲ್ಲದೆ ಇರೋದು, ಇಲ್ಲಾಂದ್ರೆ ನೀವು ಓಡ್ ಬರ್ತಿರಲ್ಲ ಅವಾಗ ಆಲ್ಮೋಸ್ಟ್ ಬಾಲ್ ಕೆಳಗಿರ್ಬೇಕು, ಅವಾಗ ಇದ್ದಾಗ ಸ್ಟೇಬಲ್ ಇರಬೇಕು ಬೇಸು, ಅವಾಗ ಈಸಿಯಾಗಿ ಹಿಡಿಬೋದು. ಕೆಲವು ಸಲ ಅನ್ಸುತ್ತೆ ವಿನಾಕಾರಣ ಡೈ ಹೊಡಿಯೋಕೆ ಹೋಗೋನು ಕೈ ಚೆಲ್ಲಿರೋದು ನೋಡಿದ್ದೀನಿ ನಾನು. ನನ್ನ ಪ್ರಕಾರ ಆ್ಯಕ್ಚುಲಿ ಬಿಡಕ್ಕೆ ಸಾಧ್ಯನೇ ಇಲ್ಲ. ಆ ಲೆವೆಲಲ್ಲಿ ಕರೆಕ್ಟಾಗಿ ಬಾಲ್ ಹತ್ರ ಹೋಗ್ಬಿಟ್ಟು ಆ ಬೇಸ್ ಕರೆಕ್ಟಾಗಿದ್ರೆ ಕಷ್ಟ ಬಿಡೋದು. ನೀವು ಒಂದ್ ಹೆಜ್ಜೆ ಹಿಂದೆ ಇದ್ದು ಡೈ ಹೊಡಿಯೋಕೆ ಹೋಗ್ತೀರಾ ಅಂದ್ರೆ ಅವಾಗ ಚಾನ್ಸಸ್ ಎಷ್ಟೊಂದು ಬಿಟ್ಟಿರೋದು ನಾನು ನೋಡಿರೋದು. ಆಮೇಲೆ ಆ ಟೆಕ್ನಿಕ್ ಸರಿ ಇಲ್ಲ. ಏನಕ್ಕೆ ಟೆಕ್ನಿಕ್ ಅಂತ ಹೇಳ್ತೀನಿ ಅಂದ್ರೆ, ಇವಾಗ ಒಳ್ಳೊಳ್ಳೆ ಫೀಲ್ಡರ್ಸ್ ಏನಕ್ಕಪ್ಪ ಬಿಡಲ್ಲ, ಅಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ. ಅಂದ್ರೆ ನೀವು IPLಗೆ ಅಂತ ಅವಾಗ ಇನ್ನೇನು ಒಂದು ತಿಂಗಳಲ್ಲಿ ನೀವು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಮಾಡೋಕ್ಕಾಗಲ್ಲ. ಫೀಲ್ಡಿಂಗ್ ಇಸ್ ಅ ಪ್ರಾಸೆಸ್ ಯು ಎಂಜಾಯ್. ನೀವು ಯಾವ ಥರ ಎಂಜಾಯ್ ಮಾಡ್ತೀರ ಅಂದರೆ, ಎವ್ರಿ ಟೈಮ್ ನನಗೆ ಬರಬೇಕು ಬಾಲು, ಎವ್ರಿ ಟೈಮ್ ನಾನೇ ಕ್ಯಾಚ್ ಹಿಡಿಬೇಕು, ನನಗೆ ಬರಲಿ ಕ್ಯಾಚು ಅನ್ನೋ ಮೆಂಟಾಲಿಟಿ ಯಾರು ಇಟ್ಕೊತಾರೋ ಅವರೇ ಒಳ್ಳೆ ಫೀಲ್ಡರ್ಸ್ ಆಗೋದು. ಆ ಥರ ಇಟ್ಕೊಂಡಿರೋರು ಏನು ಮಾಡ್ತಾರೆ, ಎಕ್ಸ್ಟ್ರಾ ಎಫರ್ಟ್ ಹಾಕ್ತಾರೆ, ಎಕ್ಸ್ಟ್ರಾ ಕ್ಯಾಚಸ್ ತೊಗೊತಾರೆ. ನಾನೇ ಕೈಯೆಲ್ಲ ನೋವು ಬಂದ್ಬಿಡೋದು, 100 ಕ್ಯಾಚ್ ಎಕ್ಸ್ಟ್ರಾ ತೊಗೊಳ್ಳೋ, ಎಲ್ಲರೂ ಹೋದ್ರೂ ಇನ್ನೊಂದು 50 ಕ್ಯಾಚ್ ಎಕ್ಸ್ಟ್ರಾ ಹೊಡಿರಿ ಅಂತ ತೊಗೊಳ್ಳೋ. ಸೊ ಅದು ಡಿಫ್ರೆನ್ಸ್ ಅಂತೂ ಆಗೇನೆ ಆಗೋದು. ಈಗ ಇವ್ರು ಹೇಳ್ದಂಗೆ ಪಂಜಾಬ್ ಆಗಿರ್ಲಿ, LSG ಎಷ್ಟು ಕ್ಯಾಚು, SRH ಎಷ್ಟು ಕ್ಯಾಚು, ಎಲ್ಲ ಹಾರಿಬಲ್ ಕ್ಯಾಚ್. ಓಕೆ, ಈಸಿ ಕ್ಯಾಚಸ್ ಮಿಸ್ ಈಸಿ ಕ್ಯಾಚ್. ಅದಕ್ಕೆ ತುಂಬಾ ಚೆನ್ನಾಗಿ ಇದು ಕಾಣಿಸೋದು, ಬಿಟ್ಬಿಟ್ರಲ್ಲ ಅಂತ. ಅದರಲ್ಲಿ ಪಂಜಾಬ್ ನಂಬರ್ 1 ಪ್ಲೇಸ್. ಪಂಜಾಬ್ ಶಶಾಂಕ್ ಅದನ್ನು ಶಶಾಂಕ್ ಕ್ಲೋಸ್ ಹಿಡಿದು ಆಲ್ಮೋಸ್ಟ್ ಒಳ್ಳೆ ಕ್ಯಾಚ್ ಸರ್. KL ರಾಹುಲ್ ಬಗ್ಗೆ ಮಾತಾಡ್ಬೇಕು. ನೀವು ಕೋಚ್ ಮಾಡಿದ್ದಾರೆ KL ರಾಹುಲ್ನ. ಸೊ ಈಗ ಹೇಗಿತ್ತು, KL ಹೇಗ್ ಡೆವಲಪ್ ಆಗಿದ್ದು, ನೀವು ಯು ಕ್ಯಾನ್ ಜಸ್ಟ್ ನೋಡಿದ್ದು 12 ವರ್ಷ ಇದ್ದಾಗ KL ರಾಹುಲ್ನ. ಅವಾಗ ಅಂಡರ್ 13 ಮಂಗಳೂರು ಝೋನ್ಗೆ ಆಡಕ್ಕೆ ಬಂದಿದ್ರು. ಅವ್ರ ಕೋಚ್ ಬಂದು ಸ್ಯಾಮ್ಯುಯಲ್ ಜಯರಾಜ್ ಅಂತ, ಅವರೇ ಮೇನ್. ಅವರು ಆಮೇಲೆ ದೇವದಾಸ್ ಅಂತ ಇದ್ದಾರೆ, ಅವರಿಬ್ರು ಮಂಗಳೂರಲ್ಲಿ. ಅವ್ರು ನನಗೆ ಹೇಳ್ತಾ ಇದ್ರು, ಅವಾಗ ಸೆಲೆಕ್ಟರ್ ಕೂಡ ಆಗಿದೆ, ಸೆಲೆಕ್ಟರ್ ಆಸ್ ವೆಲ್ ಎಸ್ ಕೋಚ್. ಆ ಟೈಮಲ್ಲಿ 2 ಪೊಸಿಷನ್ ಹೋಲ್ಡ್ ಮಾಡ್ಬೋದಾಗಿತ್ತು. ಸೊ ಈ ಥರ ಇದಾನೆ ಒಬ್ಬ ಹುಡುಗ ಅಂತ ಹೇಳಿದ್ರು ಸ್ಯಾಮ್ಯುಯಲ್ ಜಯರಾಜ್. ಸೊ ಅವಾಗ ಇವರು ಅಂಡರ್ 14 ಮಂಗಳೂರು ಝೋನ್ಗೆ ಆಡಿದ್ರು. ಮಂಗಳೂರು ಝೋನ್ಗೆ ಆಡಿದ್ರೆ ವೆರಿ ಫಸ್ಟ್ ಇಂಟರ್ ಝೋನ್ ಆಡುತ್ತೆ, 6 ಝೋನು, ಆಮೇಲೆ ಬೆಂಗಳೂರದು ಒಂದು 4 ಟೀಮು. ಈ ಥರ ಝೋನಲ್ ಮ್ಯಾಚಸಲ್ಲಿ ಮಂಗಳೂರು ಝೋನು ಸ್ಕೋರ್ಡ್. ನಮ್ಮ ಮ್ಯಾಚು KCB ನಲ್ಲಿ ನಡೀತಾ ಇತ್ತು, ಇವ್ರದ್ದು ಟರ್ಫಲ್ಲಿ ನಡೀತಾ ಇತ್ತು ಮಂಗಳೂರು ಝೋನು, ಆಯಿತಾ. ಆವಾಗ ನಾನು ನೋಡಕ್ಕೆ ಬಂದೆ, 260 ಏನೋ ಆಲ್ ಔಟ್ ಆಗಿದ್ರು ಮಂಗಳೂರು ಝೋನು. ಸೊ ಈ ಹುಡುಗ ಬ್ರಿಲಿಯಂಟಾಗಿ ಆಡಿದ್ರು. ಎಷ್ಟು ರನ್ ನೋಡಿದೆ ಅಂದರೆ 210 205. ಸೊ ದಿಸ್ ವಾಸ್ ದ ಫಸ್ಟ್ ಇಂಪ್ರೆಷನ್. ನೆಕ್ಸ್ಟು ಇವ್ರದ್ದು ಎಲ್ಲಿದೆ ಮ್ಯಾಚ್ ಅಂತ ನೋಡಿಕೊಂಡು ಹೋದೆ. ಆ ಮ್ಯಾಚನ್ನು ಅಷ್ಟೇ ಮೇ ಬಿ 260 280 ಏನೋ ಹೊಡೆದ್ರು, ಅದರಲ್ಲಿ 205. ಏನು ಬೌಂಡ್ರೀಸ್ ಅಂದರೆ ಆ ಒಂದು ಆಲ್ ಅಲಾಂಗ್ ದ ಗ್ರೌಂಡ್ ಕವರ್ ಡ್ರೈವು. ಈಗಲೂ ಚಿಕ್ಕ ಹುಡುಗ ಇದ್ದಾಗ ಹೆಂಗೆ ಹೊಡಿತಾ ಈಗಲೂ ಹಂಗೆ ಹೊಡಿತಾ, ಏನು ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಲಾಸ್ಟ್ ಬಾಲ್ ಸಿಂಗಲ್ ತೊಗೊಳೋದು, ಯಾಕೆಂದರೆ 2 ಕಡೆನೂ ಬ್ಯಾಟಿಂಗ್ ಆಡಬೇಕು, ಇಲ್ಲಾಂದ್ರೆ ಔಟ್ ಆಗ್ಬಿಡ್ತಾರೆ. ಕರೆಕ್ಟ್. ಆ ಥರ 90 ಓವರ್ಸ್ ಇರೋದು ಒಂದು ಸೈಡ್ಗೆ. ಆ 90 ಓವರ್ಸಲ್ಲಿ ಮ್ಯಾಕ್ಸಿಮಮ್ ಇವೇ ಬ್ಯಾಟಿಂಗ್ ಆಡ್ಬಿಟ್ಟು ಆ ಥರ ಅದು ಫಸ್ಟ್ ಇಂಪ್ರೆಷನ್ ನನಗೆ. ಸೊ ಅದಾದಮೇಲೆ ಅಫ್ಕೋರ್ಸ್ ಸ್ಟೇಟ್ ಟೀಮಿಗೆ ಬಂದು ಈ ವಾಸ್ ದ ಕ್ಯಾಪ್ಟನ್.
ಈ ವಾಸ್ ವಿಕೆಟ್ ಕೀಪರ್ ಕ್ಯಾಪ್ಟನ್ ಆ್ಯಂಡ್ ಸೂಪರ್ಬ್ ಆಗಿತ್ತು ನಮ್ಮಿಬ್ರು ಆಲ್ಮೋಸ್ಟು. ಅವ ಹೆಂಗೆ ಅಂದರೆ ಯಾವ ಥರ ಲೀಡರ್ಶಿಪ್ ಸ್ಕಿಲ್ಸ್ ತೋರಿಸ್ತಾ ಇದ್ದಿದ್ದು ಈಗಲೂ ಅದೇ ಥರ ಇದೆ. ಕ್ಲಾರಿಟಿ ಇನ್ ಥಾಟು, ವೆರಿ ಇಂಟೆಲಿಜೆಂಟ್. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಅಂದರೆ ಅವಾಗ ಕ್ಲೋಸ್ ಮ್ಯಾಚಸ್ ತಮಿಳ್ನಾಡು ಮೇಲೆ ಇಲ್ಲ ಅಂದರೆ ಆಂಧ್ರ ಮೇಲೆ ಆಡಿದ್ರೆ ಆಲ್ಮೋಸ್ಟ್ ಸಿಂಕ್ರನೈಸ್ಡ್. ಇವಾಗ ಸುಚಿತ್ ಬಂದರೆ ಚೆನ್ನಾಗಿರುತ್ತೆ ಅಂದರೆ ಟಕ್ ಅಂತ ಅವೇ ತಂದಿರೋರು. ನಾನು ಇನ್ನೂ ಕಳಿಸ್ತಾನೆ ಇರಲ್ಲ ಮೆಸೇಜು, ಹೋಗಿ ಆ ಕಡೆಯಿಂದ ಸುಚಿತ್ ಬರಲಿ ಅಂತ ಹೇಳಬೇಕು ಅನ್ನೋಷ್ಟರಲ್ಲಿ ಬರ್ತಾ ಇದ್ದಿದ್ದು. ಆಮೇಲೆ ಡ್ಯಾನಿಯಲ್ ಸೆಕ್ವೇರಾ ಅಂತ ಇದ್ದ, ಅವ್ನು ಮಂಗ್ಳೂರು ಝೋನ್ ಅವನೇ. ಸೊ ಇವರಿಬ್ರು ಇವು ಕೀಪರು ಬೌಲರು. ನನಗೆ ಇನ್ನೂ ಜ್ಞಾಪಕ ಇದೆ, ಗೋವಾನಲ್ಲಿ ಮೇ ಬಿ ಅಲ್ಲಿ ಒಂದು ಮರ್ಗಾಂವ್ ಅಂತ ಒಂದು ಗ್ರೌಂಡ್ ಇದೆ, ಅಲ್ಲೇ ಅನ್ಸುತ್ತೆ ಕ್ಲೋಸ್ ಮ್ಯಾಚ್ ಒಂದು ಆಂಧ್ರ ಮೇಲೆ ಅನ್ಸುತ್ತೆ. ಫತೋರ್ಡಾ ಅಂತ ಇದೆ ಅಲ್ಲೊಂದು ಊರು, ಕರೆಕ್ಟ್ ಮರ್ಗಾಂವ್ ಅಲ್ಲ, ಆಂಧ್ರ ಮೇಲೆ. ಆಂಧ್ರ ಸಖತ್ ಒಳ್ಳೆ ಸ್ಟ್ರಾಂಗ್ ಸೈಡ್ ಇತ್ತು. ಲಾಸ್ಟ್ ಇವನು 100 ಹೊಡೆದಿದ್ದು ಜ್ಞಾಪಕ ಇದೆ. ಅದು ಇಷ್ಟಿಷ್ಟು ಅಗಲ ತಿರ್ಗೋದು, ಅಲ್ಲೇ ಅನ್ಕವರ್ಡ್ ವಿಕೆಟ್ಸು. ಕವರ್ ಮಾಡಿದ್ರು ಒಂಥರ ಅಷ್ಟ ಅನ್ಪ್ರಿಪೇರ್ಡ್ ವಿಕೆಟ್ಸು. ಸೊ ಅಲ್ಲಿ ಇಷ್ಟಿಷ್ಟು ಅಗಲ ತಿರ್ಗೋ ಕಡೆ ಕೀಪಿಂಗ್ ಮಾಡಿದ್ದಾಗ್ಲಿ, ಆಮೇಲೆ ಅಲ್ಲಿ ಬ್ಯಾಟಿಂಗ್ ನೆಗೋಷಿಯೇಟ್ ಮಾಡಿ ಆಡಿದ್ದಾಗ್ಲಿ. ಇವಂಗೆ ಚಿಕ್ಕ ವಯಸ್ಸು, ಇವಂಗಿನ್ನ ಚಿಕ್ಕವನು ಶ್ರೇಯಸ್ ಗೋಪಾಲ್ ಬರೀ ಒಂದು ಮ್ಯಾಚಿಗೆ ಕರ್ಸಿದ್ದು, ಯಾಕೆಂದ್ರೆ ಅಲ್ಲಿ ಅನ್ಪ್ರಿಪೇರ್ಡ್ ವಿಕೆಟ್ ಇದೆ ಅಂದ್ಬಿಟ್ಟು ಟೆಕ್ನಿಕ್ ಚೆನ್ನಾಗಿದೆ ಅಂತ ಹೇಳಿ ಕರ್ಸಿದ್ದು. ಇವ್ರಿಬ್ರು ಅವ್ನು 40 ಹೊಡೆದ, 100 ಕೀಪಿಂಗ್ ಮಾಡಿದಾಗ್ಲಿ. ಲಾಸ್ಟ್ ಹತ್ರನೇನೋ ಬೇಕಿತ್ತು, ಅವ್ರು 9 ವಿಕೆಟ್ಸ್ ಡೌನು, ಅವಾಗ ಗೆದ್ದಿದ್ದು. ಸೊ ಅವಾಗ ಸೆಲೆಬ್ರೇಷನು ಆ ಟೈಮಲ್ಲಿ. ಅದಾದಮೇಲೆ ಅಂಡರ್ 19 ಲೆವೆಲ್ಸ್ ವರ್ಲ್ಡ್ ಕಪ್ ಆಡೋ ಟೈಮಲ್ಲೂ ನಾನು ಇವ್ರ ಜೊತೆನೇ ಅಂಡರ್ 19 ಇದ್ದಾಗ ಇಲ್ಲ ಅಂಡರ್ 16 ಇದ್ದಾಗ ಕೆಲವು ಮೆಮೊರೇಬಲ್ ಮ್ಯಾಚಸ್ಸು. ಆಮೇಲೆ ಕ್ಯಾಪ್ಟನ್ ಇರ್ತಾ ಇದ್ದು KL ರಾಹುಲ್. ಸೊ ಐ ವಾಸ್ ಫಾರ್ಚುನೇಟ್ ಟು ಬಿ ದ ಕೋಚ್ ಆ್ಯಂಡ್ ಸೆಲೆಕ್ಟರ್ ಆ ಪಾಯಿಂಟ್ ಇನ್ ಟೈಮಲ್ಲಿ. ಅಂಡರ್ 19 ಅಗೈನ್ ಈ ವಾಸ್ ದ ಕ್ಯಾಪ್ಟನ್, ಐ ವಾಸ್ ದ ಕೋಚು. ಸೊ ಒಂಥರ ಈಗಲೂ ಅಷ್ಟೇ ಏನು ಡಿಫ್ರೆನ್ಸ್ ಇಲ್ಲ. ಅದೇ ಸಾಲಿಡಿಟಿ, ಅದೇ ಲೀಡರ್ಶಿಪ್ ಸ್ಕಿಲ್ಸು, ಅದೇ ಥರ ಗೆಲ್ಲೋ ಅಂಥ ಮೆಂಟ್ಯಾಲಿಟಿ. ನನಗೇನು ಡಿಫ್ರೆನ್ಸೇ ಕಾಣಿಸಲ್ಲ. ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದಾನೆ, ಆಮೇಲೆ ಮೆಂಟಲಿ ಇನ್ನೂ ಸ್ಟ್ರಾಂಗ್ ಆಗಿದ್ದಾನೆ ಅಂತಲೇ ಅನ್ಸೋದು. ಬಟ್ ನನಗೆ ನೋಡಿದ ಪುಟ್ಟ ಹುಡುಗ ಅದೇ ಥರನೇ ಇರೋದು. ನನಗೆ ಯಾವತ್ತಿದ್ರೂ ಪುಟ್ಟ ಹುಡುಗ ರಿಯಲಿ ವೆಂಟ್ ಆನ್ ಟು ಕಾನ್ಕರ್ ದ ವರ್ಲ್ಡ್ ಅನ್ನೋ ಫೀಲಿಂಗು. ಎಷ್ಟು ಜನ ನಾನು ಹೇಳ್ತಾ ಇದ್ದೆ, ಅಂಡರ್ 16 ಅಂಡರ್ 19 ಇದ್ದಾಗ, ಅಂಡರ್ 19 ವರ್ಲ್ಡ್ ಕಪ್ಗೆ ಇವರು ಮಯಾಂಕ್ ಸೆಲೆಕ್ಟ್ ಆದರು. ನನ್ನ ಫ್ರೆಂಡ್ ಸರ್ಕಲೆಲ್ಲ ಕೇಳೋರು, ಯಾವಾಗಲೂ KL ರಾಹುಲ್, ಕರುಣ್, ಮಯಾಂಕ್ ಅಂತ ಇರ್ತೀಯಾ, ಏನಂತ ಸ್ಪೆಷಲ್ ಅಂತ. ಗುರು ಅವನು ಒಂದ್ಸಲಿ ಇಂಡಿಯಾ ಲೀಡ್ ಮಾಡ್ತಾನೆ ಅಂತ ಹೇಳಿದೆ. KL ರಾಹುಲ್ ನೀವು ನೋಡ್ತಾ ಇರಿ, ಹಿಂಗೆ ನೀನು ನೋಡು ಇಂಡಿಯಾ ಹಂಗೆ ಲೀಡ್ ಮಾಡಿದಾಗ ಎಂಥ ಪ್ರೌಡ್ ಫೀಲಿಂಗ್ ಗೊತ್ತಾ. ಆ್ಯಂಡ್ ಈಗಲೂ ನೋಡಿದಾಗ ಅವನಿಗೆ ಅದೇ ಥರ ಒಂದು ಫೀಲಿಂಗ್ ನಂಗೆ ಬರೋದೆ. ಅವಾಗ ಯಾವ ಥರ ಇತ್ತೋ ಎನರ್ಜಿ ಇರ್ಬೋದು, ಆ ಇಂಟೆನ್ಸಿಟಿ ಅವು ನೋಡೋದಕ್ಕೆ ಸಖತ್ ಕಾಮು. KL ಹಂಗೆ ಅಂದ್ಕೊಳ್ಳೇಬೇಡಿ, ಆ ಫೈರ್ ಇದೆ ಒಳಗೆ, ಏನು ಸೋಲಕ್ಕೆ ಇಷ್ಟನೇ ಪಡೆದೇ ಇರೋವಂಥ ಮೆಂಟ್ಯಾಲಿಟಿ ಆ್ಯಂಡ್ ಆ ಲೀಡರ್ಶಿಪ್ ಸ್ಕಿಲ್ಸು, ಆ್ಯಕ್ಯುಮೆನ್ನು, ಅದೆಲ್ಲ ನಾನು ಇನ್ನೂ ಮ್ಯಾನಿಫೋಲ್ಡ್ ಸಿಕ್ಕಾಪಟ್ಟೆ ಗ್ರೋ ಆಗೋದು ನೋಡಿದ್ದೀನಿ. ಆ್ಯಂಡ್ ಐ ಆಮ್ ಸೂಪರ್ ಪ್ರೌಡ್, ನೋ ಡೌಟ್. ಆಮೇಲೆ ಅವರೆಲ್ಲ ಇಷ್ಟೊಂದು ಗ್ರೋ ಆಗಿದ್ರು ಸರ್ ಜೊತೆ ಇದ್ದಾಗ ಈ ಮಹಾರಾಜ ಟ್ರೋಫಿಲೆಲ್ಲ ನೋಡ್ತಾ ಇರ್ತೀವಲ್ಲ, ಅವ್ರಿಗೆ ಅದೇ ಗ್ರಾಟಿಟ್ಯೂಡ್. ಅವರು ಇವ್ರ ತರಾನೇ ಆ ಹಳೆ ದಿನಗಳನ್ನೆಲ್ಲ ಜ್ಞಾಪಿಸ್ಕೊಂತಾರೆ. ಇನ್ನೂ ಅದೇ ರೆಸ್ಪೆಕ್ಟ್. ನೀವು ಹೇಳಿದ್ರಲ್ಲ ಸರ್, ಏನೇ ಫಿಸಿಕಲಿ ಇದಲ್ಲಿ ಬೆಳೆದಿರ್ಬೋದು, ಬಟ್ ಆ ಹಾರ್ಟ್ ಮಾತ್ರ ಅದು ಹಂಗೆ ಇದೆ, ಅದು ಮೆಚ್ಚಬೇಕಾದಂತ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಆಸ್ ಅ ಕೋಚ್ ಥರ ಇರ್ಕೂಡುದು. ನಾನು ಎಷ್ಟೊಂದು ಜನ ಕೋಚಸ್ಗೂ ಮೇ ಬಿ ಇದನ್ನು ನೋಡ್ತಾ ಇದ್ರೆ, ಅವ್ರೂ ಮುಂದಕ್ಕೆ ಯಾರ್ಯಾರು ಸ್ಟೇಟ್ ಕೋಚಸ್ ಎಲ್ಲ ಆಗ್ತಾರೋ ಅವ್ರಿಗೊಂದು ಕಿವಿ ಮಾತು, ನೀವು ಆಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ಅವ್ರಿಗೆ ಸ್ಟ್ರಿಕ್ಟು. ಒಂದ್ಸಲಿ ದೇ ಎಂಟರ್ ದ ಗ್ರೌಂಡ್, ಡಿಸಿಪ್ಲಿನ್ ಇರಬೇಕು. ಆ್ಯಸ್ ಅ ಕೋಚ್ ಯಾವ ಥರ ಪ್ರೊಫೆಷ್ನಲ್ ಆಗಿರ್ಬೇಕು ಹಂಗಿರಬೇಕು. ಬಟ್ ದೆನ್ ಔಟ್ಸೈಡ್ ಬಂದಾಗ ತುಂಬ ಲೀನಿಯಂಟ್ ಆಗಿ ಇರಿ ಅಂತ ಹೇಳ್ತಾ ಇಲ್ಲ, ಬಟ್ ಬಿ ಅ ಬ್ರದರ್, ಎಲ್ಡರ್ ಬ್ರದರ್. ದೇ ಕ್ಯಾನ್ ಬಿ ವೆರಿ ನ್ಯಾಚುರಲ್. ಅಂದ್ರೆ ನಿಮ್ಗೆ ಜೊತೆ ಮಾತಾಡ್ಬೋದು, ಅಪ್ರೋಚಬಲ್ ಇರಬೇಕು. ಆಮೇಲೆ ಆ ಇಂಟ್ರಾಕ್ಷನ್ಗೆ ಅವ್ರು ಓ ಕೋಚ್ ಏನ್ ಅನ್ಕೊಂಡ್ಬಿಡ್ತಾರೆ, ಹಂಗಿರ್ಕೂಡ್ದು. ಸೊ ಆ ಥರ ಇದ್ದಾಗ ಗಿವ್ ಅಂಡ್ ಟೇಕ್. ನಾನಂತೂ ಈಗ್ಲೂ ಆ ಸ್ಪೆಷಲ್ ಬಾಂಡ್, ಆ ಬ್ಯಾಚ್ ನಾ ಹೇಳಿದ್ರೆ ನಿಮಗೆ ಶಾಕ್ ಆಗ್ಬಿಡ್ಬೋದು. KL, ಮಯಾಂಕ್, ಕರುಣ್, ಸಮರ್ಥ್, KV ಸಿದ್ಧಾರ್ಥ್, ಸುಚಿತ್, ಆಮೇಲೆ ರೋನಿತ್ ಮೋರೆ, ಶಿಶಿರ್, ಸುಮಾರು ಹೇಳ್ಕೊಂಡು ಹೋಗ್ತಾನೆ ಇರ್ಬೋದು. ಅಷ್ಟು ಜನ ಈಗ್ಲೂ ಅದೇ ಥರ ಫೀಲಿಂಗ್ ನಮಗೆ. ಯಾಕೆಂದರೆ ಆ ಚಿಕ್ಕ ಹುಡುಗರಿಂದ ಯಾವ ಥರ ಆಡ್ಕೊಂಡು ಬಂದ್ರು ಕ್ರಿಕೆಟ್, ಅಟ್ ದ ಸೇಮ್ ಟೈಮ್ ನನ್ನ ಹತ್ರ ಯಾವ ಥರ ಅವರು ಅಪ್ರೋಚಬಲ್ ಬಾಂಡಿಂಗು, ಅದು ಈಗಲೂ ಇಂಟ್ಯಾಕ್ಟ್. ಸರ್ ಅದಾದ್ಮೇಲೆ ಎಲ್ಲರೂ KL ಬ್ಯಾಟಿಂಗ್ ಬಗ್ಗೆ ಮಾತಾಡ್ತಾರೆ, ಕೀಪಿಂಗ್ ಬಗ್ಗೆ ಯಾರು ಮಾತಾಡಲ್ಲ. 19 ವರ್ಲ್ಡ್ ಕಪ್ ಅಲ್ಲಿ ಎಷ್ಟು DRSಗಳು, ರೋಹಿತ್ ಶರ್ಮಾ ಸುಮ್ನೆ ಹಿಂಗ್ ಅನ್ನೋರಷ್ಟೇ, ಏನ್ ಗುರು ಅಂತ ಪ್ರಿಸೈಸ್ಡ್ ಹಿಂಗಂದ್ರೆ ಇದು, ಇಲ್ಲ ಅಂದ್ರೆ ಇಲ್ಲ, ಆ ತರ ಒನ್ ಆಫ್ ದ ಬೆಸ್ಟ್. ಯಾರು ಮೆನ್ಷನ್ ಮಾಡಲ್ಲ ಇದು. ವಿ ನೀಡ್ ಟು ಗಿವ್ ದಟ್. ಎಷ್ಟು ಅವು, ಯಾಕಂದ್ರೆ DRS ತುಂಬಾ ಮ್ಯಾಟರ್ ಆಗುತ್ತೆ ಸರ್. ಯಾವ್ದೋ ಟೈಮಲ್ಲಿ ಬಂತು
ಏನೆಲ್ಲ ಮೊನ್ನೆ ಓದ್ತಿದ್ದೆ 9 DRS ತಗೊಂಡಿದಾರಂತೆ ಈ ಸಲ, 9 ಫೇಲ್ ಅಂತ. 9 ಫೇಲ್. ಸೊ ಅಂತ ಟೈಮ್ ಅಲ್ಲ ಬೆಂಚ್ ಮಾರ್ಕ್ ತುಂಬಾ ಹೈ ಇದೆ, ಯಾಕೆಂದ್ರೆ ಧೋನಿ ರಿವ್ಯೂ ಸಿಸ್ಟಮ್ ಅಲ್ವಾ ಅದು. ಸೊ ನೀವು ಅಲ್ಲಿ ಇಟ್ಬಿಟ್ಟಾದ್ಮೇಲೆ ಬೆಂಚ್ ಮಾರ್ಕ್, ಅದಕ್ಕಿಂತ ಸೆಕೆಂಡ್ ರ್ಯಾಂಕ್ ಬರೋರ್ ಬಗ್ಗೆ ಯಾರು ಮಾತಾಡ್ತಾರೆ? ಇಲ್ಲ ಸೊ ಇವ್ರು ಸೆಕೆಂಡ್ ರ್ಯಾಂಕ್ ನೀವು ಹೇಳ್ದಂಗೆ. ಇಲ್ಲ ಸೆಕೆಂಡ್ ಅಲ್ಲ ಸರ್, ಬಟ್ 2019 ವರ್ಲ್ಡ್ ಕಪ್ ಇವತ್ತು ಹೇಳ್ತೀನಿ, ಒನ್ ಆಫ್ DRS 2023 23 19 ಅಲ್ಲಿ ಧೋನಿ. ಸರಿ ಮೈ ಬ್ಯಾಡ್ 2023 ಗೊತ್ತಾಯ್ತು. 23 correct. ಇಂಡಿಯಾದಲ್ಲಿ ಅಲ್ಲ ನೀವು ಸೆಕೆಂಡ್ ರ್ಯಾಂಕ್ ಅಲ್ಲ ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರೆ ನೀವು ಎಷ್ಟು ದೊಡ್ಡ ಬಿಗ್ಗೆಸ್ಟ್ ಫ್ಯಾನ್ KL ರಾಹುಲ್ ಅಂತ ಗೊತ್ತಾಗತ್ತಿದೆ. ಇಲ್ಲ KL ಇದೇನು 2000 ಯಾವ್ದ್ರಲ್ಲಿ ಗೆದ್ದಿದ್ದು ಕರ್ನಾಟಕ ರಣಜಿ ಗೆದ್ದಿದ್ದು 15-16 ಡಬಲ್ ಟ್ರಿಪಲ್ 15-16 ಎರಡ್ ಸಲ ಟ್ರಿಪಲ್. ಹೌದು ಹೌದು. ಈ ಡೊಮೆಸ್ಟಿಕ್ ಅಲ್ಲಿ ಏನೇನು ಟ್ರೋಫೀಸ್ ಗಳಿದೆಯೋ ಎಲ್ಲದನ್ನು 1 ರೌಂಡ್ ಅಲ್ಲ, ಕರೆಕ್ಟ್ 2 ರೌಂಡ್. 2 ರೌಂಡ್. ಒನ್ ಆಫ್ ದ ಆ ಬ್ಯಾಚ್ ಸೂಪರ್ ಬ್ಯಾಚ್, ಒನ್ ಆಫ್ ದ ಏನೋ ಸೆಲೆಬ್ರೇಷನ್ ಮಾಡಾಗಲಿ ಹೆಂಗ್ ಫಾಲೋ ಮಾಡ್ತಿದ್ವಿ ಅಂದ್ರೆ ಕೆಲವೊಂದು ಮ್ಯಾಚ್ ಬ್ರಾಡ್ಕಾಸ್ಟ್ ಬರ್ತಿರ್ಲಿಲ್ಲ ಸರ್. ಈ ಟ್ವಿಟ್ಟರ್ ಅಲ್ಲಿ ಒಂದು ಅಕೌಂಟ್ ಇದೆ, ಏನೋ KCA ಅಕೌಂಟ್ ಇದೆ. ವಿ ಯೂಸ್ ಟು ರಿಫ್ರೆಶ್ ಎವ್ರಿ ಟೈಮ್. ಏನಾಯ್ತು 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 ಅಂತ ಆ ರೇಂಜ್ಗೆ ಫಾಲೋ ಮಾಡಿದ್ದು ಸೀಸನ್ಸ್ ಅವೆಲ್ಲ. ಈಗ ಮೋಸ್ಟ್ಲಿ ರಣಜಿ ಅಷ್ಟು ಯಾರು ಫಾಲೋ ಮಾಡ್ತಾರೆ ಗೊತ್ತಿಲ್ಲ, ಅಂದ್ರೆ ಎಸ್ಪೆಷಲಿ ಮಾಡಬೇಕು. ಇವಾಗ KCA ಚೇಂಜಸ್ ಬಂದಿದೆ ಅಂಡ್ ಐ ಹೋಪ್ ಎಲ್ಲ ಇನ್ನ ಆಗ್ಲಿ. ಒಟ್ನಲ್ಲಿ ನನ್ಗಂತೂ ಲಕ್ಕಿ ಸರ್ ಇವತ್ತು ಈ ತರ ಕಾನ್ವರ್ಸೇಷನ್ ಇನ್ಸೈಡ್ ವಿಷಯಗಳು ಪ್ರಾಬ್ಲಿ ಯಾರಿಗೂ ಇಷ್ಟು ಕ್ಲೋಸ್ ಪ್ರಾಕ್ಸಿಮಿಟಿಯಲ್ಲಿ ಸಿಕ್ಕಿರಲ್ಲ. ಅಂಡ್ KL ರಾಹುಲ್ ಅಗ್ರೆಷನ್ ಇಲ್ಲ ಅಂತ ಹೇಳಿದ್ರಿ, ಸ್ಟಂಪ್ ಮೈಕಲ್ ನಾವು ಕೇಳಿದೀವಿ, ಅಂದ್ರೆ ಅದು ತೋರ್ಸಲ್ಲ ಅಂತ ಹೇಳಿದೀವಿ. ಸ್ಟಂಪ್ ಮೈಕಲ್ ನಾವು ಅವ್ರ ವಾಯ್ಸ್ ಎಲ್ಲ ಕೇಳಿದೀವಿ. ಸೊ ಡೆಲ್ಲಿ ಒಳಗೆ ನಾನು ಕೊಡ್ತೀನಿ, ಯು ಕ್ಯಾನ್ ಆಲ್ಟರ್. ಒಳ್ಳೆ ಪೆಟ್ರೋಲ್ ಗಾಡಿ, ಆದ್ರೆ ಬೇಕಾದ ಟೈಮಲ್ಲಿ ಎಥನಾಲ್ ಬ್ಲೆಂಡಿಂಗ್ ಮಾಡಿ ಹಾಳು ಮಾಡ್ಕೊಂಡ್ಬಿಟ್ರು ಅಂತ ಅನ್ಸುತ್ತೆ. ಕರೆಕ್ಟ್ ಆಗಿ ಗಾಡಿ ತಗೊಂಡಿದ್ದಾನು ಹೊಸದು. ಗಾಡಿ ಬಗ್ಗೆ ಏನು ಗೊತ್ತು? ನೋಡಿದ್ದೆ, ಅದೇ ethanol ಅದು ಇದು ಅಂತ. ಅದು ಚೆನ್ನಾಗಿ ಓಡ್ಬಿಡುತ್ತೆ, ಅದಕ್ಕೆ ಅದೇ ರೆಫರೆನ್ಸ್. ಒಳ್ಳೆ ಪೆಟ್ರೋಲ್ ಗಾಡಿ, ಆದ್ರೆ ಕರೆಕ್ಟ್ ಟೈಮ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗದೆ, ಪವರ್ ಪೆಟ್ರೋಲ್ ಆಗದೆ ಎಥನಾಲ್ ಬ್ಲೆಂಡಿಂಗ್ ಮಾಡಿ ಹಾಳು ಮಾಡ್ಕೊಂಡ್ಬಿಟ್ರು. ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಪ್ರೆಸೆನ್ಸ್ ಆಲ್ ರೌಂಡರ್ ಶೋ ಇನ್ನ ಫಸ್ಟ್ ಪಾರ್ಟ್ ಮುಗಿತಾ ಬಂತು. ಸೊ ಮೇಕ್ ಶೋರ್ ನೀವು ಸಬ್ಸ್ಕ್ರೈಬ್ ಮಾಡಿ. ಆಲ್ಸೋ ಫಿಟ್ನೆಸ್ಗೆ ಒಂದೇ ಒಂದು ಸೊಲ್ಯೂಷನ್, ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್. ಗೋ ಚೆಕ್ ಇಟ್ ಔಟ್.